ಮಾಡಿ. ಬಂಧುಗಳೇ, ಎಲ್ಲರಿಗೂ ಜೈ ಭೀಮ್. ಮುರಳೀಧರ್ ಕೊಟ್ಟಿಗೆರ, ಸುಧಾ ಮೇಡಮ್ಮು, ಪ್ರಕಾಶ್ ಜೈ ಭೀಮ್, ಜೈ ಭೀಮ್. ಮುನ್ರಾಜ್ ಸರ್ ಜೈ ಭೀಮ್. ವಿಶ್ವನಾಥ್ ಕಾಶಿ ಜೈ ಭೀಮ್. ವೆಂಕಟೇಶ್ ಜೈ ಭೀಮ್. ಆಕಾಶ್ ಮೌರ್ಯ ಜೈ ಭೀಮ್. ಇದೇನು ಫ್ಲೈಟ್ ಮೋಡ್ಗೆ ಹಾಕ್ಬೋದಾ? ಇಲ್ಲ ಅಲ್ಲ. ಶಶಿ ಅವರು ಜೈ ಭೀಮ್. ಚೇತನ್ ಜೈ ಭೀಮ್. ಲೋಕೇಶ್, ಸಿದ್ಧಾರ್ಥ್ ಜೈ ಭೀಮ್. ಚಲುರಾಜ್ ಜೈ ಭೀಮ್. ಪುನೀತ್ ಜೈ ಭೀಮ್. ಗಣೇಶ್ ಕ್ಯಾಶ್ನಹಳ್ಳಿ. ಮಾತಾಡ್ತೀನಿ ಒಂದು 10 ನಿಮಿಷ, ಇನ್ನೂ ಒಂದು 4-5 ನಿಮಿಷ ಎಲ್ಲರೂ ಜಾಯ್ನ್ ಆಗ್ತಾರೆ. ಆಕಾಶ್ ಜೈ ಭೀಮ್. ಕಾಂತಾ ಜೈ ಭೀಮ್. ಅಪ್ಪು, ಶೀಲಾ ಮೇಡಮ್ ಜೈ ಭೀಮ್. ಜೈ ಭೀಮ್. ಕುಮಾರಸ್ವಾಮಿ ಅವರು ಜೈ ಭೀಮ್. ಶ್ರೀರಾಜ್, ಚಂದ್ರಶೇಖರ್, ಸಿದ್ದು ಜೈ ಭೀಮ್. ಚೆನ್ನಾಗಿದ್ದೇನಪ್ಪ. ಮಾಳ್ಗಿ ಜೈ ಭೀಮ್. ದಿನೇಶ್ ಜೈ ಭೀಮ್. ಪ್ರಮೋದ್ ಕಾಂಬ್ಳೆ ಜೈ ಭೀಮ್. LB ಸಂದೀಪ್, ಸುಧಾಕರ್ ಜೈ ಭೀಮ್. ಸಿದ್ಲಿಂಗಮೂರ್ತಿ ಅವರು ಜೈ ಭೀಮ್. ಪ್ರದೀಪ್, ಗಂಗಾಧರ್ ಸ್ಲೋ ಕನೆಕ್ಷನ್ ಅಂತ ಬರ್ತಿದೆ, ನೋ ಪ್ರಾಬ್ಲಮ್. ರವಿ ಜೈ ಭೀಮ್. ಕುಮಾರ್ BK ಜೈ ಭೀಮ್. ಚಿನ್ನಪ್ಪ ಚಿಕ್ಕಾಗಡೆ ಅವರು ಅಪಿಯರ್ ಆಗಿದ್ದಾರೆ, ಜೈ ಭೀಮ್. ಮಧು DSS ಜೈ ಭೀಮ್. ಹರೀಶ್ ಬುದ್ನೂರ್ ಜೈ ಭೀಮ್. ಪ್ರಮೋದ್, ಅಕ್ಷಯ್ ಮೌರ್ಯ ಜೈ ಭೀಮ್. ಶರದ್ ಉನ್ನಾಯಕ್ ಜೈ ಭೀಮ್. ಕಾರ್ತಿಕ್, ಶುರು ಮಾಡ. ಈ ಲ್ಯಾಪ್ಟಾಪ್ದೇನು ಕನೆಕ್ಟ್ ಆಗಲ್ವಾ? ಚೆಕ್ ಮಾಡಿ. ಭಾಸ್ಕರ್ ಪ್ರಸಾದ್ ಸರ್ ವಾಚಿಂಗ್, ಜೈ ಭೀಮ್ ಸರ್. ಮಹಾದೇವ್, ಆಸಿಫ್ ಜೈ ಭೀಮ್. ಮಹಾದೇವ್ ಪ್ರಸಾದ್ ಜೈ ಭೀಮ್.
ಬಹುಜನ ಚಳುವಳಿಗೆ ತುಂಬ ಹಿನ್ನಡೆ ಆಗಿದೆ ಸರ್. ಮುಗ್ಧ ಜನರಿಗೆ ದಿಕ್ಕೇ ತೋಚದಂತಾಗಿದೆ. ಜೈ ಭೀಮ್. ಶುರು ಮಾಡಲಾ? ಓಕೆ. ಪ್ರೀತಿಯ ಬಹುಜನ ಬಂಧುಗಳೇ, ನಾನು ಈ ವಿಶೇಷವಾಗಿ ಫೇಸ್ಬುಕ್ ಲೈವ್ ಮತ್ತು ಈ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸಲ್ಲಿ ಭಾಳ ಕಡಿಮೆ ಇದ್ದೀನಿ. ಅನಿವಾರ್ಯ ಕಾರಣಗಳಿಂದ ಇವತ್ತು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ಇನ್ನು ಮುಂದೆ ನಿರಂತರವಾಗಿ ಥ್ರೂ ಸೋಷಿಯಲ್ ಮೀಡಿಯಾ ನಾನು ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹಳ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾನಿವತ್ತು ಈ ಫೇಸ್ಬುಕ್ ಲೈವ್ನಲ್ಲಿ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ನೋನಲ್ಲಿ 27ನೇ ತಾರೀಕು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಜಿ ಅವರು ಅವರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಾವು ಭಾಗವಹಿಸಲಿಕ್ಕೆ 27ನೇ ತಾರೀಕು ಹೋಗಿದ್ವಿ. ಕರ್ನಾಟಕದಿಂದ ಒಟ್ಟು 4 ಜನ, ಅದರಲ್ಲಿ ಅಧ್ಯಕ್ಷರಾಗಿದ್ದಂಥ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು, ಕೋಆರ್ಡಿನೇಟರ್ ಆಗಿದ್ದಂಥ ಎಂ ಕೃಷ್ಣಮೂರ್ತಿ ಆದಂಥ ನಾನು, ಉಪಾಧ್ಯಕ್ಷರಾಗಿದ್ದಂಥ ಸಹೋದರ ಗಂಗಾಧರ್ ಬಹುಜನರವರು, ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಿರಿಯರಾದಂಥ ಆರ್ ಮುನಿಯಪ್ಪ ಸಾಹೇಬರು ಕರ್ನಾಟಕದ ಕೋಟಾದಿಂದ ನಾವು ಹೋಗಿದ್ವಿ. ಹಾಗೆ ತಮಿಳುನಾಡು ಹಿನ್ನೆಲೆಯಿಂದ ಹಿಂದೆ ರಾಜ್ಯ ಸಂಯೋಜಕರಾಗಿದ್ದಂತಹ ಎಂ ಗೋಪಿನಾಥ್ ಅವರು ಕೂಡ ಭಾಗವಹಿಸಿದರು. ಸೊ ಇಲ್ಲಿ ಯಾರೋ ಒಬ್ಬರು ಶಿವಕುಮಾರ್ ಅನ್ನೋರು ಏನೋ ಸಮಸ್ಯೆ ಆಗಿದೆ. ಡೋಂಟ್ ವರಿ, ನೀವು ಎನ್ ಮಹೇಶ್ ಅಭಿಮಾನಿ ಅನುಯಾಯಿ ಅಂತ ಗೊತ್ತಿದೆ ನಿಮಗೆ. ಏನು ಟ್ರೀಟ್ಮೆಂಟು ಎಲ್ಲಿ ತಗೋಬೇಕೋ ಅಲ್ಲಿ ದಯಮಾಡಿ ತಗೊಳ್ಳಿ. ನಮ್ಮ ಪಕ್ಷದ ಬಗ್ಗೆ ಮಾತಾಡಬೇಡಿ ನೀವು. ಓಕೆ ಬಂಧುಗಳೇ, ಅಲ್ಲಿ ಹೋದ ನಂತರ ಅನೇಕ ಬೆಳವಣಿಗೆಗಳು ಘಟಿಸಿದೆ. ಅದರಲ್ಲಿ ಅನೇಕ ಗೊಂದಲಗಳು, ತಪ್ಪು ಮಾಹಿತಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಇದೆಲ್ಲವೂ ಕೂಡ ಇಡೀ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮತದಾರರುಗಳಿಗೆ ಬಹಳ ನೋವು ತರ್ತಕ್ಕಂಥ ಸಂಗತಿಗಳು ಕರ್ನಾಟಕದಲ್ಲಿ ನಡೆದಿದೆ. ಸೊ ಈ ಸಂದರ್ಭದಲ್ಲಿ ಅಲ್ಲಿ ಏನೋ ಆಗಬಾರದೇ ಇರತಕ್ಕಂಥ ತಪ್ಪುಗಳು, ಘಟನೆಗಳು ನಡೆದಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ. ಸೊ ಅದು ಏನು ಅನ್ನೋ ಅಂಥದ್ದಕ್ಕೆ ನಾನು ಮತ್ತು ಗಂಗಾಧರ್ ಬಹುಜನ್ ಅವರು ಐ ವಿಟ್ನೆಸ್ ಇದ್ದೀವಿ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂಥೇಳಿ ಬಹಳ ಒತ್ತಡ ಬಂದದ್ರಿಂದ ನಿಮ್ಮ ನಡುವೆ ಇದ್ದೀನಿ ನಾನು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಯಾಗಬೇಕು ಅಂಥೇಳಿ ಏನು ಆದೇಶ ಮಾಡ್ತೋ, ಆ ಆದೇಶ ಬಂದಾಗಿಂದ ಒಂದು ಗೊಂದಲ ಪಕ್ಷದೊಳಗೆ ಶುರುವಾಗಿತ್ತು. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ, ಆದೇಶ ಬಂದ ತಕ್ಷಣ ನಾನು ರಾಜ್ಯ ಸಂಯೋಜಕನಾಗಿ ಆ ತೀರ್ಪನ್ನೇ ಓದದೆ ಇಮ್ಮಿಡಿಯೇಟಾಗಿ ವೆಲ್ಕಮ್ ಮಾಡಿದ್ದೀನಿ. ಈ ಒಳ ಮೀಸಲಾತಿ ಜಾರಿಯಾದರೆ ಎಲ್ಲರಿಗೂ ಸಮಪಾಲು ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿ ಫೇಸ್ಬುಕ್ನಲ್ಲಿ ಮತ್ತು ವಾಟ್ಸಪ್ನಲ್ಲಿ ಹಾಕಿ, ಅದರ ಕೆಳಗಡೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ಆಶಯವೇ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವಿ. ಹಾಗಾಗಿ ನಮ್ಮ ಪಕ್ಷದ ಅವತ್ತಿನ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಎಲ್ಲ ರಾಜ್ಯ ಉಪಾಧ್ಯಕ್ಷರಾದಂಥ ಗಂಗಾಧರ್ ಬಹುಜನರವರು ಎಲ್ಲರೂ ನಾವು ವೆಲ್ಕಮ್ ಮಾಡಿದ್ವಿ. ವೆಲ್ಕಮ್ ಮಾಡಿ, ಹೌದು ಇದು 30 ವರ್ಷಗಳಿಂದ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣ, ಆಂಧ್ರದಲ್ಲಿ ಹೋರಾಟ ನಡೆದಿದೆ. ಹೋರಾಟಗಾರರ ಆಶಯ ಏನಿದೆ, ಒಳ ಮೀಸಲಾತಿ ಜಾರಿಯಾದರೆ ಮಾತ್ರ ನಮಗೆ ಅವಕಾಶ ಸಿಗುತ್ತೆ,
ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅಂತಕ್ಕಂಥ ಒಂದು ಮನಸ್ಥಿತಿಯಿಂದ ಅಥವಾ ಒಂದು ಹಿನ್ನೆಲೆಯಿಂದ ಅವರು ಭಾಳ ಸಂತೋಷಗೊಂಡಿದ್ದರು. ಸೊ ಆ ಹೋರಾಟ ಯಶಸ್ವಿ ಆಗಿದೆ ಅಂತ ಎಲ್ಲರೂ ಕೂಡ ಭಾವಿಸಿದರು. ಸೊ ತಕ್ಷಣ 2 ದಿನಗಳ ನಂತರ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅಕ್ಕ ಮಾಯಾವತಿಯವರು ಸುಪ್ರೀಂ ಕೋರ್ಟ್ನ ಆದೇಶದ ಕಾಪಿಯನ್ನು ಅಧ್ಯಯನ ಮಾಡಿ, ಆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ನಿಜವಾಗ್ಲೂ ಈ ಒಳ ಮೀಸಲಾತಿ ತೀರ್ಪಿನಿಂದ SC/STಗಳಿಗೆ ಅನುಕೂಲ ಆಗುತ್ತಾ ಅಥವಾ SC/STಗಳ ವಿಭಜನೆ ಮಾಡಿ ಮತ್ತು ಈ ಮೀಸಲಾತಿಯಿಂದ, ಈ ಆದೇಶದಿಂದ ಮೀಸಲಾತಿ ದುರ್ಬಲ ಆಗುತ್ತಾ, ಅದರಿಂದ ಸಮಾಜಕ್ಕೆ ಅನುಕೂಲನ ಇಲ್ಲ ಅನಾನುಕೂಲನ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಈ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಳ ಮೀಸಲಾತಿ ಏನಿದೆ, ಇದು SC/STಗಳನ್ನು ಮತ್ತಷ್ಟು ವಿಘಟನೆ ಮಾಡುತ್ತೆ. ಎರಡನೇದಾಗಿ ಈ ವಿಘಟನೆ ಮಾಡೋದರ ಜೊತೆಗೆ ಬಹಳ ಮುಖ್ಯವಾಗಿ ಮೀಸಲಾತಿಯನ್ನು ದುರ್ಬಲ ಮಾಡ್ತಾ ಇದೆ ಈ ತೀರ್ಪು. ಯಾಕೆ ದುರ್ಬಲ ಮಾಡ್ತಾ ಇದೆ ಅಂದರೆ 2 ಅಂಶಗಳನ್ನ ಕೋಟ್ ಮಾಡಿದ್ದಾರೆ ಅವರು. ಮೊದಲನೇದು, ಈ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವರ ಮುಂದೆ ಇದ್ದಿದ್ದು ಒಳ ಮೀಸಲಾತಿ ಕೊಡಬೇಕಾ ಅಥವಾ ಬೇಡವಾ ಅಂತ ಅಷ್ಟೇ ಇದ್ದಿದ್ದು ಅವ್ರ ಹತ್ರ. ಆದರೆ ಅವರು ಜಡ್ಜ್ಮೆಂಟ್ ಕೊಡುವಾಗ ಒಳ ಮೀಸಲಾತಿ ಕೊಡಬೇಕಂತ ಹೇಳ್ತಾರೆ. ಅದಾದ ನಂತರ ಬಹಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಇಲ್ಲಿ ಕೆನೆ ಪದರ ಕ್ರೀಮಿ ಲೇಯರ್ನ ಅಡಾಪ್ಟ್ ಮಾಡಬೇಕಂತ. ಸೊ ಯಾರು ಈಗಾಗಲೇ ಮೀಸಲಾತಿ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೋ ಅಥವಾ ಆರ್ಥಿಕವಾಗಿ ಮುಂದೆ ಬಂದಿದ್ದಾರೋ ಅವ್ರನ್ನ ಈ ಮೀಸಲಾತಿಯಿಂದ ಒಳಗಡೆ ಇಡಬೇಕು ಅನ್ನೋಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಮೀಸಲಾತಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರನ್ನ ಸಂಪೂರ್ಣವಾಗಿ ಮೀಸಲಾತಿಯಿಂದ ಹೊರಗಡೆ ಇಡಬೇಕು ಅಂತಕ್ಕಂಥ ಸೂಚನೆಗಳನ್ನು, ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಇದು ಮೀಸಲಾತಿಯನ್ನು ಮಾತ್ರ ದುರ್ಬಲ ಮಾಡಲ್ಲ, SC/ST ಸಮುದಾಯಗಳನ್ನೂ ಕೂಡ ದುರ್ಬಲ ಮಾಡುತ್ತೆ. ಸೊ ಹಾಗಾಗಿ ಈ ತೀರ್ಪು SC/STಗಳಿಗೆ ಮಾರಕ. ಹಾಗಾಗಿ ಈ ತೀರ್ಪನ್ನು ಬಹುಜನ್ ಸಮಾಜ್ ಪಾರ್ಟಿ ವಿರೋಧ ಮಾಡುತ್ತೆ. ಯಾವ ಬೆಂಚ್, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಈ ಜಡ್ಜ್ಮೆಂಟನ್ನು ಕೊಟ್ಟಿದೆಯೋ ಇವರೇ ಈ ತೀರ್ಪನ್ನು ಹಿಂಪಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಈ ತೀರ್ಪನ್ನು ರದ್ದು ಮಾಡಲಿಕ್ಕೆ ಬೇಕಾದಂಥ ಕ್ರಮಗಳನ್ನ ತಗೋಬೇಕಂತೇಳಿ ಬೆಹೆನ್ಜಿಯವರು ಮಾಧ್ಯಮದ ಮುಖಾಂತರ ನಮಗೆ ಸಂದೇಶವನ್ನು, ಇಡೀ ದೇಶಕ್ಕೆ ಒಂದು ಒತ್ತಾಯವನ್ನು ಮಾಡಿದ್ರು. ಸೊ ಅದಾದ ನಂತರ ಅನೇಕ ಡೆವಲಪ್ಮೆಂಟ್ಸ್ ಆಯಿತು. ಇಲ್ಲಿ ಹೋರಾಟ ಮಾಡ್ತಾ ಇದ್ದಂಥ ಅನೇಕ ಹೋರಾಟಗಾರರು, ರಾಜಕಾರಣಿಗಳು, ಸಂಘಟನೆಕಾರರು ಅವರೆಲ್ಲರೂ ಕೂಡ ಮಾಯಾವತಿಯವರು ತಗೊಂಡಿರ್ತಕ್ಕಂಥ ಈ ನಿಲುವು ಸರಿ ಇಲ್ಲ, ಇದು ನಮಗೆ ವಿರುದ್ಧವಾಗಿದೆ ಅಂಥೇಳಿ ಬೆಹೆನ್ಜಿಯವರನ್ನು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಆಗಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರನ್ನ ಮತ್ತು ನಮ್ಮ ಮುಖಂಡರುಗಳನ್ನ, ನಿಮ್ಮ ನಿಲುವೇನು, ನೀವೇನು ಹೇಳ್ತೀರಿ, ಈಗ ನಿಮ್ಮ ಪಕ್ಷದ ಅಧಿನಾಯಕಿ ಇವತ್ತು ಒಳ ಮೀಸಲಾತಿ ತೀರ್ಪನ್ನು ವಿರೋಧಿಸಿದ್ದಾರೆ, ಈಗ ನೀವು ಅದನ್ನು ಒಪ್ಕೊತೀರಾ ಅಥವಾ ವಿರೋಧಿಸ್ತೀರಾ ಅಂತ. ಸೊ ಒಂದು ರೀತಿ ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾವು ಭಾಳ ಕ್ಲಿಯರ್ ಆಗಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಏನಿದೆ, ಅದನ್ನು ಖಂಡಿತವಾಗ್ಲೂ ನಾವು ಆಶಯಕ್ಕೆ ಬದ್ಧವಾಗಿದ್ದೀವಿ ಅನ್ನೋಂಥ ನಾವು ಘೋಷಣೆಯನ್ನು ಈಗಾಗಲೇ ಮಾಡಿದ್ದೀವಿ. ನಮ್ಮದೇನು ಹೊಸದಾಗಿ ನಿಲುವನ್ನು ಪ್ರಕಟಣೆ ಮಾಡಬೇಕಾಗಿಲ್ಲ. ಆದರೆ ಬೆಹೆನ್ಜಿಯವರು ಹೇಳಿರೋ ನಿಲುವಿಗೆ ನಿಮ್ಮ ನಿಲುವೇನು, ಅವರ ಅಭಿಪ್ರಾಯ ಏನು ಅಂತ ಕೇಳಿದಾಗ BSPಯ ನಿಲುವು ಕೂಡ, BSPಯ ಸಂವಿಧಾನನೇ ಹೇಳ್ತಕ್ಕಂಥದ್ದು ಜಿಸ್ಕಿ ಜಿತ್ನಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಭಾಗೇದಾರಿ ಅಂತ. ಯಾರ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಅಧಿಕಾರ ನಿಮ್ಗುಂಟು ಅಂತ ಹೇಳಿ BSPಯ ಸಂವಿಧಾನನೇ ಹೇಳೋದ್ರಿಂದ ಬೆಹೆನ್ಜಿಯವರ ಹೇಳಿಕೆಯಲ್ಲಿ ಒಂದು ಕ್ಲಾರಿಟಿ ಏನಂತಂದರೆ, ಈ ತೀರ್ಪನ್ನು ಕೊಟ್ಟು ನಿಜವಾಗ್ಲೂ SC/STಗಳಿಗೆ ಅನುಕೂಲ ಮಾಡಿಕೊಡೋ ಉದ್ದೇಶ ಇಲ್ಲಿ ಕಾಣಿಸ್ತಾ ಇಲ್ಲ. ಇದು SC/STಗಳನ್ನು ಒಡೆದು ಮೀಸಲಾತಿಯನ್ನು ದುರ್ಬಲಗೊಳಿಸಿ ಮತ್ತೆ ಅದನ್ನು ನಾಶ ಮಾಡೋ ಹುನ್ನಾರ ಇದೆ ಅಂತ ಸ್ಪಷ್ಟವಾಗಿ ಬೆಹೆನ್ಜಿಯವರು ಹೇಳಿದ್ದಾರೆ. ಸೊ ಇಷ್ಟಾದ ಮೇಲೆ ಈಗ ಬೆಹೆನ್ಜಿಯವ್ರಿಗೂ ನಿಮ್ಮ ಅಭಿಪ್ರಾಯಕ್ಕೂ ಏನು ವ್ಯತ್ಯಾಸ ಇದೆಯಲ್ಲ, ಇದನ್ನು ಹೆಂಗೆ ನೀವು ಹೇಳ್ತೀರಿ ಅಂದಾಗ, ನೋಡಿ, ನಾನೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯ ಸಂಯೋಜಕ ಉಸ್ತುವಾರಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತಗೊಂಡಂಥ ನಿರ್ಣಯವನ್ನು ನಾವು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆಗ ಎದ್ದಂಥ ಅನೇಕ ಪ್ರಶ್ನೆಗಳು, ಹುಟ್ಟುಕೊಂಡಂಥ ಅನೇಕ ಪ್ರಶ್ನೆಗಳು, ಯಾರು ಇಡೀ ದೇಶದಲ್ಲಿ ಅಕ್ಕ ಮಾಯಾವತಿಯವರು ಮಾತ್ರ ಈ ವಿಚಾರವನ್ನು ವಿರೋಧಿಸಿದಾರ ಅಂತ ನೋಡೋದಾದರೆ,
ಬಹಳ ಮುಖ್ಯವಾಗಿ ಈ ದೇಶದ ಮಾಜಿ ಉಪಪ್ರಧಾನಿ ಸನ್ಮಾನ್ಯ ಬಾಬು ಜಗಜೀವನ್ ರಾಮ್ ಅವರ ಮಗಳು, ಮಾಜಿ ಲೋಕಸಭಾ ಸ್ಪೀಕರ್ ಶ್ರೀಮತಿ ಮೀರಾ ಕುಮಾರಿ ಮೇಡಮ್ ಅವರು ಕೂಡ ಕಾಂಗ್ರೆಸ್ನ ನಾಯಕಿಯವರು. ಅವರು ಕೂಡ ಈ ತೀರ್ಪಿನಿಂದ ಯಾವುದೇ ಒಳಿತಾಗಲ್ಲ ಅಂಥೇಳಿ ಈ ತೀರ್ಪನ್ನು ಅವರು ಕೂಡ ವಿರೋಧಿಸಿದ್ದಾರೆ. ಅದನ್ನು ನಾವು ಗಮನಿಸಿದ್ವಿ. ಎರಡನೇದಾಗಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್, ಇವತ್ತು ಲೋಕ್ ಜನಶಕ್ತಿ ಪಾರ್ಟಿಯ ಕೇಂದ್ರದ ಮಂತ್ರಿ ಅವರು. ಸೊ ಅವರು ಕೂಡ ಈ ತೀರ್ಪನ್ನು ಬಲವಾಗಿ ವಿರೋಧಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕಂತೇಳಿ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಆಮೇಲೆ BSPಗೆ ವಿರುದ್ಧವಾಗಿ ಆಜಾದ್ ಸಮಾಜ್ ಪಾರ್ಟಿ ಕಟ್ಟಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಅವರು ಕೂಡ ಈ ಒಳ ಮೀಸಲಾತಿ ತೀರ್ಪಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬಂತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಕೂಡ ಈ ತೀರ್ಪಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಕಂಡು ಬಂತು. ಅಷ್ಟೇ ಯಾಕೆ, ತಮಿಳುನಾಡಲ್ಲಿ ವಿಡುದಲೈ ಕಚ್ಚಿ ಅಂತೇಳಿ ಒಂದು ಪಕ್ಷವನ್ನು ಕಟ್ಟಿ 2-3 MP ಗಳನ್ನ ಗೆಲ್ಲಿಸ್ಕೊಂಡಿರ್ತಕ್ಕಂಥ ತೋಳ್ ತಿರುಮಾವಳನ್ ಅವರು ಕೂಡ ವಿರೋಧ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರ ಮಾಡ್ತು. ಸೊ ಅದಾದ ನಂತರ ರಾಷ್ಟ್ರೀಯ ಪಕ್ಷದಲ್ಲಿ ಈಗ ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ತೀರ್ಪನ್ನು ಸ್ವಾಗತನೂ ಮಾಡಿಲ್ಲ, ವಿರೋಧನೂ ಮಾಡಿಲ್ಲ. ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತನ, ಅಥವಾ ಈ ತೀರ್ಪಿಗೆ ಅವರ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೂಡ ಇವತ್ತಿನವರೆಗೂ ಕೊಟ್ಟಿಲ್ಲ, ಸ್ವಾಗತ ಮಾಡಿಲ್ಲ. ಹಾಗೆ BJPಯ ರಾಷ್ಟ್ರೀಯ ನಾಯಕತ್ವ ಕೂಡ ಈ ತೀರ್ಪನ್ನು ಸ್ವಾಗತನೂ ಮಾಡಿಲ್ಲ ಅಥವಾ ವಿರೋಧನೂ ಮಾಡಿಲ್ಲ. ಹಾಗೆ ಬಹಳ ಮುಖ್ಯವಾಗಿ ಬೇರೆ ಬೇರೆ ಪಕ್ಷಗಳ ನಾಯಕತ್ವ ಕೂಡ ಈ ತೀರ್ಪನ್ನು ಸ್ವಾಗತ ಮಾಡಿಲ್ಲ ಅಥವಾ ವಿರೋಧನೂ ಕೂಡ ಮಾಡಿಲ್ಲ. ಅವರ ಸ್ಪಷ್ಟ ಅಭಿಪ್ರಾಯವನ್ನು ಹೇಳಿಲ್ಲ. ಸ್ಪಷ್ಟ ಅಭಿಪ್ರಾಯ ಹೇಳಿರ್ತಕ್ಕಂಥ ಎಲ್ಲರೂ ಕೂಡ ಶೆಡ್ಯೂಲ್ ಕಾಸ್ಟ್ ಲೀಡರ್ಸೇ ಆಗಿದ್ದಾರೆ. ಆ ಲೀಡರ್ಸ್ಗಳು ಹೇಳಿದಂಥದ್ದನ್ನು ಭಾಳ ಕೆಲವು ಹೋರಾಟಗಾರರು ಭಾಳ ಉಗ್ರವಾಗಿ ಖಂಡನೆ ಮಾಡಿದ್ದಿದೆ. ಆದರೆ ವಿಶೇಷವಾಗಿ ಕಾಂಗ್ರೆಸ್ನ MLAಗಳು, MP ಗಳು, ಅಥವಾ ಇವತ್ತು ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ ಸಿದ್ದರಾಮಯ್ಯನವರು, ಕರ್ನಾಟಕ ಸರ್ಕಾರದಲ್ಲಿ G. ಪರಮೇಶ್ವರರು ಮತ್ತು KH. ಮುನಿಯಪ್ಪ ಅವರು, ಹಾಗೆ HC. ಮಹದೇವಪ್ಪನವರು ಎಲ್ಲರೂ ಕೂಡ ಇದ್ದಾರೆ. ಜಾರಿ ಮಾಡೋ ಜಾಗದಲ್ಲಿ ಅವರಿದ್ದಾರೆ. ಅವ್ರ ಬಗ್ಗೆ ಯಾರೂ ಕೂಡ ಚಕ್ಕರ ಎತ್ತುತ್ತಾ ಇಲ್ಲ. ಆ ತೆಲಂಗಾಣದಲ್ಲಿ ಮುಖ್ಯಮಂತ್ರಿ ಸ್ವಾಗತ ಮಾಡಿದ್ದಾರೆ, ಇವತ್ತುವರೆಗೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಹೆಜ್ಜೆಗೂ ಕೂಡ ಮುಂದೆ ಇಟ್ಟಿಲ್ಲ. ಅಥವಾ ಕೇಂದ್ರ ಸರ್ಕಾರದಲ್ಲಿ BJP NDA ಗವರ್ನಮೆಂಟ್ ಇದೆ, ಅನೇಕ ರಾಜ್ಯಗಳಲ್ಲಿ ಇವತ್ತು BJP ಸರ್ಕಾರ ಇದೆ, ಎಲ್ಲೂ ಕೂಡ ಈ ತೀರ್ಪನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೂ ಕೂಡ ಇವರು ಯಾರ ಬಗ್ಗೆನೂ ಚಕಾರ ಎತ್ತದೇ ಇರತಕ್ಕಂಥ ನಮ್ಮ ಹೋರಾಟಗಾರರು ಬೆಹೆನ್ಜಿಯವರನ್ನೇ ಉದ್ದೇಶಪೂರ್ವಕವಾಗಿ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು. ಬೆಹೆನ್ಜಿಯವರ ವಿರುದ್ಧ ತಮಿಳುನಾಡಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಹೊರಟಂಥದ್ದನ್ನೆಲ್ಲ ಗಮನಿಸಿದ್ರೆ ನಮ್ಗಾಗ ಅನಿಸಿದ್ದು ಬಹುಶಃ ಬೆಹೆನ್ಜಿಯವರ ವಿರುದ್ಧ ಮತ್ತು BSPಯ ವಿರುದ್ಧ ಒಂದು ಅಗಾಧವಾದಂಥ ಪಿತೂರಿ ಇಲ್ಲಿ ನಡೀತಾ ಇದೆ. ಸೊ ಇಡೀ ದೇಶದಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಒಬ್ಬ ಶೆಡ್ಯೂಲ್ ಕಾಸ್ಟ್ ನಾಯಕತ್ವ ಇರತಕ್ಕಂಥ ರಾಷ್ಟ್ರೀಯ ಪಕ್ಷ ಯಾವುದಾದ್ರೂ ಇದ್ದರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ. ಈಗ ಪಾಸ್ವಾನ್ ಅವರ ಪಕ್ಷ ಬಿಹಾರಕ್ಕೆ ಸೀಮಿತ ಆಗಿದೆ. ಚಂದ್ರಶೇಖರ್ ಆಜಾದ್ ಪಕ್ಷ ಇವತ್ತು ಉತ್ತರ ಪ್ರದೇಶದಲ್ಲಿ ಮಾತ್ರ ಅದರ ಅಸ್ತಿತ್ವ ಕಂಡುಕೊಂಡಿದೆ. ಅಥವಾ ತಿರುಮಾವಳನ್ ಅವರು ತಮಿಳುನಾಡಿಗೆ ಸೀಮಿತ ಆಗಿದ್ದಾರೆ. ಅಥವಾ ಪ್ರಕಾಶ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿದ್ದಾರೆ. ಅವರನ್ನ ಹೊರತುಪಡಿಸಿ ಅವ್ರನ್ನ ಟೀಕೆನೇ ಮಾಡಿಲ್ಲ. ಇನ್ನು ಮೀರಾ ಕುಮಾರ್ ಅವರನ್ನ ಯಾರು ಕೂಡ ಪ್ರಶ್ನೆನೇ ಮಾಡ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಕೇವಲ ಅಕ್ಕ ಮಾಯಾವತಿಯವ್ರನ್ನೇ ಯಾಕೆ ಟೀಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಬಹುಜನ್ ಸಮಾಜ್ ಪಾರ್ಟಿ ಮಾತ್ರ ಈ ದೇಶದ ಮನುವಾದಿ ಪಕ್ಷಗಳಿಗೆ ಒಂದು ಸವಾಲಾಗಿ ನಿಂತಿದೆ. 1984ರಿಂದ ಟಿಲ್ ಟುಡೇ ಇವತ್ತಿನವರೆಗೆ ಮನುವಾದಿಗಳಿಗೆ ಯಾರಾದರೂ ಸವಾಲಾಗಿ ನಿಂತಿದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ, ಮಾನ್ಯವರು ದಾದಾ ಸಾಹೇಬ್ ಕಾನ್ಶಿರಾಮ್ ಸಾಬ್ ಮತ್ತು ಅಕ್ಕ ಮಾಯಾವತಿಯವರು ಮಾತ್ರ. ಸೊ ಹಾಗಾಗಿ ಈ ಪಕ್ಷವನ್ನು ಹೇಗಾದರೂ ಮಾಡಿ ನಾಶ ಮಾಡಬೇಕು, ದುರ್ಬಲ ಮಾಡಬೇಕು, ಇಲ್ಲಿಂದ ಜನರನ್ನು ದೂರ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಪಿತೂರಿ ಇಲ್ಲಿ ನಡೀತಾ ಇದೆ. ಸೊ ಈ ಪಿತೂರಿಗೆ ಬಹುಜನ್ ಸಮಾಜ್ ಪಾರ್ಟಿಯ ಯಾವ ಕಾರ್ಯಕರ್ತರು, ಮುಖಂಡರು ಕೂಡ ಬಲಿಯಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಆಶಯ ಆಗಿತ್ತು. ಸೊ ಈಗ ಈ ಜಡ್ಜ್ಮೆಂಟ್ ಬಂದ ಮೇಲೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಮತ್ತು M. ಗೋಪಿನಾಥ್ ಸಾಹೇಬರು ಮತ್ತು R. ಮುನಿಯಪ್ಪ ಸಾಹೇಬರು ಇನ್ಕ್ಲೂಡಿಂಗ್ ನಾವುಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಬೆಹೆನ್ಜಿಯವರ ಈ ನಿಲುವೇನಿದೆ, ಈ ನಿಲುವಿನ ಬಗ್ಗೆ ನಮ್ಮ ಕರ್ನಾಟಕದ ಆಶಯಗಳೇನಿದೆ,
ಇಲ್ಲಿ 30 ವರ್ಷಗಳಿಂದ ನಡೆದಿರ್ತಕ್ಕಂಥ ಹೋರಾಟಗಳೇನಿದೆ, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಸದಾಶಿವ ಆಯೋಗದ ರಿಪೋರ್ಟ್ ಏನಿದೆ, ಇದೆಲ್ಲವನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ನೀವು ಲಾರ್ಜರ್ ಇಂಟ್ರೆಸ್ಟ್ನಲ್ಲಿ, ಅಂದರೆ ಈ ತೀರ್ಪು ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ, ಈ ದೇಶಕ್ಕೆ ಅನ್ವಯ ಆಗುತ್ತೆ ಅನ್ನೋಂಥ ಸಂದರ್ಭದಲ್ಲಿ ಬೇರೆ ಏನು ಪರಿಣಾಮ ಬೀರುತ್ತೋ ಆದರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಏನು ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ಬಹಳಷ್ಟು ಜಾತಿಗಳು ಅದನ್ನು ಸ್ವಾಗತ ಮಾಡಿವೆ. ಹಾಗಾಗಿ ಇಲ್ಲಿ ಏನು ಕಾಂಟ್ರವರ್ಸಿ ಇಲ್ಲ. ಸೊ ಹಾಗಾಗಿ ಕರ್ನಾಟಕದ ಈ ಪ್ರಯತ್ನ ಏನಿದೆ, ಸದಾಶಿವ ಆಯೋಗ ರಚನೆಯಾಗಿ ಒಳ ಮೀಸಲಾತಿಯನ್ನು ಏನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಏನು ಅದನ್ನ ರೂಪಿಸಬೇಕು ಅಂತಕ್ಕಂಥ ಆಶಯ ಏನಿದೆ, ಅದಕ್ಕೆ ಇದು ಪೂರಕವಾಗಿದೆ ಅಂತೇಳಿ ನಾವು ಮನವರಿಕೆ ಮಾಡ್ಕೊಳ್ಳೋಣ. ಬಹುಶಃ ಆಗ ಬೆಹೆನ್ಜಿಯವರು ಅದನ್ನು ಒಪ್ಕೊಳ್ಬಹುದು ಅಂತಕ್ಕಂಥ ಒಂದು ಚರ್ಚೆನಲ್ಲಿ ನಾವು ಭಾವಿಸಿ ಇಮಿಡಿಯೇಟ್ ಆಗಿ ಒಂದು ಇಂಗ್ಲೀಷ್ನಲ್ಲಿ ಲೆಟರ್ನ ಡ್ರಾಫ್ಟ್ ಮಾಡಿ ಬೆಹೆನ್ಜಿಯವ್ರಿಗೂ ಕೂಡ ಮಾನ್ಯ ಅಶೋಕ್ ಸಿದ್ಧಾರ್ಥ ಸಾಹೇಬರ ಮುಖಾಂತರ ಕಳಿಸಿದ್ವಿ, ಮೇಲ್ ಕೂಡ ಮಾಡಿದ್ವಿ. ಸೊ ಅದೇ ಸಂದರ್ಭದಲ್ಲಿ ನಾವು ಇಮಿಡಿಯೇಟ್ ಆಗಿ ಬೆಹೆನ್ಜಿಯವ್ರನ್ನ ಭೇಟಿ ಮಾಡಬೇಕಂತೇಳಿ ಟೈಮ್ ಕೂಡ ಕೇಳಿದ್ವಿ. ಆ ಸಂದರ್ಭದಲ್ಲಿ ಮಾನ್ಯ ಬೆಹೆನ್ಜಿಯವರು ಹೇಗಿದ್ರು 27ನೇ ತಾರೀಕು ನ್ಯಾಷನಲ್ ಪ್ರೆಸಿಡೆಂಟ್ ಎಲೆಕ್ಷನ್ ಇದೆ, ಆ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬರಬೇಕಾಗತ್ತೆ, ಸೊ ಆಗಲೇ ಬನ್ನಿ ನಾವು ಚರ್ಚೆ ಮಾಡೋಣ ಅಂತೇಳಿ 27ಕ್ಕೆ ಅವರು ನಮಗೆ ಟೈಮನ್ನು ಕೂಡ ಕೊಟ್ಟರು. ಬಟ್ ಇನ್ ಬಿಟ್ವೀನ್ ಒಂದು ಸಮಸ್ಯೆ ಏನು ಸೃಷ್ಟಿಯಾಯಿತು ಅಂತಂದರೆ, ಈ ಒಳ ಮೀಸಲಾತಿ ತೀರ್ಪನ್ನು ವಿರೋಧ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು, ರಾಜಕೀಯ ಪಕ್ಷಗಳಲ್ಲ, ಎಲ್ಲ ಸಂಘಟನೆಗಳು 21ನೇ ತಾರೀಕು ಆಗಸ್ಟ್ 21ನೇ ತಾರೀಕು ಭಾರತ್ ಬಂದ್ಗೆ ಕರೆ ಕೊಟ್ಟರು. ಸೊ ಸಹಜವಾಗಿ ಲಾರ್ಜರ್ ಇಂಟ್ರೆಸ್ಟ್ನಲ್ಲಿ ಬೆಹೆನ್ಜಿಯವರು, ಅಕ್ಕ ಮಾಯಾವತಿಯವರು ರಾಷ್ಟ್ರೀಯ ಬಂದ್ಗೆ ಒಂದು ಬೆಂಬಲವನ್ನು ಸೂಚನೆ ಮಾಡಿದ್ರು. ಮತ್ತು ನಮಗೆಲ್ಲ ಸೂಚನೆ ಏನು ಬಂತಂತಂದರೆ, ನೀವು ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕಂತೇಳಿ. ಸೊ ದೇಶದ ಬಹುತೇಕ ಎಲ್ಲ ರಾಜ್ಯಗಳ ಯೂನಿಟ್ಸ್, ಏನು ರಾಜ್ಯ ಘಟಕಗಳೇನಿದೆ, ಆ ರಾಜ್ಯ ಘಟಕಗಳು ಈ 21ರ ಬಂದ್ಗೆ ಬೆಂಬಲ ಕೊಟ್ಟಿತ್ತು. ಇವನ್ ತಮಿಳುನಾಡು, ಆಂಧ್ರ ಮತ್ತು ತೆಲಂಗಾಣದಲ್ಲೂ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿದ್ವು. ಆದರೆ ಕರ್ನಾಟಕದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಆವತ್ತಿನ ಅಧ್ಯಕ್ಷರಾಗಿದ್ದಂಥ ಸನ್ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ನಮ್ಮ ಪಕ್ಷದ ಉಸ್ತುವಾರಿಗಳಾದಂಥ ಅಶೋಕ್ ಸಿದ್ಧಾರ್ಥ ಸಾಹೇಬರಿಗೆ ಮಾತನಾಡಿ, ಇಲ್ಲ ಇಲ್ಲಿ ಗೊಂದಲ ಇದೆ, ಹಂಗಾಗಿ ನಾವು ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಲಿಕ್ಕೆ ಆಗಲ್ಲ, ನಾವು ಬರ್ತೀವಿ 27ನೇ ತಾರೀಕು ಮಾತಾಡಿ, ಆನಂತರ ನಮಗೆ ಬೆಹೆನ್ಜಿಯವರು ಅವರ ನಿಲುವು ಏನು ದಾಖಲಿಸ್ತಾರೆ ಅಥವಾ ನೀಡ್ತಾರೆ ಅದರ ಆಧಾರದ ಮೇಲೆ ನಾವು ಬಂದ್ ಮಾಡಬೇಕಾ ಅಥವಾ ಇನ್ನೊಂದಕ್ಕೆ ನಾವು ಹೇಳ್ತೇವೆ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಅದು ಬಂದ್ ಆಯಿತು. ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ, ಮಧ್ಯಪ್ರದೇಶದಲ್ಲಿ, ಹರಿಯಾಣದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬಂದ್ ನಡೆದಿದೆ. ಸೊ ಅದಾದ ನಂತರ ಸೌತ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳು ಬೆಂಬಲ ಕೊಟ್ಟಿದ್ದಾರೆ, ಬಂದ್ಗೆ ಘೋಷಣೆ ಆಗಿದೆ ರಾಜ್ಯ ಘಟಕದ ವತಿಯಿಂದ. ಆದರೆ ಕರ್ನಾಟಕದಲ್ಲಿ ನಾವು ಬೆಂಬಲನೂ ಕೊಡಲಿಲ್ಲ ಅಥವಾ ವಿರೋಧನೂ ಕೂಡ ಮಾಡಲಿಲ್ಲ. ಸೊ ಇದು ಕೂಡ ಬೆಹೆನ್ಜಿಯವರ ನಾಲೆಡ್ಜ್ಗೆ ಹೋಗಿದೆ, ಅವರ ಗಮನಕ್ಕೆ ಬಂದಿದೆ. ಸೊ ಅದಾದ ನಂತರ ನಾವು 27ಕ್ಕೆ ಇಲ್ಲಿಂದ 26ನೇ ತಾರೀಕಿಗೆ ಹೊರಟ್ವಿ. 27 ಎಲೆಕ್ಷನ್ ಮುಗಿದ ಮೇಲೆ ನಾವು ಬೆಹೆನ್ಜಿಯವ್ರನ್ನ ಮೀಟ್ ಆಗಬೇಕಾಗಿತ್ತು. ಬಟ್ ಆ 27ರ ಎಲೆಕ್ಷನಲ್ಲಿ ಬೆಹೆನ್ಜಿಯವ್ರನ್ನ ಎಲೆಕ್ಟ್ ಮಾಡಿದ ಮೇಲೆ ಸುಮಾರು 1.5 ಗಂಟೆ ಬೆಹೆನ್ಜಿಯವರು ನಮ್ಮನ್ನು ಕುರಿತು ಮಾತಾಡಿದ್ರು. ಮತ್ತು ಒಂದು ಪುಸ್ತಕವನ್ನು ಕೂಡ, ಯಾಕೆ ಈ ಜಡ್ಜ್ಮೆಂಟನ್ನು ನಾವು ವಿರೋಧಿಸ್ತಾ ಇದ್ದೀವಿ, ಯಾಕೆ ವಿರೋಧಿಸಬೇಕಾಗಿದೆ, ಮತ್ತು ಈ ತೀರ್ಪಿನಿಂದ SCಗಳಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಅದು ಕರ್ನಾಟಕಕ್ಕೆ ಹೋಲಿಸ್ಕೊಂಡ್ರೆ ಅದು ಬೇರೆದೇ ಚಾಪ್ಟರ್ ಆಗುತ್ತೆ. ಆದರೆ ನಾರ್ತ್ ಇಂಡಿಯಾದಲ್ಲಿ ಅದರ ಪ್ರಭಾವ ಏನು, ಅಥವಾ ಇಡೀ ದೇಶದಲ್ಲಿ ಅದರ ಪ್ರಭಾವ ಏನು, ಮತ್ತು ಇದರಿಂದ ಮೀಸಲಾತಿ ಹೇಗೆ ದುರ್ಬಲ ಆಗುತ್ತೆ, ಮತ್ತು ಮುಂದೆ ಹೇಗೆ ನಾಶ ಮಾಡ್ತಾರೆ ಈ ಜಡ್ಜ್ಮೆಂಟನ್ನು ಇಟ್ಟುಕೊಂಡು. ಈ ಮನುವಾದಿ ಸರ್ಕಾರಗಳು ಯಾವುದನ್ನ ಸರ್ಕಾರದ ಮುಖಾಂತರ ತಾವು ಮಾಡೋಕ್ಕಾಗೋದಿಲ್ವೋ ಅದನ್ನು ಕೋರ್ಟ್ನ ಜಡ್ಜ್ಮೆಂಟ್ಗಳ ಮುಖಾಂತರ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಮಗೆ ಸವಿಸ್ತಾರವಾಗಿ ಮಾತನಾಡಿ, ಈ ತೀರ್ಪಿನ ಹಿಂದೆ ಕಾಂಗ್ರೆಸ್ನ ಮತ್ತು BJPಯ ಮತ್ತು ಎಲ್ಲ ಮನುವಾದಿ ಪಕ್ಷಗಳ ಮೀಸಲಾತಿ ನಾಶ ಮಾಡ್ತಕ್ಕಂಥ ಏನು ಪಿತೂರಿ ಇದೆ, ಆ ಪಿತೂರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಈ ತೀರ್ಪನ್ನ ನಾವು ವಿರೋಧ ಮಾಡಬೇಕು. ಮತ್ತು ಇನ್ನು ಮುಂದೆ ಇದನ್ನು 9th ಶೆಡ್ಯೂಲ್ಗೆ ಹಾಕಿ ಯಾವ ಕೋರ್ಟು ಕೂಡ ಇದನ್ನು ಮುಟ್ಟಬಾರ್ದು, ಆ ರೀತಿ ತಿದ್ದುಪಡಿಯನ್ನು, ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿಯನ್ನು ತರಬೇಕಂತೇಳಿ ಅಕ್ಕ ಮಾಯಾವತಿಯವರು ಘೋಷಣೆ ಮಾಡಿ ಆಮೇಲೆ ಮೀಟಿಂಗ್ ಮುಗಿಸ್ಕೊಂಡು ಅವರು ತಮ್ಮ ಮನೆಗೆ ಹೊರಟರು. ಯಾಕೆಂದರೆ ರಾಜಸ್ಥಾನ್ ಚುನಾವಣೆ ಇತ್ತು, ಅವ್ರನ್ನೆಲ್ಲ ಕರೆದು ಮೀಟಿಂಗ್ ಮಾಡೋದಿತ್ತು. ಹಾಗಾಗಿ ಮೀಟಿಂಗ್ ಸ್ಥಳದಿಂದ ಅವ್ರು ಹೊರಟರು. ಸೊ ನಾವೆಲ್ಲ ಊಟ ಮುಗಿಸಿದ್ವಿ. ಊಟ ಮುಗಿಸಿದ ನಂತರ ಇಮ್ಮಿಡಿಯೇಟ್ಲಾಗಿ ಮಾನ್ಯ ಅಶೋಕ್ ಸಿದ್ಧಾರ್ಥ ಸಾಹೇಬ್ರನ್ನ ಭೇಟಿ ಮಾಡಿ, ನಾವು ಬೆಹೆನ್ಜಿಯವ್ರಿಗೆ ಹೇಳಿದ್ರಲ್ಲ 27ಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತೇಳಿ, ಕರ್ಕೊಂಡೋಗಿ ನಾವು ಹೋಗೋಣ ಸರ್ ಅಂತ. ಸೊ ಅವರು
ಬೆಹೆಂಜಿ ಅವ್ರಿಗೆ ಟ್ರೈ ಮಾಡಿದ್ರು, ಫೋನ್ ಕನೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆಮೇಲೆ ಆಕಾಶ್ ಆನಂದ್ಜಿ ಅವ್ರಿಗೆ ಮೆಸೇಜ್ ಮಾಡಿದ್ರು. ಸೊ ಎಲ್ಲ ಆಯಿತು. ಕೊನೆಗೆ ಈಗಾಗಲೇ ಬೆಹೆಂಜಿಯವರು ಟೈಮ್ ಕೊಟ್ಟಿದ್ದು ನಿಜ. ಆದರೆ 21ನೇ ತಾರೀಕು ನಡೆದಂತಹ ಭಾರತ್ ಬಂದ್ಗೆ ಕರ್ನಾಟಕ ಯೂನಿಟ್ ಬೆಂಬಲ ಕೊಟ್ಟಿಲ್ಲ ಅಂತಕ್ಕಂಥದ್ದು ಅವ್ರಿಗೆ ಈಗಾಗಲೇ ಗಮನದಲ್ಲಿತ್ತು. ಸೊ ಅದು ಏನು ನಮಗೆ ಟೈಮ್ ಕೊಟ್ಟಿದ್ರೋ ಆ ಟೈಮಲ್ಲಿ ಅವರು ನಮ್ಮನ್ನು ಭೇಟಿ ಆಗದೇ ಇರಲಿಕ್ಕೆ ಅದು ಕಾರಣ ಆಗಿದೆ. ಸೊ ನನ್ನ ಆದೇಶವನ್ನು ನೀವು ಪಾಲನೆ ಮಾಡಿಲ್ಲ ಅಂತಂದರೆ ನಿಮ್ಮ ಮಾತುಗಳನ್ನ ನಾನು ಯಾಕೆ ಕೇಳಿಸ್ಕೊಬೇಕು ಅಂತಕ್ಕಂಥ ಮನಸ್ಥಿತಿ ಅಥವಾ ಆ ಥರದೊಂದು ಭಾವನೆ ಕೂಡ ಇರಬಹುದು. ಸೊ ಅದು ಒಂದು ಪ್ರಬಲವಾದಂಥ ಕಾರಣ ಅಂತೇಳಿ ನಮಗೆ ನಂತರ ತಿಳಿದು ಬಂತು. ಸೊ ಅದಾದ ಮೇಲೆ ನಾವು ಬಲವಂತವಾಗಿ ಸಿದ್ಧಾರ್ಥ ಸಾಹೇಬರಿಗೆ ಒತ್ತಾಯ ಮಾಡೋದ್ರಿಂದ ಸರಿ ಆಯಿತು, ಬೆಹೆಂಜಿ ಅವ್ರಿಗೆ ಅಟ್ಲೀಸ್ಟ್ ನಾವು ಮೆಮೊರಂಡಮ್ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂದಾಗ ಅವರು ಮೆಮೊರಂಡಮ್ ಕೊಡಲಿಕ್ಕೆ ಆಯಿತು ನಾನು ಮಾತಾಡ್ತೀನಿ ಅಂತೇಳಿ ಆಯಿತು ಬನ್ನಿ ಅಂತೇಳಿ ನಮ್ಮನ್ನು ಕರ್ಕೊಂಡೋದ್ರು. ಸೊ ಹೋಗುವಾಗಲೇ ನಮ್ಮೆಲ್ರಿಗೂ ಗೊತ್ತಿತ್ತು, ಏನು ಆಫೀಸಿಂದ ಬೆಹೆಂಜಿಯವರ ಮನೆಗೆ ಹೋಗುವಾಗಲೇ ನಮ್ಮೆಲ್ರಿಗೂ ಗೊತ್ತಿತ್ತು ಬೆಹೆಂಜಿಯವರು ನಮ್ಮನ್ನು ಭೇಟಿ ಆಗಲ್ಲ. ಎರಡನೇದಾಗಿ ಮೆಮೊರಂಡಮ್ ಕೊಟ್ಟೋಗೋ ಕೇಳಿದ್ದಾರೆ. ಇದಿಷ್ಟು ಸ್ಪಷ್ಟವಾಗಿ ನಮ್ಮ 5 ಜನಕ್ಕೆ ಗೊತ್ತಿತ್ತು. ನಮ್ಮ ತಂಡದಲ್ಲಿ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರ ಜೊತೆಗೆ ಗೋಪಿನಾಥ್ ಸರ್ ಇದ್ದರು, ನಾನಿದ್ದೆ, ಗಂಗಾಧರ್ ಬಹುಜನ್ ಇದ್ದರು ಮತ್ತು ಆರ್ ಮುನಿಯಪ್ಪ ಸಾಹೇಬ್ರು ಇದ್ದರು. ನಮ್ಮ 5 ಜನಕ್ಕೆ ಗೊತ್ತಿತ್ತು ನಮ್ಮ 5 ಜನರಿಗೆ ಅಲೋ ಇಲ್ಲ, ಬರೀ 2 ಮಾತ್ರ ಒಳಗಡೆ ಹೋಗಿ ಮೆಮೊರಂಡಮ್ ಸಬ್ಮಿಟ್ ಮಾಡೋದಂತೇಳಿ. ಸರಿ ನಾವು ಹೋದ್ವಿ. ಹೋಗ್ತಾ ಇದ್ದಂಗೆ ಮಾಮೂಲಿ ನಿಮಗೆಲ್ಲ ಗೊತ್ತಿದೆ, ಅದು Z+ ಸೆಕ್ಯೂರಿಟಿ ಇರತಕ್ಕಂಥ ನಾಯಕರು ನಮ್ಮ ಅಕ್ಕ ಮಾಯಾವತಿಯವರು. ಸೊ ಹಾಗಾಗಿ ನಾವು ಹೋದ್ವಿ, ನಮ್ಮನ್ನು ಚೆಕ್ ಮಾಡಿ 5 ಜನರನ್ನ ಕಾಂಪೌಂಡಿಂದ ಒಳಗಡೆ ಬಿಟ್ಟಿದ್ದಾರೆ. ದಯಮಾಡಿ ಯಾರೂ ಕೂಡ ಅಪಾರ್ಥ ಮಾಡ್ಕೊಬಾರ್ದು. ಸನ್ಮಾನ್ಯ ಗೋಪಿನಾಥ್ ಸಾಹೇಬರು ಅದು ಯಾವ ಕಾರಣಕ್ಕೆ ನಮ್ಮನ್ನು ಕಾಂಪೌಂಡ್ ಒಳಗಡೆನೇ ಬಿಡಲಿಲ್ಲ ಅಂತ ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಮ್ಮ 5 ಜನಕ್ಕೆ ಸೆಕ್ಯೂರಿಟಿ ಚೆಕ್ ಆಯಿತು. ನಾವು 5 ಜನ ಒಳಗಡೆ ಗೇಟಿಂದ ಒಳಗಡೆ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಶೋಕ್ ಸಿದ್ಧಾರ್ಥ ಸಾಹೇಬ್ರು ಹೇಳಿದ್ರು, 2 ಸಾಕು, ನೀವಿಬ್ಬರೇ ಬನ್ನಿ ಅಂತೇಳಿ ಗೋಪಿನಾಥ್ ಸಾಹೇಬ್ರಿಗೆ ಮತ್ತು ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರಿಗೆ ಹೇಳಿದ್ರು. ಅವರು ನನಗೆ ಹೇಳಿದ್ರು, ನಾನೊಬ್ಬ ಮಾಜಿ ಅಧ್ಯಕ್ಷ ಇದ್ದೀನಿ, ಆಲಿ ಕೋಆರ್ಡಿನೇಟರ್ ಇದ್ದೀನಿ, ಗಂಗಾಧರ ಆಲಿ ಉಪಾಧ್ಯಕ್ಷರಿದ್ದಾರೆ, ಮತ್ತು ಆರ್ ಮುನಿಯಪ್ಪ ಸಾಹೇಬರು ಜನರಲ್ ಸೆಕ್ರೆಟರಿ ಇದ್ದಾರೆ, ನೀವು 3 ಜನ ಇಲ್ಲೇ ಇರಿ ಅಂತ ಹೇಳಿದ್ರು. ಸೊ ಆ ಸಂದರ್ಭದಲ್ಲಿ ಆಯಿತು ನೀವು ಹೋಗಿ ಅಂತ ನಾನು ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರಿಗೆ ಗೋಪಿನಾಥ್ ಸಾಹೇಬ್ರಿಗೆ ಹೇಳಿದೆ. ನಾನು ಹೇಳಿದ ತಕ್ಷಣ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರು ಏನು ಮಾಡಿದ್ರು, ಇಲ್ಲ ನೀವು ಬನ್ನಿ ಅಂತೇಳಿ ನನ್ನನ್ನು ಕರೆದ್ರು. ಸೊ ನಾನು 2 ಹೆಜ್ಜೆ ಮುಂದೆ ಆಗ್ತೆ. ಆಮೇಲೆ ಸಿದ್ಧಾರ್ಥ ಸಾಹೇಬರು ಹೇಳಿದ್ನಲ್ಲ ಯಾಕೆ ನೀವು ಬರ್ತಾ ಇದ್ರಿ, ಇವರಿಬ್ಬರೇ ಸಾಕು ಹೋಗಿ ಅಂತಂದರು. ಸೊ ನನಗೆ ನಾನು ನಮ್ಮ ರಾಷ್ಟ್ರೀಯ ನಾಯಕತ್ವದ ಅಥವಾ ನಮ್ಮ ರಾಷ್ಟ್ರೀಯ ಇನ್ಚಾರ್ಜ್ಗಳ ಪಲ್ಸ್ ರೇಟ್ ನನಗೆ ಗೊತ್ತಿದೆ. ಅವರು ಎಷ್ಟು ನಮಗೆ ಅವ್ರಿಗೆ ಒಡನಾಟ ಇದೆ ಅಂತಂದರೆ ನಮ್ಮನ್ನು ಎಷ್ಟು ಗೌರವಿಸ್ತಾರೋ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಬೈದು ಹೇಳ್ತಕ್ಕಂಥ ಅಧಿಕಾರನೂ ಕೂಡ ಅವ್ರಿಗಿದೆ, ಸಿಟ್ಟು ಮಾಡ್ಕೊಳ್ತಕ್ಕಂಥ ಅಧಿಕಾರ ಕೂಡ ಇದೆ. ನಮಗೆ ಗೊತ್ತಿದೆ ಅದು. ನಮ್ಮ ಅವರ ಆತ್ಮೀಯ ಸಂಬಂಧ ಕೇವಲ ಪದಾಧಿಕಾರಿಗಳ ಮಟ್ಟದಲ್ಲೇನಿಲ್ಲ, ನಾವು ಒಂದು ಕುಟುಂಬದ ರೀತಿಯಲ್ಲಿದ್ದೀವಿ. ಹಾಗೆ ಸಿಟ್ಟು ಮಾಡಿಕೊಂಡು ಒಬ್ಬ ಹಿರಿಯ ಅಣ್ಣ ಹೇಳ್ದಂಗೆ ನೀವು ನಿಂತ್ಕೊಂಡು 2 ಸಾಕು ಇಲ್ಲಿರಿ ಅಂತ ಹೇಳಿದ್ರು. ನಾವು ಕಾಂಪೌಂಡ್ ಒಳಗಡೆ ಇದ್ವಿ, ಆಗ ಗೇಟ್ ಒಳಗಡೆ ಹೋಗಿದ್ವಿ. ಸೊ ಅದಾದಮೇಲೆ ಆಯ್ತು ಅವ್ರು ಹೇಳಿದ್ಮೇಲೆ ನಮ್ಗೆ ಅರ್ಥ ಆಯಿತು. ನಾವು ವಾಪಸ್ಸು ಹೊರಟ್ವಿ. ಅವರು ಮುಂದಕ್ಕೆ ಹೋದರು. ಮುಂದಕ್ಕೆ ಹೋಗಾದ್ಮೇಲೆ ನಾವು ವಾಪಸ್ ಬಂದು ಬಿಸಿಲಿತ್ತು. ಅಲ್ಲಿ ಬೆಂಚ್ ಇದೆ, ಸ್ಟೋನ್ ಬೆಂಚ್ ಇದೆ, ಅಲ್ಲಿ ಆರ್ ಮುನಿಯಪ್ಪ ಸಾಹೇಬರು ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು. ಬಿಸಿಲಿದೆ ಅಂತೇಳಿ ಇಲ್ಲಿ ಕೂತ್ಕೋಬೇಡಿ ಅಂತ ಸೆಕ್ಯೂರಿಟಿಯವರು ಹೇಳಿದ್ರು. ಸೊ ದೆನ್ ನೆಕ್ಸ್ಟ್ ಏನಾಯಿತು ಅನ್ನೋದೇ ಭಾಳ ಇಂಪಾರ್ಟೆಂಟು. ಕೂತ್ಕೋಬೇಡಿ ಅಂದಮೇಲೆ ಸೆಕ್ಯೂರಿಟಿಗಳಿಗೆ ಅಲ್ಲಿ AC ಚೇಂಬರ್ ಇದೆ. ಸೆಕ್ಯೂರಿಟಿ ಅಂತಂದರೆ ಗನ್ ಹಿಡ್ಕೊಂಡು ನಿಂತ್ಕೊಳ್ಳೋರು ಮಾತ್ರ ಅಲ್ಲ, ಅಲ್ಲಿ SI ಕೇಡ್ರ ಒಬ್ಬರು ಆಫೀಸರ್ ಇದ್ದಾರೆ, ಅವ್ರಿಗೆ AC ಚೇಂಬರ್ ಇದೆ, ಅಲ್ಲಿ ಸೋಫಾಗಳಿದೆ, ಚೇರ್ ಇದೆ. ನಮ್ಮನ್ನು ಇಲ್ಲಿ ವೆಯ್ಟ್ ಮಾಡಿ ಅಂತೇಳಿ ಕರ್ಕೊಂಡೋಗಿ ಕೂರಿಸಿದ್ರು. ಖಂಡಿತ ಹೇಳ್ತೀನಿ, ಮಾನ್ಯ ಗೋಪಿನಾಥ್ ಸಾಹೇಬರು ತಮ್ಮ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಯಾವ ಅವಮಾನಕರ ಘಟನೆಯೂ ಕೂಡ ನಡೆದಿಲ್ಲ. ಸೆಕ್ಯೂರಿಟಿಯವರು ಕತ್ತನ್ ಪಟ್ಟಿ ಹಿಡ್ಕೊಂಡು ತೋಳು ಹಿಡ್ಕೊಂಡು ದರ ಅಂತ ಎಳ್ಕೊಂಡೋದ್ರು ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ನಗಬೇಕಾ, ಇದೇನಿದು ಇಂಥ ವಿಚಿತ್ರ ಪದಗಳು. ಮತ್ತು ಅವರು ಬಳಸಿದಂಥ ಪದಗಳ ಬಗ್ಗೆ ನನಗೆ ಆಶ್ಚರ್ಯ ಆಗೋಯ್ತು. ನಾಯಿಗಳ ಥರ ಓಡಿಸ್ಬಿಟ್ರು, ಭಿಕ್ಷುಕರ ಥರ ಓಡಿಸ್ಬಿಟ್ರು. ಒಬ್ಬ ಅತ್ಯಂತ ಹಿರಿಯ ನಾಯಕ, ಬುದ್ಧಿಜೀವಿ, ಈ ಮಟ್ಟಕ್ಕೆ ಒಂದು ರಾಂಗ್ ಇಂಟರ್ಪ್ರಿಟೇಟ್ ಮಾಡಿದ್ರಲ್ಲ ಅಂತೇಳಿ ಭಾಳ ಆಘಾತ ಆಯ್ತು ನಮಗೆ, ಭಾಳ ಬೇಸರ ಆಯಿತು. ಏನಪ್ಪ ಇದು, ವಾಸ್ತವ ಏನು ನಡೆದಿದೆ ಅದನ್ನು ಹೇಳಿ ನಾವು ಒಪ್ಕೊತೀವಿ. ನನಗೆ ಪರ್ಟಿಕ್ಯುಲರ್, ಬೇರೆಯವ್ರಿಗೆ ಯಾರೂ ಅಲ್ಲ. ಯಾಕೆಂದರೆ
ನಮ್ಮ ಗಂಗಾಧರ್ ಬಹುಜನ್ ಅವರು ಮತ್ತು ಆರ್ ಮುನಿಯಪ್ಪ ಸಾಹೇಬರು ನನ್ನ ಹಿಂದೆ ಇದ್ರು. ಅರೆ ದೋ ಲೋಗ್ ಕಾಫಿಯೇನಾ ಅಂತ ನನಗೆ ಹೇಳಿದರು, ಹಿಂದಿನಲ್ಲೇ ಹೇಳಿದ್ದವರು. ಅರೆ ದೋ ಲೋಗ್ ಕಾಫಿಯೇ ಅಂತಂದರು. ಟೀಕ್ ಸರ್ ಅಂತ ನಾನು ಹೇಳಿದ್ದೀನಿ, ನಗ್ನಗ್ತಾನೆ ಹೇಳಿದ್ದೀನಿ. ಹಂಗೇಳಿ ನಾವು ವಾಪಸ್ ಬಂದಿದ್ದು. ಇವರು ಮುಂದೆ ಹೋದರು. ಸೊ ಹೋದರು, ನಾವು ಬಂದು ಸೆಕ್ಯೂರಿಟಿ ಹೆಡ್ ರೂಮಲ್ಲಿ ಕೂತಿದ್ವಿ. ಅದೇ ನಿನ್ನೆ ಗಂಗಾಧರ್ ಕೂಡ ಮೊನ್ನೆ ಗೂಗಲ್ ಮೀಟಲ್ಲಿ ಹೇಳಿದಾಗೆ ಆ ಸೆಕ್ಯೂರಿಟಿ SI ಕೇಡರ್ ಆಫೀಸರು, ನನ್ನ ಮಗನೂ ಕೂಡ ಬೆಂಗಳೂರಿನಲ್ಲಿ ಯಾವುದೋ MNCನಲ್ಲಿ ಟ್ರೈನಿ ಇದ್ದಾನೆ, ಅವನು ಅಲ್ಲೇ ಉಳಿತಾನೆ 6 ತಿಂಗಳು. ಅವನಿಗೇನಾದರೂ ಸಮಸ್ಯೆ ಆದರೆ ನಿಮ್ಮ ಯಾರ್ದಾದ್ರೂ ನಂಬರ್ ಕೊಡಿ, ಬೆಂಗಳೂರಿನಲ್ಲೇ ಇರೋರ್ದು ನಂಬರ್ ಕೊಡಿ, ನಾನು ಅವನಿಗೆ ಕನೆಕ್ಟ್ ಮಾಡ್ತೀನಿ, ಅವನಿಗೆ ನಿಮ್ಮ ನಂಬರ್ ಕೊಡ್ತೀನಿ ಅಂತೇಳಿ ಭಾಳ ಆರಾಮಾಗಿ ಮಾತಾಡಿಕೊಂಡು ಅವ್ರು ನಮ್ಮ ಬಗ್ಗೆ ವಿಚಾರಿಸ್ಕೊಂಡು ಆಪ್ಕವನೇ ಏಕವನೇ ನೀವೇನಾಗಿದ್ರಿ ಎಲ್ಲನೂ ವಿಚಾರಿಸ್ಕೊಂಡು ಬೆಂಗಳೂರಿನಲ್ಲಿ ಉಳಿಯೋರು ಯಾರು ಅಂದರೆ ಆರ್ ಮುನಿಯಪ್ಪ ಸಾಹೇಬರು ಅವರೇ ನಂಬರ್ ಕೊಟ್ಟಿದ್ದಾರೆ. ಅಷ್ಟು ಸೌಹಾರ್ದಿತವಾಗಿ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಆಚೆ. ಸೊ ಬಂದ ಮೇಲೆ ಮತ್ತು ಇನ್ನೊಂದು ಅವರು ರಾಂಗ್ ಇಂಟರ್ಪ್ರಿಟ್ ಮಾಡಿದ್ದು, ಇವರು ಎಲ್ಲೋ ದೂರದಲ್ಲಿ ನಿಂತಿದ್ರು ಅಂತಲ್ಲ. ಆ್ಯಕ್ಚುಲಿ ಇವರು ಹೊರಗಡೆ ಬಂದಾಗ ನಾವು ಇನ್ನೂ ಸೆಕ್ಯೂರಿಟಿ ಆಫೀಸಲ್ಲೇ ಕೂತಿದ್ವಿ, AC ಚೇಂಬರ್ಲೇ ಕೂತಿದ್ವಿ. ಇವ್ರು ಬಂದರು ಅಂತ ಗೊತ್ತಾದ ಮೇಲೆ ಇವ್ರು ಬಂದಾಗ ಹೇಳಿದ್ರು ಅಲ್ಲಿ ಲೋಗ ಆಗೇ ಅಂತ. ಸೊ ನಾವು ಹೊರಗಡೆ ಬಂದ್ವಿ. ಸೊ ಇಷ್ಟು ಕ್ಲಿಯರಾಗಿ ನೋಡಿ, ನಾವು ಎಲ್ಲೂ ಕಾಂಪೌಂಡ್ ಹತ್ರ ನಿಂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ, ಬೀದಿಲಿ ನಿಂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಉತ್ತರ ಪ್ರದೇಶದಲ್ಲಿ ಬೆಹೆಂಜಿಯವರ ಸೆಕ್ಯೂರಿಟೀಸು ಯಾರು ಅವ್ರನ್ನ ಆಲ್ರೆಡಿ ಸಾಮಾನ್ಯ ಕಾರ್ಯಕರ್ತ ಯಾರು ಅವ್ರನ್ನ ಭೇಟಿಯಾಗೋಕೆ ಹೋಗಲ್ಲ. ಯಾರೇ ಭೇಟಿಯಾಗೋಕೆ ಬಂದ್ರೂ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ ಬರ್ತಾರೆ ಅಂತ ಗೊತ್ತು. ನಮ್ಮನ್ನೆಲ್ಲ ಪ್ರೀತಿಯಿಂದ ನಗ್ನಗ್ತಾನೆ ಮಾತಾಡಿಸ್ತಾರೆ. ಕತ್ತಿಳಿದು ತಳ್ತಕ್ಕಂಥ ನನ್ನ ಇತಿಹಾಸದಲ್ಲಿ ನಾನು ಭಾಳಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ, 93ನೇ ಇಸ್ವಿನಲ್ಲಿ SSD ಏನು ಬಹುಜನ್ ಸಮಾಜ್ ಪಾರ್ಟಿಯ ಸೇರ್ಪಡೆ ಅಂದರೆ ಜಾಯ್ನ್ ಆಗೋಂಥ ಸಂದರ್ಭದಲ್ಲಿ ಬಂದಂಥ ಸಾಮಾನ್ಯ ಕಾರ್ಯಕರ್ತ ಅವತ್ತಿಂದ ಇವತ್ತಿನವರೆಗೆ 3 ಬಾರಿ ಬೆಹೆಂಜಿಯವರ ಸ್ಪೀಚನ್ನು ನಾನು ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಮೈಸೂರಿನಲ್ಲಿ ಕೊಳ್ಳೇಗಾಲದಲ್ಲಿ, ಮೈಸೂರಲ್ಲಿ 2 ಬಾರಿ, ಕೊಳ್ಳೇಗಾಲದಲ್ಲಿ 1 ಬಾರಿ. ಬೆಹೆಂಜಿಯವರು ಇರ್ತಕ್ಕಂಥ ಬಹುತೇಕ ಎಲ್ಲ ವೇದಿಕೆಗಳಲ್ಲೂ 2007-3 ನಂತರ ಎಲ್ಲ ವೇದಿಕೆಗಳಲ್ಲಿ ನಾನು 1-2 ಕಾರ್ಯಕ್ರಮಗಳು ಬಿಟ್ಟರೆ ನಾನು ಜೊತೆಯಲ್ಲಿರ್ತಕ್ಕಂಥವನು. ಸೊ ಬೆಹೆಂಜಿ ಕೂಡ ನನ್ನನ್ನು ಗುರುತಿಸ್ತಾರೆ, ಸೆಕ್ಯೂರಿಟಿಗಳು ಕೂಡ ನಮ್ಮನ್ನು ಗುರುತಿಸ್ತಾರೆ. ಇಷ್ಟೆಲ್ಲ ಇದ್ದು ನಮ್ಮನ್ನು ಕತ್ತಿಡಿದು ಆಚೆ ತಳ್ತಕ್ಕಂಥ ಯಾವ ಪ್ರಮೇಯವೂ ಯಾವ ಕಾಲದಲ್ಲೂ ಬರಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಾಗಿ ಅವರು ಮಾತಾಡಿದ ನೋಡೇ ಆಶ್ಚರ್ಯ ಆಗ್ಬಿಡ್ತು ನನಗೆ. ಯಾಕೆ ಇವರು ಈ ರೀತಿ ಮಾತಾಡಿದ್ರು? ಬಹುಶಃ ನನಗನ್ಸುತ್ತೆ ಇವರಿಗಾಗಲೇ ಒಂದು ತೀರ್ಮಾನ ತಗೊಂಡ್ಬಿಟ್ಟಿದ್ರು, ನಾವು ಪಾರ್ಟಿಯನ್ನು ಬಿಡಬೇಕಂತ. ಯಾವ ಕಾರಣಕ್ಕೆ ಬಿಡಬೇಕು ಅಂತಂದರೆ, ಈ ನನ್ನ ಪ್ರಕಾರ ಇದೊಂದು ಯಾವುದು ಒಳ ಮೀಸಲಾತಿಯ ವಿಚಾರ ಒಂದು ನೆಪ ಅಷ್ಟೇ ಅಂತ ನಾನು ಅಂದ್ಕೊಳ್ತೀನಿ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಬೇಕು. ಅವರು ಭಾಳ ವರ್ಷಗಳ ಹಿಂದನೂ ಪಾರ್ಟಿನಲ್ಲಿ ಇರೋದ್ರಿಂದ ಎಲ್ಲ ಗೌರವಗಳು ಸಿಕ್ಕಿದೆ. ತಮಿಳುನಾಡು, ಕೇರಳ ಇನ್ಚಾರ್ಜ್ ಇದ್ದರು, ಕರ್ನಾಟಕ ಇನ್ಚಾರ್ಜ್ ಇದ್ದರು. ಈಗ ಮತ್ತೆ ಕರ್ನಾಟಕ ಇನ್ಚಾರ್ಜ್ ಆದಮೇಲೆ ಈಗ ನಮ್ಮ ತಮಿಳುನಾಡಿನ ಸ್ಟೇಟ್ ಪ್ರೆಸಿಡೆಂಟ್ ಆರ್ಮ್ಸ್ಟ್ರಾಂಗ್ ಅವರ ಹತ್ಯೆ ಆದಮೇಲೆ ಕರ್ನಾಟಕ ಇನ್ಚಾರ್ಜಿಂದ ತೆಗೆದು ತಮಿಳ್ನಾಡಿಗೆ ಹಾಕಿದ್ರು. ಆ ತಮಿಳ್ನಾಡಿಗೆ ಹಾಕಿದ್ಮೇಲೆ ಇವ್ರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು, ಅದು ನಮಗೆಲ್ರಿಗೂ ಗೊತ್ತಿತ್ತು. ಓಕೆ, ಸೊ ಬಹುಶಃ ನಾನು ಅನ್ಕೋತೀನಿ ಆವತ್ತಿಂದನೇ ಅವರು ಡಿಸ್ಟರ್ಬ್ ಆಗಿದ್ರು, ಪಾರ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರ ಮನಸ್ಸು ಒಪ್ಪಿರಲಿಲ್ಲ ಅಂತ ಅನಿಸುತ್ತೆ. ಯಾವಾಗ ನಮ್ಮ ಜೊತೆ ಚರ್ಚೆ ಮಾಡಿದ್ರು ನೆಗೆಟಿವ್ ಆಗೇ ಮಾತಾಡೋರು, ನಾವು ಪಾಸಿಟಿವ್ ಆಗೇ ಮಾತಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತೇನು ನೀವೆಲ್ಲ ಆಗ್ರಹ ಮಾಡ್ತಾ ಇದ್ರೆ ಭಾಳಷ್ಟು ಜನ, ಅಲ್ಲೇನು ನಡೀತು ನೀವು ಹೇಳಿ, ಅಲ್ಲೇನು ನಡೀತು ನೀವು ಹೇಳಿ ಅಂತ ನಾನು ಹೇಳ್ತೀನಿ. ನಾನು ಬೆಳಗ್ಗೆ ಸಿದ್ಧಾರ್ಥ ಸಾಹೇಬ್ರಿಗೂ ಮಾತಾಡಿದ್ದೀನಿ, ನೆನ್ನೆನೂ ಮಾತಾಡಿದ್ದೀನಿ. ದಯಮಾಡಿ ಆ CCTV ಫೂಟೇಜನ್ನು ನೀವು ಹೆಂಗಾದರೂ ಮಾಡಿ ರಿಕವರಿ ಮಾಡಿ ನಮಗೆ ಕಳಿಸಿ ಅಂತ. ಅವರು ಒಡಿಸಾದಲ್ಲಿದ್ದಾರೆ, ಒಡಿಸಾ ಮತ್ತು ರಾಜಸ್ಥಾನಿ ಟೂರ್ನಲ್ಲಿದ್ದಾರೆ ಅವರು ಹೇಳಿ ನಮಗೆ ಐ ಥಿಂಕ್ ಆದಷ್ಟು ಬೇಗ ಅವರು ನಮಗೆ ಕೊಡಿಸಿದ್ರೆ ಈ ಘಟನೆಯ ಸಂಪೂರ್ಣ ಚಿತ್ರಣವನ್ನು ಥ್ರೂ ಸೋಷಿಯಲ್ ಮೀಡಿಯಾ ನಿಮಗೆ ತೋರಿಸ್ತೀವಿ ನಾವು. ಅದು ಯಾಕೆ ಅಷ್ಟೊಂದು ಸುಳ್ಳು ಹೇಳಬೇಕಾದಂಥ ಅನಿವಾರ್ಯತೆ ಸನ್ಮಾನ್ಯ ಗೋಪಿನಾಥ್ ಸಾಹೇಬ್ರಿಗೆ ಬಂತು ನನಗಂತೂ ಗೊತ್ತಿಲ್ಲ. ಅವ್ರ ಬಗ್ಗೆ ಈಗಲೂ ಕೂಡ ಅಪಾರವಾದಂಥ ಗೌರವ ಇದೆ. ಅವರ ವಿದ್ವತ್ತು, ಅವರ ನಾಲೆಡ್ಜು ಅದೆಲ್ಲವೂ ಕೂಡ ಬಹುಜನ್ ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಆದರೆ ಈ ಥರದ ವಿಚಾರಗಳಲ್ಲಿ ಭಾಳ ಕೇವಲವಾಗಿ ಅವರು ಮಾತಾಡೋದ್ರಿಂದ ಅಥವಾ ಹೇಳೋದ್ರಿಂದ ಖಂಡಿತವಾಗ್ಲೂ ಅದಕ್ಕೆ ಧಕ್ಕೆ ಬರುತ್ತೆ. ಹಾಗಾಗಬಾರ್ದು ಅಂತ ನಾನು ಬಯಸ್ತೀನಿ. ದೆನ್ ಅದಾದ ಮೇಲೆ ಲಕ್ನೋದಲ್ಲಿ ನೋಡಿ, ಯಾವಾಗ ಸಿದ್ಧಾರ್ಥ ಸಾಹೇಬರು ಆ ಮೀಟಿಂಗ್ ಮುಗಿದ ಮೇಲೆ ನಾವೆಲ್ಲ ಸಿದ್ಧಾರ್ಥ ಸಾಹೇಬ್ರೇ ನಮಗೆ ಅವ್ರದ್ದೇ ಸ್ವಂತ ವೆಹಿಕಲ್ಲು, ನಾವು ಏರ್ಪೋರ್ಟ್ಗೆ ಹೋದರೆ ಅವ್ರದ್ದೇ ವೆಹಿಕಲ್ ಬರುತ್ತೆ, ಏರ್ಪೋರ್ಟಿಂದ ಹೋಟೆಲಿಂದ ನಮ್ಮ ಆಫೀಸ್ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಕಂಪ್ಲೀಟ್ ಅವ್ರದ್ದೇ ವೆಹಿಕಲ್ ಇರುತ್ತೆ. ಒಂದು ವೇಳೆ ಅಲ್ಲೇನಾದ್ರು ಆದ ರೀತಿ ಕೆಡುಕು ಬಟ್ ಅನ್ವಾಂಟೆಡ್ ಥಿಂಗ್ ನಡೆದಿದ್ರೆ ನಾವು ಅವ್ರ ವೆಹಿಕಲ್ ನಮಗೆ ಕಳಿಸ್ತಾ ಇರಲಿಲ್ಲ.
ಅವ್ರ ವೆಹಿಕಲ್ನಲ್ಲಿ ನಮ್ಗೆ ಹೋಟ್ಲಿಗೆ ಕಳಿಸ್ಕೊಟ್ರು. ಅಲ್ಲಿ ಒಂದು ಘಟನೆ ಏನಾಗಿದೆ ಅಂದರೆ, ಬೆಹೆಂಜಿ ಇವ್ರನ್ನ ಮಾತಾಡಿಸಿಲ್ಲ. ಯಾರು ಒಳಗಡೆ ಹೋದಂಥ ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಮತ್ತು ಮಾನ್ಯ ಎಂ ಗೋಪಿನಾಥ್ ಸಾಹೇಬ್ರನ್ನ ಮಾತಾಡಿಸಿಲ್ಲ. ಯಾಕೆಂದರೆ 21ನೇ ತಾರೀಕು ನಾನು ಕೊಟ್ಟ ಆದೇಶವನ್ನು ನೀವು ಪಾಲನೆ ಮಾಡಿಲ್ಲ ಅಂತಂದರೆ ನಾನು ಯಾಕೆ ನಿಮ್ಮನ್ನು ಭೇಟಿಯಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನ ಆಗಿತ್ತು ಅವ್ರ ಮನಸ್ಸಲ್ಲಿ ಅನಿಸುತ್ತೆ. ಆ ಕಾರಣಕ್ಕೆ ಅವ್ರು ಭೇಟಿಯಾಗಿಲ್ಲ. ಮತ್ತು ಮೆಮೊರಂಡಮ್ ತೊಗೊಳಕ್ಕೆ ಅವ್ರು ಬಂದಿಲ್ಲ, ಕಚೇರಿನಲ್ಲಿ ಕೊಟ್ಟೋಗಿ ಅಂತೇಳಿ ಕೊಟ್ಟೋಗಿದ್ದಾರೆ. ಮತ್ತು ಅದು ಇವ್ರಿಗೆ ಖಂಡಿತವಾಗ್ಲೂ ಬೇಸರ ಆಗಿದೆ. ಅದು ಅವಮಾನ ಅನ್ನೋ ರೀತಿಯಲ್ಲೂ ಕೂಡ ಅವರು ಪರಿಭಾವಿಸಿರ್ಬೋದು. ಸೊ ಅಲ್ಲಿ ಬರುವಾಗಲೇ ಲಕ್ನೋದಲ್ಲಿ ಜೊತೆಯಲ್ಲೇ ಊಟ ಮಾಡಿದ್ವಿ ನಾವು ನೈಟು. ರಾತ್ರಿ ಗೋಪಿನಾಥ್ ಸಾಹೇಬರು ಮತ್ತು ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಹಾಗೆ ಆರ್ ಮುನಿಯಪ್ಪ ಸಾಹೇಬರು ಒಂದು ರೂಮ್ನಲ್ಲಿ ಉಳ್ಕೊಂಡ್ರು. ನಾನು ಗಂಗಾಧರ ಬಹುಜನ್ರವರು ಮತ್ತು ಇನ್ನೊಬ್ಬರು ತಮಿಳುನಾಡು ವೈಸ್ ಪ್ರೆಸಿಡೆಂಟ್ ನಾವು ಒಂದು ರೂಮಲ್ಲಿ ಉಳ್ಕೊಂಡ್ವಿ. ಸೊ ರಾತ್ರಿ ಏನು ಚರ್ಚೆ ನಡೀತೋ ಗೊತ್ತಿಲ್ಲ. ಬರೋ ಅಷ್ಟರೊಳಗೆ ಅವರು ಒಂದು ಕ್ಲಿಯರ್ ಪಿಕ್ಚರ್ಗೆ ಬಂದಿದ್ರು, ನಾವು ಈ ಪಾರ್ಟಿಲಿ ಇರಬಾರ್ದು, ಬಹುಜನ್ ಸಮಾಜ್ ಪಾರ್ಟಿಲಿ ಇರಬಾರ್ದು ಅನ್ನೋಂಥದ್ದು ಅವರು ತೀರ್ಮಾನಕ್ಕೆ ಬಂದಿತ್ತು. ನಾವು ಲಕ್ನೋವಿಂದ ಮತ್ತೆ ನೋಡಿ, ಲಕ್ನೋದಲ್ಲಿ ಬೆಳಗ್ಗೆ 6 ಗಂಟೆಗೆ ನಮಗೆ ವೆಹಿಕಲ್ ಕಳಿಸ್ಕೊಟ್ಟಿದ್ದಾರೆ, ದೊಡ್ಡ ಗಾಡಿ ಕಳಿಸ್ಕೊಟ್ಟಿದ್ದಾರೆ. 6 ಜನ ಇದ್ವಿ ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ವೆಹಿಕಲ್ ಕಳಿಸಿ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡಿಸಿದ್ದಾರೆ. ಸೊ ಅದಾದಮೇಲೆ ನಾವು ಲಕ್ನೋಗೆ ಬಂದು, ಲಕ್ನೋಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ಸೀದಾ ನಾವು ನಮ್ಮ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರ ಪರ್ಸ್ನಲ್ ಗೆಸ್ಟ್ ಹೌಸ್, ಡಾಲರ್ಸ್ ಕಾಲೋನಿ ಗೆಸ್ಟ್ ಹೌಸ್ಗೆ ಹೋದ್ವಿ. ನಾವು ಆಫೀಸ್ಗೆ ಹೋದ್ವಿ. ಅಲ್ಲಿ ಭಾಳ ಅಪ್ಸೆಟ್ ಆಗಿದ್ರು ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು. ಮತ್ತು ನಾನು ಅದನ್ನು ಗಮನಿಸ್ತಾ ಇದ್ದೆ. ಮಾನ್ಯ ನಮ್ಮ ಗಂಗಾಧರ್ ಬಹುಜನ್ರವರು ಕೂಡ ಅದನ್ನು ಗಮನಿಸ್ತಾ ಇದ್ರು. ಸೊ ನಮ್ಗೆ ಗೊತ್ತಿತ್ತು ಅವ್ರಿಗೆ ಭಾಳ ಬೇಸರ ಆಗಿದೆ ಅಂತ. ನಾವು ಈ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳಿ ಹರ್ಟ್ ಮಾಡೋದು ಬೇಡ ಅಂತೇಳಿ ನಾವು ಇಷ್ಟಕ್ಕೆ ಮಾತ್ರ ಸೀಮಿತ ಆದ್ವಿ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಬೇಕಂತ. ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ನಾನು ಪಾರ್ಟಿ ಬಿಟ್ಬಿಡ್ಬೇಕಂತ, ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ಹಂಗೆ ಹೇಳಿದಾಗ, ಟು ಬಿ ಫ್ರ್ಯಾಂಕ್ ವಿತ್ ಯು, ಮಾನ್ಯ ಗೋಪಿನಾಥ್ ಸಾಹೇಬ್ರು ಹೇಳಿದ್ದು, ನಾನು ಯಾವತ್ತೋ ಪಾರ್ಟಿ ಬಿಡಬೇಕಂತ ತೀರ್ಮಾನ ಮಾಡಿದ್ದೆ, ಅದನ್ನು ಚರ್ಚೆ ಮಾಡಿದ್ದೆ, ಆರ್ ಮುನಿಯಪ್ಪ ಸಾಹೇಬ್ರ ಹತ್ರ ಚರ್ಚೆ ಮಾಡಿದ್ದೆ ಅಂತ ಹೇಳಿದ್ರು ಅವರು. ಆದರೆ ನಿಮಗೆ ಅದನ್ನು ನಾವು ಹೇಳಿರಲಿಲ್ಲ. ಈಗ ನೀವು ಬಿಡಬೇಕಂತ ತೀರ್ಮಾನ ಮಾಡಿರೋದು ಭಾಳ ಒಳ್ಳೇದಾಯಿತು, ನಾವೆಲ್ಲರೂ ಬಿಡೋಣ ಅಂತ ಹೇಳಿದ್ರು. ಸೊ ಹಂಗೆ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರು, ಅವರ ದೊಡ್ಡ ಗುಣ ಅದು, ಅವರೊಂದು ಮಾತು ಹೇಳಿದ್ರಂದರೆ, ನೋಡ್ರಿ ನಾವಂತೂ ಬಿಟ್ಬಿಡ್ತೀವಿ ಕಣ್ರಿ, ನೀವಿಬ್ಬರು ನಡೆಸ್ಕೊಂಡು ಹೋಗೋದಿದ್ರೆ ನಡೆಸ್ಕೊಂಡು ಹೋಗಿ ಅಂತೇಳಿ ನನಗೂ ಗಂಗಾಧರ್ಗೂ ಹೇಳಿದ್ರು. ಸೊ ನಾನು ಇಮಿಡಿಯೇಟಾಗಿ ಅವ್ರಿಗೆ ಹೇಳಿದ್ದು, ಇಲ್ಲ ಸರ್, ದಯಮಾಡಿ ನಾವೆಲ್ಲ ಜೊತೆಗಿರೋಣ, ಮತ್ತೆ ಒಂದು ಬಾರಿ ಅಪ್ರೋಚ್ ಮಾಡೋಣ ಅಂತ ಹೇಳಿದೆ ನಾನು. ಇಷ್ಟು ನಾವು ಈ ಘಟನೆಗೆ ಐ ವಿಟ್ನೆಸ್ಸು ಮತ್ತು ಸಾಕ್ಷಿದಾರರು, ನಾವು ಜೊತೆಲಿರೋಣ, ಮತ್ತೆ ಒಂದು ಸಲ ಅಪ್ರೋಚ್ ಮಾಡೋಣ ಅಂತ ಹೇಳಿದೆ. ಬಟ್ ನಮ್ಮ ಮಾನ್ಯ ಗೋಪಿನಾಥ್ ಸಾಹೇಬರು ಅದೇನು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಕಂಪ್ಲೀಟ್ ಅವರು ಇಲ್ಲ ಪಾರ್ಟಿ ಬಿಡಲೇಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಮತ್ತಷ್ಟು ಅವ್ರ ತಲೆಯಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಕೊನೆಗೆ ಅವರು ಸುಮಾರು 1 ಗಂಟೆಗಳ ಕಾಲ ಮಾತಾಡಿದ್ರು. ನಮಗೆ ಭಾಳ, ಈಗ ಅವರು ಬೇಸರದಲ್ಲಿದ್ದಾರೆ. ನಾವು ನಮ್ಮ ಒಪಿನಿಯನ್ ಹೇಳಿದ್ರೆ ಅವ್ರೇನಾದ್ರು ಬೇಜಾರು ಮಾಡ್ಕೊಬೋದು, ಏನೇ ಇರಲಿ ಅಂತೇಳಿ ನಾವು ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ವಿ. 1 ಗಂಟೆ ಆದಮೇಲೆ ಅವ್ರಿಗೆ ಬೇಸತ್ತು, ಏನು ನಾವು ಇಷ್ಟೊಂದು ಮಾತಾಡ್ತಾ ಇದ್ದೀವಿ, ನೀವು ಯಾಕಪ್ಪ ಏನು ಮಾತಾಡ್ತಾ ಇಲ್ಲ ಅಂತಂದರು. ನೀವು ಯಾಕೇನು ಬಾಯೇ ಬಿಡ್ತಾ ಇಲ್ವಲ್ಲ ಅಂತ. ಇಲ್ಲ ಸರ್ ಮಾತಾಡೋಣ ಅಂಥೇಳಿ ನಾವು ಹೊರಡ್ತೀವಿ ಸರ್, ಟೈಮ್ ಆಯ್ತು ಅಂತೇಳಿ ನಾವಿದ್ವಿ. ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರೆ ನಮಗೆ ರೈಲ್ವೆ ಸ್ಟೇಷನ್ವರೆಗೆ ಅವ್ರದ್ದೇ ಕಾರ್ ಕಳಿಸಿ ಡ್ರಾಪ್ ಮಾಡಿದ್ರು. ಸೊ ನಾನು ಅದಕ್ಕೆ ಹೋಗೋಕೆ ಮೊದಲೇ, ಈಗ ಇಮಿಡಿಯೇಟ್ ಒಂದು ಮೀಟಿಂಗ್ ಕರಿಬೇಕು, ಪ್ರೆಸ್ ಮೀಟ್ ಮಾಡಬೇಕಂತಂದ್ರು. ನಾನು ಏನಕ್ಕೆ ಸರ್ ಪ್ರೆಸ್ ಮೀಟ್ ಏನಕ್ಕೆ ಅಂತ ಕೇಳಿದೆ. ಇಲ್ಲ ನಮಗೆ ಬೇಸರ ಆಗಿದೆ, ನಾವೆಲ್ಲ ಸೇರಿ ರಾಜೀನಾಮೆ ಕೊಟ್ಬಿಡೋಣ ಅಂತಂದರು. ನಾವಂದ್ವಿ, ಇಲ್ಲ ಫಸ್ಟು ನಾವು ಮೀಟಿಂಗ್ ಕರೆಯೋಣ, ನಮ್ಮ ಕಾರ್ಯಕರ್ತರು ಲೀಡರ್ಸ್ಗಳ ಮೀಟಿಂಗ್ ಕರೆಯೋಣ, ಅವ್ರ ಜೊತೆ ಚರ್ಚೆ ಮಾಡೋಣ, ಅವ್ರ ಒಪಿನಿಯನ್ನ ತಗೊಳ್ಳೋಣ ಅಂತ ಹೇಳಿದ್ದೀನಿ. ಇದು ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾತಕ್ಕೆ ಹೇಳಿದೆ ಅಂತಂದರೆ, ನಾನು ಆರ್ ಮುನಿಯಪ್ಪ ಸಾಹೇಬರಿಗೆ ಕಮ್ಯುನಿಕೇಟ್ ಕೂಡ ಮಾಡಿದ್ದೀನಿ, ಯಾತಕ್ಕೆ ನಾವು ಅವತ್ತು ಸೈಲೆಂಟ್ ಆಗಿದ್ವಿ ಅಂತ. ಇಡೀ ರಾಜ್ಯದ ಪದಾಧಿಕಾರಿಗಳು ಕಾರ್ಯಕರ್ತರು ಬಂದರೆ, ಮಾರ್ಸಂದ್ರ ಮುನಿಯಪ್ಪ ಸಾಹೇಬರಾಗಲಿ, ಆರ್ ಮುನಿಯಪ್ಪ ಸಾಹೇಬರಾಗಲಿ, ಎಂ ಗೋಪಿನಾಥ್ ಸಾಹೇಬರಾಗಲಿ, ನಾವು ರಾಜೀನಾಮೆ ಕೊಡ್ತೀವಿ ಅಂದರೆ ಖಂಡಿತ ಅವರು ಒಪ್ಪಲ್ಲ. ಆ ಸಂದರ್ಭದಲ್ಲಿ ಇವರು ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ ಅನ್ನೋದು ನಮಗೆ ಸ್ಪಷ್ಟತೆ ಇತ್ತು. ಆ ಕಾರಣಕ್ಕೆ ಫಸ್ಟು ಮೀಟಿಂಗ್ ಕರೆಯೋಣ ಅಂತ, ನಾಳೆನೇ ಕರೆದು ಬಿಡೋಣ ಅಂದರು. ಇಲ್ಲ ಸರ್, ನಾನು 2 ದಿನ, ನನಗೆ ಯಳಂದೂರಿನಲ್ಲಿ ಒಂದು ಪ್ರೊಟೆಸ್ಟ್ ಪ್ರೋಗ್ರಾಮ್ ಇದೆ, ಮೈಸೂರಿನಲ್ಲಿ ಒಂದು ಪ್ರೊಟೆಸ್ಟ್ ಪ್ರೋಗ್ರಾಮ್ ಇದೆ, 2 ದಿನ ನಾನು ಅವೈಲೇಬಲ್ ಇಲ್ಲ ಅಂದರೆ, ಹಾಗೆ ಶನಿವಾರ ಕರೆಯೋಣ. ಎಸ್ ಓಕೆ ಅಂತ ನಾನೇ ಹೇಳಿದೆ. ಸೊ ಶನಿವಾರ ನನ್ನ ಟೈಮ್ ತಗೊಂಡು ಮೀಟಿಂಗ್ಗೆ ಅಂತ ಡೇಟ್ ಫಿಕ್ಸ್ ಮಾಡಿದ್ರು. ಸೊ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ, ಆಮೇಲೆ ನಾವು ಬೇಕಿದ್ರೆ ಅಗತ್ಯ ಇದ್ದರೆ ಪ್ರೆಸ್ ಮೀಟ್ ಮಾಡೋಣ ಸೋಮವಾರ ಅಂತಲೇ ನಮ್ಮ ಚರ್ಚೆ ಆಗಿದ್ದು. ಸೊ ಇವರೇನು ಮಾಡಿದ್ದಾರೆ, ಮೀಟಿಂಗ್ ಡೇಟು ನನ್ನನ್ನೇ ಕೇಳಿ ಡೇಟ್ ಫಿಕ್ಸ್ ಮಾಡಿ, ಸೊ ಎಲ್ರಿಗೂ ಮೆಸೇಜ್ ಹೋಯಿತು. ಸೊ ನಾನು ಮಂಡ್ಯಕ್ಕೆ ಬಂದೆ, ಯಳಂದೂರ್ಗೆ ಹೋದೆ, ಮೈಸೂರಿಗೆ ಹೋದೆ, 2 ದಿನ ಕಾರ್ಯಕ್ರಮ ಮುಗಿಸಿ
ಆದರೆ ಹಿಂದಿನ ದಿನ ಶುಕ್ರವಾರ ಫೋನ್ ಮಾಡಿದ್ರು ನಮ್ಗೆ ಆರ್ ಮುನಿಯಪ್ಪ ಸಾಹೇಬರು, ಒಂದು ಕೆಲಸ ಮಾಡಿ ನಾಳೆ ಬೆಳಿಗ್ಗೆ ಟಿಫಿನ್ಗೇನೆ 9 ಗಂಟೆಗೆ ಬಂದುಬಿಡಿ ಅಂತ, ಎಲ್ಲಿಗೆ ಡಾಲರ್ಸ್ ಕಾಲೋನಿಗೆ. ಆಯಿತು ನೋಡೋಣ ಸರ್, ಇಲ್ಲ ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ ನಾನು. ಸೊ ಆವತ್ತು ಏನು ಪ್ರೆಸ್ ಮೀಟ್ ಹೇಳಿಲ್ಲ ಇವರು, ಗಂಗಾಧರ್ಗೂ ಹೇಳಿಲ್ಲ, ನನಗೂ ಹೇಳಿಲ್ಲ. ಸೊ ಬೆಳಗ್ಗೆಗೆ ನಾವು ಹೆಂಗಿದ್ರು ಮೀಟಿಂಗು 11 ಗಂಟೆ ಅಂದರೆ 11:30 12 ಗಂಟೆಗೆ ನಮ್ಮ ಲೀಡರ್ಸ್ಗಳು ಕಾರ್ಯಕರ್ತರು ದೂರದಿಂದ ಬಂದು ಸೇರ್ಕೊಂತಾರೆ. ಇಲ್ಲಿ ನಮಗೆ ಮಂಡ್ಯದಲ್ಲಿ 9 ಗಂಟೆಗೆ ಟ್ರೈನ್ ಇದೆ, ಆ ಟ್ರೈನ್ಗೆ ಹೋದರೆ ಸಾಕಂತೇಳಿ ನಾನು ಅದಕ್ಕೆ ರೆಡಿ ಆಗ್ತಾ ಇದ್ದೆ. ಸೊ ಮತ್ತೆ 8:30 8:45ಗೆ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರದ್ದು ಫೋನ್ ಬಂತು, ಎಲ್ಲಿದ್ದೀರಿ ಅಂತ ಕೇಳಿದ್ರು. ಸರ್ ಮಂಡ್ಯದಲ್ಲೇ ಇದ್ದೀನಿ, ಹೊರಡ್ತಾ ಇದ್ದೀನಿ, ಸ್ವಲ್ಪ ಲೇಟ್ ಆಯಿತು ಅಂತಂದೆ. ಒಂದು ಕೆಲಸ ಮಾಡಿ ಆಗಿದ್ರೆ ಡೈರೆಕ್ಟ್ ಪ್ರೆಸ್ ಕ್ಲಬ್ಗೆ ಬಂದುಬಿಡಿ ಅಂದರು. ಮೀಟಿಂಗ್ ಇರೋದು ಸ್ಟೇಟ್ ಆಫೀಸ್ನಲ್ಲಿ, ಇವ್ರು ಹೇಳ್ತಾ ಇರೋದು ಪ್ರೆಸ್ ಕ್ಲಬ್ಗೆ. ಆವಾಗ ನಮಗೆ ಡೌಟು ಬಂತು, ಮೋಸ್ಟ್ ಪ್ರಾಬಬ್ಲಿ ಇವರು ಫಸ್ಟೇ ಪ್ರೆಸ್ ಮೀಟ್ ಮಾಡಿ ನಂತರ ಇವರು ಮೀಟಿಂಗ್ಗೆ ಅಂತ ತೀರ್ಮಾನ ಮಾಡಿದ್ದಾರೆ. ಒಂದು ವೇಳೆ ಮೀಟಿಂಗ್ ಮೊದಲು ಮೀಟಿಂಗ್ ಆದರೆ ಜನ ನಮ್ಮನ್ನು ಕನ್ವಿನ್ಸ್ ಮಾಡಿಬಿಡ್ತಾರೆ ಅಂತಕ್ಕಂಥ ಒಂದು ಅಳುಕು ಅವ್ರಿಗಿತ್ತು, ಅವ್ರ ಒಪ್ಪಲ್ಲ ಅನ್ನೋ ಅಳುಕು ಅವ್ರಿಗಿತ್ತು. ಆ ಕಾರಣಕ್ಕೆ ಅವ್ರು ಏನು ಮಾಡಿದ್ದಾರೆ, ಮೊದಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ. ಸೊ ನಾವು ಹೊರಟ್ವಿ, ನಾನು ಗಂಗಾಧರ್ಗೆ ಫೋನ್ ಮಾಡಿಕೊಂಡೆ, ಆರ್ ಮಹೇಶ್ ಅವ್ರಿಗೆ ಫೋನ್ ಮಾಡಿಕೊಂಡೆ, ಈ ಥರ ಆಗಿದೆ ಅಂತ. ಫಸ್ಟ್ ನಾವು ಬೆಂಗಳೂರಿಗೆ ಹೋಗೋಣ ಅಂತ. ಆಮೇಲೆ ಇವ್ರು ಮಧ್ಯೆ ಫೋನ್ ಮಾಡ್ತಾಯಿದ್ರು, ಬರ್ತಾ ಇದ್ದೀವಿ ಅಂತ ಹೇಳಿದ್ವಿ. ಫಾರ್ಚುನೇಟ್ಲಿ ಅವತ್ತು ಟ್ರೈನ್ ಸ್ವಲ್ಪ ಲೇಟಾಗಿ ಬಂತು. 11 ಗಂಟೆಯಲ್ಲಿ ಮತ್ತೆ ಆರ್ ಮುನಿಯಪ್ಪ ಸಾಹೇಬರು ಫೋನ್ ಮಾಡಿದ್ರು, ಸರ್ ಟ್ರೈನ್ ಲೇಟ್ ಆಗಿದೆ, ನಾನು ಬಿಡದಿ ಹತ್ರ ಇದ್ದೀನಿ, ಬರ್ತೀನಿ ಅಂತ ಹೇಳಿದೆ ನಾನು. ಸೊ ಅವರು ಹೌದಾ, ಹಾಗಿದ್ರೆ ಇದು ಪ್ರೆಸ್ ಮೀಟ್ ಆಗೋಗುತ್ತೆ, ನೀವು ಡೈರೆಕ್ಟ್ ಆಫೀಸಿಗೆ ಬನ್ನಿ ಅಂತಂದರು. ಸರಿ ಆಯ್ತು ಅಂತೇಳಿ ನಾನು ಬಂದು ಟ್ರೈನ್ ಹಿಡಿದೆ. ಅಷ್ಟೊತ್ತಿಗೆ ಗಂಗಾಧರ್ ಅವರು ಒಂದು 10-15 ನಿಮಿಷ ಲೇಟಾಗಿ ಬಂದರು. ಸೊ ನಾನು ಅವರು ಜೊತೇಲಿ ಇದ್ಕೊಂಡು ಹೋಗೋಣ ಅನ್ನೋಷ್ಟೊಳಗೆ ಸೊ ಇಲ್ಲೇನು ನಡೆದಿದೆ ಇಮಿಡಿಯೇಟಾಗಿ ಅಶೋಕ್ ಸಿದ್ಧಾರ್ಥ ಸಾಹೇಬ್ರದ್ದು ಫೋನ್ ಬಂತು. ನಾನು ಹೇಳಿದೆ, ಸರ್ ಈ ಥರ ಮೀಟಿಂಗು ಅಂತ ಫಿಕ್ಸ್ ಆಗಿತ್ತು, ಫಸ್ಟೇ ಪ್ರೆಸ್ ಮೀಟ್ ಮಾಡಿದ್ದಾರೆ, ಮತ್ತು ಅಲ್ಲೋಗಿ ಈಗಾಗಲೇ ರಾಜೀನಾಮೆ ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ನಾವು ಸೀದಾ ಆಫೀಸ್ಗೆ ಹೋಗ್ತಾ ಇದ್ದೀವಿ, ಏನು ಮಾಡೋದು ಅಂತ. ಈಗ ಆಲೇ ಅವ್ರು ರಾಜೀನಾಮೆ ಅಂತ ಡಿಕ್ಲೇರ್ ಮಾಡಿರೋದು, ನೀವು ಆಫೀಸ್ಗೆ ಹೋಗ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಅವ್ರು ನಮ್ಮ ಗಮನಕ್ಕೆ ಅಂತಂದರು. ಸೊ ಆಯ್ತು ಅಂತೇಳಿ ನಾವು ಅಲ್ಲೇ ಉಳ್ಕೊಂಡು ನಂತರ ಆರ್ ಮಹೇಶ್ ಅವರು ಫೋನ್ ಮಾಡಿಕೊಂಡು, ಆರ್ ಮಹೇಶ್ ಅವರು ಪಾಪ ಭಾಳ ದುಃಖದಲ್ಲಿದ್ದರು, ಏನು ಈ ಥರ ಆಗಿದೆ ಅಂತೇಳಿ. ಸರಿ ಮನೆಗೆ ಹೋಗ್ತಾಯಿದ್ರು, ನಾವು ಅಲ್ಲೇ ಹೋದ್ವಿ. ಅಲ್ಲೇ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಚರ್ಚೆ ಮಾಡಿದ್ವಿ. ಚರ್ಚೆ ಆದಮೇಲೆ ಏನೆಲ್ಲ ನಡೆದಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಒಂದು ಸೂಕ್ಷ್ಮವಾಗಿ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಸನ್ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಈ ರಾಜ್ಯದಲ್ಲಿ BSP ಪ್ರಾರಂಭ ಆದಂಥ ದಿನದಿಂದ ನಿನ್ನೆಯವರೆಗೆ ಪಕ್ಷದ ಬೆನ್ನೆಲುಬಾಗಿದ್ದಂಥವರು. ಅವರು ಯಾವ ಕಾರಣಕ್ಕೂ BSPಯನ್ನು ತೊರೆಯುವ ನಿರ್ಧಾರ ಅವರ ತಲೆಗೆ ಬಂದಿರಲಿಕ್ಕೆ ಸಾಧ್ಯ ಇಲ್ಲ. ಇದೇನಾದರೂ ತೊರೆಯುವ ನಿರ್ಧಾರ ಬಂದಿದೆ ಅಂತಂದರೆ ಸನ್ಮಾನ್ಯ ಗೋಪಿನಾಥ್ ಅವರ ತಲೆನಲ್ಲಿ ಬಂದು ಅದನ್ನು ಆರ್ ಮುನಿಯಪ್ಪ ಸಾಹೇಬರಿಗೆ ಕನ್ವಿನ್ಸ್ ಮಾಡಿ ಅವ್ರು ಹೇಳ್ತಾ ಇದ್ರು. ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರಿಗೆ ಏನಾದರೂ ಹೇಳಬೇಕಂದ್ರೆ ನಾವು ಡೈರೆಕ್ಟಾಗಿ ಹೇಳೋದಕ್ಕಿಂತ ಆರ್ ಮುನಿಯಪ್ಪ ಸಾಹೇಬ್ರಿಗೆ ಹೇಳಬೇಕು ಅಂತ. ಆರ್ ಮುನಿಯಪ್ಪ ಸಾಹೇಬ್ರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅಂತೇಳಿ. ಸೊ ಆ ರೀತಿಯಾದಂಥ ಒಂದು ಈ ಪ್ರಕರಣ ಇಲ್ಲಿ ನಡೆದಿದೆ. ಬಿಟ್ಟರೆ ಬಹುಶಃ ನಾನು ಅನ್ಕೊಂತೀನಿ ಇದು ನೇರವಾಗಿ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರ ನಿಲುವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾನು ಇವತ್ತಿಗೂ ಕೂಡ ಒಂದು ಆಶಾಭಾವನೆಯನ್ನು ಹೊಂದಿದ್ದೇನೆ. ಇವತ್ತಲ್ಲ ನಾಳೆ, ಇವರು ತೆಗೆದುಕೊಂಡಿರ್ತಕ್ಕಂಥ ನಿಲುವೇನಿದೆ ಅದು ತಪ್ಪು ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಖಂಡಿತವಾಗ್ಲೂ ಪಶ್ಚಾತ್ತಾಪ ಪಡ್ತಕ್ಕಂಥ ದಿನಗಳು ದೂರ ಇಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ನಾವು ಅನೇಕ ಏಳು ಬೀಳುಗಳನ್ನ ನೋಡಿದ್ದೀವಿ. ಮಾನ್ಯ ಬಿ ಗೋಪಾಲ್ ಅವರು ಪಕ್ಷದಿಂದ ಉಚ್ಚಾಟನೆ ಆದಂಥ ಸಂದರ್ಭಗಳು ನಾವು ನೋಡಿದ್ದೀವಿ. ಅವರು ಕೂಡ ಪಕ್ಷ ತೊರೆದು ಕಾಂಗ್ರೆಸ್ನಲ್ಲಿ ಚುನಾವಣೆಗೆ ನಿಂತು ನಂತರ ಬೇರೆ JDSಗೂ ಹೋಗಿ ಕೊನೆಗೆ ಪ್ರಜಾ ಪರಿವರ್ತನಾ ಪಾರ್ಟಿ ಅಂತಕ್ಕಂಥ ಒಂದು ಪಕ್ಷವನ್ನು ಕಟ್ಟಿ ಅದು ಫೇಲ್ಯೂರ್ ಆಗಿ ಮತ್ತೆ ಇವತ್ತು ಕಾಂಗ್ರೆಸ್ನ ತೆಕ್ಕೆನಲ್ಲಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಹಾಗೆ 2018ರಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂಥ ಏಕೈಕ ಶಾಸಕರು ಸನ್ಮಾನ್ಯ ಮಹೇಶ್ ಅವರು ಕೂಡ ಏನು ಸಮ್ಮಿಶ್ರ ಸರ್ಕಾರ ಪತನ ಆಗೋ ಸಂದರ್ಭದಲ್ಲಿ ಅಕ್ಕ ಮಾಯಾವತಿಯವರ ಆದೇಶ ಉಲ್ಲಂಘನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಆದರು. ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಇವತ್ತಿಗೂ ಕೆಲವು ಕತೆಗಳನ್ನ ಕಟ್ತಾರೆ. ನಾನು ಭಾಳ ಕ್ಲಿಯರಾಗಿ ಹೇಳ್ತೀನಿ, ಅವರು ಉದ್ದೇಶಪೂರ್ವಕವಾಗಿ ಅಸೆಂಬ್ಲಿಯಿಂದ ತಪ್ಪಿಸ್ಕೊಂಡ್ರು ಅನ್ನೋದಕ್ಕೆ ಏನು ವಿಟ್ನೆಸ್ ಯಾರಂತಂದರೆ ರಮೇಶ್ ಜಾರಕಿಹೊಳಿ. ಕೊಳ್ಳೇಗಾಲದಲ್ಲಿ ಓಪನ್ ಆಗಿ ಬಂದು BJP ಸರ್ಕಾರ ರಚನೆ ಆಗಲಿಕ್ಕೆ ರಮೇಶ್ ಜಾರಕಿಹೊಳಿ ಎಷ್ಟು ಕಾರಣೋ ಅಷ್ಟೇ ಮಹೇಶ್ ಕಾರಣ ಕೂಡ ಅಂತ ಡಿಕ್ಲೇರ್ ಮಾಡಿದ್ರು. ಹಾಗೆ ವಿಜಯೇಂದ್ರ ಕೂಡ ಬಂದು BJP ಇವತ್ತಿನ ರಾಜ್ಯಾಧ್ಯಕ್ಷರಾವತ್ತು ಈ ಕರ್ನಾಟಕದಲ್ಲಿ BJP ಸರ್ಕಾರ ರಚನೆ ಆಗಲಿಕ್ಕೆ ಮಹೇಶ್ ಅವರು ಕೂಡ ಅವರ ಕೊಡುಗೆ ಇದೆ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ರು.
ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಎನ್ ಮಹೇಶ್ ಅವರು ಉಚ್ಚಾಟನೆ ಆದಂಥ ಸಂದರ್ಭದಲ್ಲೂ ಕೂಡ ನಾವು ಇದನ್ನು ಗಮನಿಸಿದ್ದೀವಿ. ಆಗಲೂ ಕೂಡ ಭಾಳಷ್ಟು ಪ್ರವೋಕ್ ಮಾಡಿ ನಮ್ಮ ಲೀಡರ್ಸ್ಗಳಿಗೆ, ಕಾರ್ಯಕರ್ತರಿಗೆ ಬೆಹೆಂಜಿ ಸರ್ವಾಧಿಕಾರಿ, ಬೆಹೆಂಜಿ ಸರಿ ಇಲ್ಲ, ಬೆಹೆಂಜಿ ಭ್ರಷ್ಟಾಚಾರಿ, ಬೇಕಾದಷ್ಟು ಆರೋಪಗಳನ್ನ ಸುರಿಸಿ ಅವ್ರು ಮಾತ್ರ ಮಾತಾಡಲಿಲ್ಲ. ಯಾರು? ಸನ್ಮಾನ್ಯ ಎನ್ ಮಹೇಶ್ ಅವ್ರು ಮಾತ್ರ ಓಪನ್ ಆಗಿ ಎಲ್ಲೂ ಬೆಹೆಂಜಿ ಅವ್ರಾಗ ಮಾತಾಡಲಿಲ್ಲ. ಆದರೆ ಸುತ್ತಮುತ್ತ ಇದ್ದ ಜನರ ಕೈಲಿ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಗುಪ್ತ ಸಭೆಗಳಲ್ಲಿ ಬೆಹೆಂಜಿಯವರ ವಿರುದ್ಧ ಭಾಷಣ ಮಾಡಿಸಿದ್ರು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ಓಪನ್ ಸೀಕ್ರೆಟ್. ಸರಿ, ಅವರನ್ನು ನಂಬಿ ನೂರಾರು ಜನ ಹೋದ್ರು. ಜಿಲ್ಲಾಧ್ಯಕ್ಷರಿದ್ರು, ಕೆಲವರು ಪ್ರಧಾನ ಕಾರ್ಯದರ್ಶಿಗಳಿದ್ರು, ಎಲ್ಲ ಹೋದ್ರು. ಈಗ ಅವರೆಲ್ಲ ಎಲ್ಲಿದ್ದಾರೆ? ಕಾಂಗ್ರೆಸ್ಸಲ್ಲಿ ಒಂದಷ್ಟು ಜನ ಇದ್ದಾರೆ, BJPಲಿ ಒಂದಷ್ಟು ಜನ ಇದ್ದಾರೆ, ಆಮ್ ಆದ್ಮಿಲಿ ಒಂದಷ್ಟು ಜನ ಇದ್ದಾರೆ, ತಮ್ಮದೇ ಸಂಘ ಕಟ್ಕೊಂಡಿರೋರು ಒಂದಷ್ಟು ಜನ ಇದ್ದಾರೆ. ದಿಸ್ ಈಸ್ ವಾಟ್ BSPಯನ್ನ ಆಚೆ ಹೋಗಿ ಛಿದ್ರ ಆಗಿದ್ದಾರೆ ಹೊರತು ಒಟ್ಟಾಗಂತೂ ಇಲ್ಲ. ಸನ್ಮಾನ್ಯ B. ಗೋಪಾಲ್ ಅವ್ರ ಹಿಂದೆ ಹೋದಂಥವ್ರು ಕೂಡ ಒಂದು ತೆಕ್ಕೆನಲ್ಲಿಲ್ಲ, ಎಲ್ಲೆಲ್ಲೋ ಹೊಟ್ಟೋಗಿದ್ದಾರೆ ಅವ್ರ ಪಾಪ. ಸೊ ಈಗ ಆ ವಿಪ್ಲವವನ್ನು ನಾವು ನೋಡಿದ್ದೀವಿ. ಈಗ ಮೂರನೆಯ ಏನು ಗೊಂದಲ ಅಥವಾ ವಿಪ್ಲವನ ನಾವು ಇವತ್ತು ನೋಡ್ತಾ ಇದ್ದೀವಿ. ಸನ್ಮಾನ್ಯ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು, ನನಗೆ ಈಗಲೂ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ, ಅಭಿಮಾನ ಇದೆ. ಸನ್ಮಾನ್ಯ ಆರ್ ಮುನಿಯಪ್ಪ ಸಾಹೇಬರು ವಿಶೇಷವಾದಂಥ ಗೌರವ, ಪ್ರೀತಿ ಇದೆ. ಯಾಕೆ ಅಂತಂದರೆ ನಾನು ಅಧ್ಯಕ್ಷನಾಗಿದ್ದಾಗ, ಈ ಹಿಂದೆ ಅಧ್ಯಕ್ಷನಾಗಿದ್ದಾಗ, ಏನೇ ಗೊಂದಲಗಳಾಗಲಿ ಪಾರ್ಟಿ ಒಳಗಡೆ ಒಬ್ಬ ಹಿರಿಯರಾಗಿ ನನಗೆ ಅವರು ಸಂಪೂರ್ಣವಾದಂಥ ಸಲಹೆಗಳನ್ನ ಕೊಡ್ತಾಯಿದ್ರು. ಯಾವುದಾದ್ರೂ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅಂತಕ್ಕಂಥ ವಿಚಾರವನ್ನು ನನಗೆ ಸೂಕ್ಷ್ಮವಾಗಿ ಮನದಟ್ಟು ಮಾಡಿಕೊಡ್ತಾಯಿದ್ರು. ನಾನು ಮೊದಲು ಒಂದು ರೀತಿ ಇದ್ದವನು, ನಂತರ ಅವ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿದೆ. ಯಾಕೆಂದರೆ ಈಸ್ ಲೈಕ್ ಎ ಬ್ರಿಡ್ಜ್ ಅಂತ ಹೇಳ್ತಿದ್ದೆ ಯಾವಾಗಲೂ ಅವರು. ಏನಾದರೂ ಸಮಸ್ಯೆಗಳುಂಟಾದರೆ, ಕಮ್ಯುನಿಕೇಷನ್ ಕಟ್ಟಾದರೆ ಅದಕ್ಕೆ ಬ್ರಿಡ್ಜ್ ಆಗಿ ನೀವು ಕೆಲಸ ಮಾಡ್ತಿದ್ರಿ, ಹಾಗಾಗಿ ನಿಮ್ಮ ಮೇಲೆ ಅಪಾರವಾದಂಥ ಗೌರವ ಇದೆ ಅಂತ ಹೇಳ್ತಾ ಇದ್ದೆ. ಈಗಲೂ ಅದೇ ಗೌರವ, ಅದೇ ಅಭಿಮಾನ ಅವ್ರ ಮೇಲೆ ನನಗಿದೆ. ಎಲ್ರಿಗಿಂತ ಹೆಚ್ಚು ಗೌರವ ಇದೆ ಅವ್ರ ಮೇಲೆ. ಯಾಕೆಂದರೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಾನು ಹಿಂದೆ ಪ್ರೆಸಿಡೆಂಟ್ ಆಗಿದ್ದಾಗ. ಇನ್ನು ಮಾನ್ಯ ಗೋಪಿನಾಥ್ ಸಾಹೇಬರು, ನಾನು ನಿನ್ನೆ ಮಹೇಶ್ ಅವರು ಮಾತಾಡಿದ್ದಾರೆ ಅವ್ರ ಬಗ್ಗೆ. ಭಾಳ ಸಣ್ಣ ಪುಸ್ತಕಗಳು, 50 ಪೈಸದ ಪುಸ್ತಕದಿಂದ ಹಿಡಿದು 10 ರೂಪಾಯಿ, 20 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, ಈ ರೀತಿ ಜನರ ಭಾಷೆಯಲ್ಲೇ ಅರ್ಥ ಆಗೋ ರೀತಿಯಲ್ಲಿ ಅಂಬೇಡ್ಕರಿಸಮ್ನ ಚಳುವಳಿಯನ್ನು ಮುಟ್ಟಿಸಿದಂಥವ್ರು ಅವರು. ನಾನು ಅವ್ರಿಗೆ ಫ್ಲೈಟಲ್ಲಿ ಹೋಗುವಾಗ ಹೇಳ್ಕೊಂಡೋದೆ ಜೊತೆಯಲ್ಲಿ, ಇವತ್ತು ಕರ್ನಾಟಕ ಸರ್ಕಾರದಿಂದ ಏನು ದೀಕ್ಷಾ ಭೂಮಿಗೆ ಬಸ್ಗಳನ್ನ ಮಾಡಿ ಸಾವಿರಾರು ಜನರನ್ನ ಕಳಿಸ್ತಾ ಇದ್ದಾರೆ. ಆದರೆ ಫಸ್ಟ್ ಟೈಮು ಕರ್ನಾಟಕದಲ್ಲಿ ದೀಕ್ಷಾ ಭೂಮಿಗೆ ಸ್ಟೂಡೆಂಟ್ಸನ್ನು, ಇಲ್ಲಿರ್ತಕ್ಕಂಥ SC STಗಳನ್ನ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೆ ಮಾನ್ಯ ಗೋಪಿನಾಥ್ ಅವರು. ಇದೆಲ್ಲ ನಿಮ್ಮ ಬಯೋಗ್ರಫಿ ಬರೀರಿ ಅಂತ ನಾನು ಹೇಳಿದೆ. ಅಷ್ಟು ಅಭಿಮಾನ ಇದೆ ನಮಗೆ. ಸಾಂದರ್ಭಿಕವಾಗಿ ನಾವು ಕೆಲವು ವಿಚಾರಗಳಲ್ಲಿ ವಾದ ವಿವಾದಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಆದರೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೀವಿ. ಆದರೆ ಇಷ್ಟೆಲ್ಲದರ ನಡುವೆ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರಂಥ ಒಬ್ಬ, ನಾನು ಹೇಳ್ತಾ ಇದ್ದೆ, ಅವರು ಉಸಿರಾಡಿದ್ರೆ BSPಯನ್ನೇ ಉಸಿರಾಡಬೇಕು, ಆ ಮಟ್ಟಕ್ಕೆ ಅವರು ಬೆರೆತೋಗಿದ್ದಾರೆ. ಅವ್ರ ಮೇಲೆ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳೆಲ್ಲ ಬಂದಾಗಲೂ ನಾನು ಮಾತಾಡ್ತಾ ಇರಲಿಲ್ಲ. ಯಾಕೆ ಮಾತಾಡ್ತಾ ಇರಲಿಲ್ಲ ಅಂದರೆ, ಅಚಲವಾಗಿ ನಿಂತಿದ್ದವರು ಅವರು BSPಗೆ. ಈ ಒಳ ಮೀಸಲಾತಿ ಕಾರಣಕ್ಕೋಸ್ಕರನೇ ಅವರು ಪಾರ್ಟಿಯನ್ನು ತೊರೆಯುವಂಥ ಸನ್ನಿವೇಶ ಸೃಷ್ಟಿಯಾಯಿತು ಅಂತಕ್ಕಂಥದ್ದು ಖಂಡಿತ ಹೇಳ್ತೀನಿ. ನನಗೆಲ್ಲೋ ಡೌಟ್ ಇದೆ ಅದ್ರ ಬಗ್ಗೆ. ಇದು ಒಂದು ನೆಪ ಮಾಡಿದ್ದಾರೆ, ಅವ್ರನ್ನ ದಿಕ್ ತಪ್ಪಿಸಿದ್ದಾರೆ ಅಂತ ನನಗನ್ಸುತ್ತೆ. ಆ ದಿಕ್ ತಪ್ಪಿಸಿರೋದ್ರಲ್ಲಿ ಸನ್ಮಾನ್ಯ ಗೋಪಿನಾಥ್ ಸಾಹೇಬರು ಅವರ ಅಭಿಪ್ರಾಯಗಳು ತುಂಬ ಕೆಲಸ ಮಾಡಿದೆ ಅಂತ ನನಗನ್ಸುತ್ತೆ. ಅದು ಏನಾದರೂ ಆಗಿದರೆ ನಿಜವಾಗ್ಲೂ ಅದು ಅಕ್ಷಮ್ಯ. ಇದು ಯಾತಕ್ಕೆ ಹಿಂಗೆ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಮಾನ್ಯ ಗೋಪಿನಾಥ್ ಸಾಹೇಬರು ಖಂಡಿತವಾಗ್ಲೂ ಅವರೇನಾದರೂ, ನಾವು ಮೊದಲೇ ನಿರ್ಧರಿಸಿದ್ವಿ, ನಾನು ಆರ್ ಮುನಿಯಪ್ಪ ಅವ್ರಿಗೆ ಹೇಳಿದ್ದೆ, ಅವರು ತೀರ್ಮಾನ ಮಾಡಿದರು, ಈಗ ನೀವು ತೀರ್ಮಾನ ಮಾಡಿದ್ರಿ, ಬನ್ನಿ ಜೊತೆಲಿ ಹೋಗೋಣ ಅಂದಾಗಲೇ ಗೋಪಿನಾಥ್ ಸರ್ ಮೇಲೆ ನಮಗೆ ಡೌಟ್ ಬಂತು. ಆದರೂ ಕೂಡ ಅವ್ರ ಮೇಲೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಈಗ ಏನು ನಡೆದಿದೆ ಇದು ತಪ್ಪಿದೆ. ಹಾಗೆಯೇ ಇವತ್ತು ಅನ್ವಾಂಟೆಡ್ಲಿ ಈಗ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಬೆಹೆಂಜಿ ಮುಂದೆ, ರಾಷ್ಟ್ರೀಯ ಸಮಿತಿ ಮುಂದೆ 2 ಆಯ್ಕೆ ಇತ್ತು, 2-3 ಆಯ್ಕೆ ಇತ್ತು. ಒಂದು, ಅವ್ರನ್ನ ಕರೆದು ಸಂಧಾನ ಮಾಡ್ತಕ್ಕಂಥದ್ದು, ಕಂಟಿನ್ಯೂ ಆಗಿ ಅಂತ ಹೇಳ್ತಕ್ಕಂಥದ್ದು. ಒಂದು ಸಾರಿ ಬೆಹೆಂಜಿಯವರ ಆದೇಶವನ್ನು ಧಿಕ್ಕರಿಸಿ ಓಪನ್ ಆಗಿ ಪ್ರೆಸ್ ಮೀಟ್ಗೆ ಹೋದರೆ ಅದು ಡೌಟ್ ಇತ್ತು, ಅವ್ರನ್ನ ಕರೆದು ಮಾತಾಡ್ತಕ್ಕಂಥದ್ದು. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು BSP ಒಳಗಡೆ. ಎರಡನೇದು, ಬಹಳ ಮುಖ್ಯವಾಗಿ, ಆಯಿತು ಯಾವ್ಯಾವ ಸ್ಥಾನಗಳಲ್ಲಿದ್ದವ್ರು ಹೋಗಿದ್ದಾರೆ ಆ ಸ್ಥಾನಗಳನ್ನು ಫಿಲ್ಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಎರಡನೇ ಅವಕಾಶ. ಮೂರನೇದು, ಸಂಪೂರ್ಣವಾಗಿ ಕಮಿಟಿಯನ್ನು ಡಿಸಾಲ್ವ್ ಮಾಡಿ ಹೊಸಬ್ರನ್ನ ಆಯ್ಕೆ ಮಾಡಿ ಅಂತಕ್ಕಂಥದ್ದು. ಸೊ ಬೆಹೆಂಜಿ ಅವರೀಗ ಪರ್ಟಿಕ್ಯುಲರ್ ಆಗಿ ಕೋಆರ್ಡಿನೇಟರ್ಸು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕಂಪ್ಲೀಟ್ ಚೇಂಜ್ ಮಾಡಿ ಸನ್ಮಾನ್ಯ ಮಹೇಶ್ ಅವ್ರನ್ನ ಸ್ಟೇಟ್ ಕೋಆರ್ಡಿನೇಟರ್ ಆಗಿ, ಮಾನ್ಯ ಗಂಗಾಧರ್ ಬಹುಜನರವ್ರನ್ನ ಸ್ಟೇಟ್ ಕೋಆರ್ಡಿನೇಟರ್ ಮಾಡಿ, ಮತ್ತೊಬ್ಬ ನಮ್ಮ ಡಾಕ್ಟರ್ ಅಶೋಕ್ ಚಕ್ರವರ್ತಿ ಅವ್ರನ್ನ ಸ್ಟೇಟ್
ಇನ್ಚಾರ್ಜ್ ಅಂದರೆ ಕೋಆರ್ಡಿನೇಟರ್ ಮಾಡಿ, ದೆನ್ ನನ್ನನ್ನು ಅಧ್ಯಕ್ಷನಾಗಿ ಘೋಷಣೆ ಮಾಡಿ, ಕಳೆದ 20-30 ವರ್ಷಗಳಿಂದ ಮೂಡಿಗೆರೆ ಮೀಸಲು ಕ್ಷೇತ್ರದಲ್ಲಿ ಅವರು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಸೆಂಬ್ಲಿಗೆ, ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಇದ್ದುಕೊಂಡು ಇವತ್ತಿಗೂ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಕಟ್ಟಾ BSP ಅನುಯಾಯಿ ಜಾಕಿರ್ ಹುಸೇನ್ ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿ ಡಿಕ್ಲೇರ್ ಮಾಡಿ, ಇನ್ನು ಉಳಿದಂಥದ್ದು ಯಾರ್ಯಾರು ನಮ್ಮ ಜೊತೆಯಲ್ಲಿ ಉಳಿತಾರೋ ಅವರೆಲ್ಲರೂ ಉಳಿಸ್ಕೊಳ್ಳಿ, ಯಾರನ್ನೂ ಕೂಡ ತೆಗಿಬೇಡ್ರಿ. ಯಾರು ಹೋಗ್ತಾರೋ ಆ ಸ್ಥಾನಗಳಿಗೆ ಹೊಸಬರನ್ನ ನೀವು ಅದು ಕ್ಲಿಯರ್ ಆದಮೇಲೆ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಲಿಸ್ಟನ್ನು ಕಳಿಸ್ಕೊಡಿ ಆ ನಂತರ ಅಂತೇಳಿ ಬೆಹೆಂಜಿಯವರು ನಮಗೆ ಆದೇಶ ಮಾಡಿದ್ದಾರೆ. ನಾನು ಒಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ, ಫೇಸ್ಬುಕ್ ಲೈವ್ ಮುಖಾಂತರ ಹೇಳ್ತಾ ಇದ್ದೀನಿ, ಯಾವ ಪದಾಧಿಕಾರಿಯನ್ನು ನಾವು ಡಿಸ್ಟರ್ಬ್ ಮಾಡಲ್ಲ. ಹಾಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಕಾರ್ಯದರ್ಶಿಗಳು, ರಾಜ್ಯ ಖಜಾಂಚಿ ಅಥವಾ ರಾಜ್ಯ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು ಯಾರ್ಯಾರು ಇದ್ದರೂ ಅವರನ್ನು ಹಾಗೆ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಜೊತೆ ಉಳಿದ್ರೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ನಾವು. ಎರಡನೇದು, ಯಾರ್ಯಾರು ಜಿಲ್ಲಾ ಸಮಿತಿ, ಅಸೆಂಬ್ಲಿ ಸಮಿತಿಗಳಲ್ಲಿದ್ದರು, ಯಾರ್ಯಾರು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಉಳಿದಿದ್ದಾರೆ ಅವ್ರು ಯಾರನ್ನೂ ಕೂಡ ಡಿಸ್ಟರ್ಬ್ ಮಾಡಲ್ಲ, ಅವರೆಲ್ಲ ಕಂಟಿನ್ಯೂ ಆಗ್ತಾರೆ. ಸೊ ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ ಅವರು, ಎಲ್ಲರೂ ರಾಜೀನಾಮೆ ಕೊಟ್ಟು ಬನ್ನಿ ಅಂತೇಳಿ. ಸೊ ಅಂಥ ತಪ್ಪನ್ನ ದಯಮಾಡಿ ಮಾಡಬೇಡಿ. ಯಾಕೆಂದರೆ ಆ ರೀತಿಯ ನಿರ್ಧಾರ ತಗೊಳ್ಳೋಕೆ ಮೊದಲೇ ಮಾನ್ಯ ಮಹೇಶ್ ಅವರ ಹಿಂದೆ ಹೋದವ್ರ ಪರಿಸ್ಥಿತಿ ಏನಾಗಿದೆ, ಮಾನ್ಯ ಗೋಪಾಲ್ ಅವರ ಹಿಂದೆ ಹೋದವ್ರ ಪರಿಸ್ಥಿತಿ ಏನಾಗಿದೆ, ಅಥವಾ ಈ ಹಿಂದೆ BSP ಬಿಟ್ಟು ಹೋಗಿ ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ದಾರೆ ಅನ್ನೋದನ್ನ ದಯಮಾಡಿ ನೀವು ನೋಡ್ರಿ. ಕಂಪ್ಲೀಟ್ ಅತಂತ್ರ ಆಗ್ತೀರಿ. ನಿನ್ನೆ ಮಾನ್ಯ ಗೋಪಿನಾಥ್ ಅವರು ಮೊನ್ನೆ ವಿಡಿಯೋ ಮಾಡಿದರು, ಅದರಲ್ಲಿ ಭಾಳ ಭಾವುಕವಾಗಿ ಮಾತಾಡಿದರು. ಅವರೇ ಒಪ್ಕೊಂಡಿದ್ದಾರೆ, ಫಸ್ಟು ಕತ್ತಿಡ್ದು ಆಚೆಗೆ ತಳ್ಳಿದ್ರು, ನಾಯಿಗಳ ಥರ ಓಡಿಸಿದ್ರು ಅಂತ ಅವರೇ ಹೇಳ್ಬಿಟ್ಟು, ಎರಡನೇ ದಿನಕ್ಕೆ ಇಮಿಡಿಯೇಟ್ ಚೇಂಜ್, ನಾವು ಒಳಗಡೆ ಹೋಗಿದ್ವಿ ನಮಗೆ ಗೊತ್ತಿಲ್ಲ, ಇವರೇ ಹೇಳಿದ್ದು ಅಂತ ನಮ್ಮ ಮೇಲೆ ಯಾಕಕ್ಕೆ ನೋಡಿದ್ರು. ನೋ ಪ್ರಾಬ್ಲಮ್, ನೀವು ಏನು ಬೇಕಾದರೂ ಹೇಳ್ಬೋದು. ಈಗ ಸ್ವತಂತ್ರ ಇದ್ದೀರಿ, ಹೊರಗಡೆ ಇದ್ದೀರಿ, ಏನು ಬೇಕಾದರೂ ಹೇಳ್ಬೋದು ನೀವು. ಆದರೆ ಅವರೇ ಒಪ್ಕೊಂಡಿದ್ದೇನೆಂದರೆ, ಫಸ್ಟ್ ಹೇಳಿದ್ದು ಅವರೇ ಕಣ್ಣಿಂದ ನೋಡಿದ್ರೇನೋ ಆಚೆ ತಳ್ಳಿದ್ದು ಎಲ್ಲನೂ ಅನ್ನೋ ಥರ ಹೇಳಿದ್ರು. ಆಮೇಲೆ ಅದು ತಪ್ಪು ಆಗಿರ್ಬೋದು, ಅದು ಸುಳ್ಳು ಆಗಿರ್ಬೋದು, ನಾನು ಒಂದು ರೀತಿ ಎಕ್ಸೈಟ್ ಆಗಿ ಹೇಳಿರಲ್ಬೋದು ಅಂತೇಳಿ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರೇ ಕರೆಕ್ಟ್ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಅದೇ ದೊಡ್ಡತನ ಅನ್ನೋದು. ತಪ್ಪು ಮಾಡೋದು ಮನುಷ್ಯ ಸಹಜ, ಆದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಿದೆಯಲ್ಲ, ಅಲ್ಲೇ ದೊಡ್ಡತನ ಇರತಕ್ಕಂಥದ್ದು. ಆ ಕೆಲಸವನ್ನು 2ನೇ ದಿನ 3ನೇ ತಾರೀಕು ವಿಡಿಯೋ ಮಾಡಿದ್ರಲ್ಲಿ ಮಾಡಿದ್ದಾರೆ. ಸೊ ಕೊನೆಗೆ 3ನೇ ತಾರೀಕಿನ ವಿಡಿಯೋದಲ್ಲಿ, ನಿನ್ನೆಯ ವಿಡಿಯೋದಲ್ಲಿ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ವಿಡಿಯೋ ಮುಗಿಸುವಾಗ 2 ವಿಡಿಯೋಗಳಲ್ಲಿ ಒಂದರಲ್ಲಿ ಮುಗಿಸುವಾಗ, ನಾಳೆ ಮತ್ತೆ ಬೆಹೆಂಜಿಯವರು ನಮ್ಮನ್ನು ಕರೆದು ನಮ್ಮ ಕಂಡೀಷನ್ಸ್ಗಳಿಗೆ ಒಪ್ಕೊಂಡ್ರೆ ನಾವು ಮತ್ತೆ BSPನಲ್ಲಿ ಯಾವ ಮುಜುಗರವೂ ಇಲ್ಲದೇನೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ. ಒಂದು ವೇಳೆ ಮತ್ತೆ ಬೆಹೆಂಜಿಯವರು ಇವರು ಭಾಳ ಸೀನಿಯರ್ಸ್ ಇದ್ದಾರೆ, ಭಾಳ ವರ್ಷ ಪಕ್ಷಕ್ಕೆ ದುಡಿದಿದ್ದಾರೆ, ಅವ್ರನ್ನ ಬಿಡಬಾರ್ದು, ನೀವು ಬನ್ನಿ ಅಂತ ಏನಾದ್ರು ಕರೆದ್ರೆ ಖಂಡಿತ ಇವರು ಬರಲ್ಲ ಅಂತ ಹೇಳಲ್ಲ, ಬರ್ತಾರೆ. ಇವ್ರಿಗೇನು ಸ್ಥಾನಮಾನ ಮಾನ್ಯತೆ ಸಿಕ್ಕಬೇಕು ಖಂಡಿತ ಅವರು ಪಡ್ಕೊತಾರೆ. ಆದರೆ ಈಗ ಅವರ ಎಮೋಷನ್ಸ್ಗೆ ನೀವು ಒಳಗಾಗಿ ನೀವು ರಾಜೀನಾಮೆ ಕೊಟ್ಟರೆ, ಈ ಹಿಂದೆ ಮಹೇಶ್ ಹಿಂದೆ ಓದಂಥವ್ರ ಗತಿ, ಗೋಪಾಲ್ ಹಿಂದೆ ಓದಂಥವ್ರ ಗತಿ ನಿಮಗೂ ಬರುತ್ತೆ. ದಯಮಾಡಿ ಆ ರೀತಿಯ ಅತಂತ್ರ ಆಗಬೇಡಿ. ಬಹುಜನ್ ಸಮಾಜ್ ಪಾರ್ಟಿ ಈ ದೇಶದ ಅಂಬೇಡ್ಕರ್ ಚಳುವಳಿ, ಇದು ಕಾಂಗ್ರೆಸ್ ಅಂಬೇಡ್ಕರ್ ಚಳುವಳಿ ಅಲ್ಲ. ಇಲ್ಲಿಂದ ಓದವರೆಲ್ಲ ನಾವೇ ನಿಜವಾದಂಥ ಅಂಬೇಡ್ಕರ್ ವಾದಿಗಳು, ನಾವೇ ನಿಜವಾದಂಥ ಕಾಂಶಿರಾಮ್ ಸಾಹೇಬ್ರ ವಾದಿಗಳು, ಅನುಯಾಯಿಗಳು ಅಂದ್ಕೊಂಡೇ ಹೋಗಿದ್ದು. ಆದರೆ ಈಗ ಎಲ್ಲಿದ್ದಾರೆ, ಯಾವ ಸಿದ್ಧಾಂತದಡಿಲಿದ್ದಾರೆ ಗೊತ್ತಿಲ್ಲ. ಇನ್ನು 6 ತಿಂಗಳೊಳಗಡೆ ಭಾಳ ದೊಡ್ಡ ತೀರ್ಮಾನಗಳಾಗ್ಬಿಡುತ್ತೆ, ನೋಡ್ಕೊಳ್ಳಿ ಯಾರ್ಯಾರು ಆಚೆ ಹೋಗಿದ್ದೀರ ಅವರು. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆ್ಯಸ್ ಎ ಪ್ರೆಸಿಡೆಂಟ್, ದಯಮಾಡಿ ಎಲ್ಲ ಪದಾಧಿಕಾರಿಗಳು ನೀವು ಉಳಿರಿ BSPನಲ್ಲೇ. ನಿಮ್ಮ ಸ್ಥಾನಮಾನಗಳಿಗೆ ಏನಿದೆಯೋ ಅದು ಖಂಡಿತ ಮುಂದುವರಿಯುತ್ತೆ. ಇದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ನಿನ್ನೆ ಗೋಪಿನಾಥ್ ಸರ್ ಅದನ್ನೇ ಹೇಳಿದ್ದಾರೆ. ಮೊದಲನೇ ದಿನ ಆವೇಶದಲ್ಲಿ ಏನೋ ಮಾತಾಡ್ಬಿಟ್ರು ಎಮೋಷನಲ್ ಆಗಿ. 2ನೇ ದಿನ ಯಾರು ಕೂಡ ಇನ್ನೊಬ್ಬರನ್ನ ಟೀಕೆ ಮಾಡಬೇಡಿ, ಬೆಹೆಂಜಿಯವ್ರನ್ನ ಟೀಕೆ ಮಾಡಬೇಡಿ, ಅಲ್ಲೇ ಉಳಿದಿರೋ ಪದಾಧಿಕಾರಿಗಳನ್ನ ಟೀಕೆ ಮಾಡಬೇಡಿ, ಏಕವಚನ ಬಳಸಬೇಡಿ, ಕೀಳು ಭಾಷೆ ಬಳಸಬೇಡಿ. ಯಾಕೆ ಆ ಮಾತುಗಳು ಬಂತು? ಏಕೆಂದರೆ ಅವರು ಮೇಧಾವಿ, ಮಾಡ್ಬೋದು ತಪ್ಪು, ಬಟ್ ಮಾಡಿರೋ ತಪ್ಪು ಅಂತ ಗೊತ್ತಾಗ್ತಾ ಇದ್ದಂಗೆ ಇಂಟ್ಯೂಷನ್ ರೆಡಿ ಆಗುತ್ತೆ ಒಳಗಡೆನೆ, ಹೌದಲ್ವ ನಾನು ತಪ್ಪು ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಅವರು ಇಮಿಡಿಯೇಟಾಗಿ ವಿಡಿಯೋಸ್ ಮಾಡಿ ಬಿಟ್ಟಿದ್ದಾರೆ. ನಾನು ಗೌರವಿಸ್ತೀನಿ ಅವ್ರನ್ನ. ಅವ್ರ ಮೇಲೆ ಯಾವತ್ತೂ ಕೂಡ ಅಭಿಮಾನ ಇದ್ದೇ ಇರುತ್ತೆ. ಯಾಕೆಂದರೆ ನಮಗೆಲ್ಲ ಅಂಬೇಡ್ಕರ್ ಚಳುವಳಿಯನ್ನು ಮತ್ತಷ್ಟು ನಾವು ಗಟ್ಟಿಗೊಳ್ಳಲಿಕ್ಕೆ ಅವರೆಲ್ಲ ಕಾರಣರಾದಂಥವ್ರು. ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಆದರೆ ಈ ಸಣ್ಣ ಸಣ್ಣ ತಪ್ಪುಗಳು ಅಥವಾ ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಡುವುದರಿಂದ ನಾವುಗಳು ದಿಕ್ಕು ತಪ್ಪಬಾರ್ದು ಅಂತೇಳಿ ನಾನು ಭಾವಿಸ್ತಾ, ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಬೆಹೆಂಜಿಯವರ ನಿಲುವು ಸ್ಪಷ್ಟವಾಗಿದೆ.
ನಮ್ಮ ನಿಲುವು ಕೂಡ ಸ್ಪಷ್ಟವಾಗಿದೆ. ನಾನೊಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ನಿಲುವೇನಿದೆ ಆ ನಿಲುವನ್ನು ನಾನು ಸ್ವಾಗತಿಸಲೇಬೇಕು, ಅದಕ್ಕೆ ಬದ್ಧನಾಗಿರಬೇಕು. ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ ಏನಿತ್ತು ಅಂದರೆ ಇಮಿಡಿಯೇಟಾಗಿ ಜಡ್ಜ್ಮೆಂಟ್ ಬಂದಾಗ ಹೇಳಿದ್ದೆ ನಾನು. ಈಗ ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಬೆಹೆನ್ಜಿಯವರ ನಿಲುವನ್ನು 100% ಒಪ್ಕೋತೀನಿ. ಮತ್ತು BSP ಪರ್ಟಿಕ್ಯುಲರ್ ಆಗಿ ಬಹುಜನ್ ಸಮಾಜ್ ಪಾರ್ಟಿ ಯಾವತ್ತೂ ಕೂಡ ಒಳ ಮೀಸಲಾತಿಗೆ ವಿರುದ್ಧ ಇಲ್ಲ. ಯಾವ ಒಳ ಮೀಸಲಾತಿ? ಈ ದೇಶದಲ್ಲಿ ಬಹುಜನ ಸಮಾಜ 85% ಇದೆ. ಆ 85% ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕಲ್ಲ, ಆ ಒಳ ಮೀಸಲಾತಿಗೆ. ನಾವಿರೋದು 85%. ನಮಗೆ SC ST OBCಗಳಿಗೆ ಸಿಗ್ತಾ ಇರೋದು ಕೇವಲ 49.5%. ಈ ಒಳ ಮೀಸಲಾತಿಗೆ ನಾವು ವಿರೋಧ ಇದ್ದೀವಿ. ಸಂವಿಧಾನ ಏನು ಹೇಳೋದು? ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಅದಕ್ಕೆ ನಾವು ಬದ್ಧ ಇದ್ದೀವಿ. ಸೊ ಒಟ್ಟಾರೆಯಾಗಿ ನಾನಿವತ್ತು ಒಳ ಮೀಸಲಾತಿಯನ್ನು ಅತ್ಯಂತ ನೀವು ಅದರ ವಿರುದ್ಧ ಮಾತಾಡ್ತಾ ಇದ್ದೀರಿ, BSP ಅದರ ವಿರುದ್ಧವಾಗಿದೆ, ನೀವು ಒಂದು ಜಾತಿಯ ವಿರೋಧಿ ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಎಮೋಷನ್ಸ್. ನನಗೆ ಚೆನ್ನಾಗಿ ಗೊತ್ತಿದೆ, ಅವರ ಭಾವನೆಗಳು ಕೂಡ ಅರ್ಥ ಆಗಿದೆ. ಅವ್ರನ್ನ ನಾನು ಯಾವತ್ತೂ ಬ್ಲೇಮ್ ಮಾಡಲ್ಲ. ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಬೇವರು ಸುರಿಸಿದವರು, ರಕ್ತ ಸುರಿಸಿದವರು ಇದ್ದಾರೆ. ಆ ಹೋರಾಟನ ನಾವು ಗೌರವಿಸೋಣ. ಅಟ್ ದಿ ಸೇಮ್ ಟೈಮ್ ನಮ್ಮೆಲ್ಲರಿಗೂ ಮೀರಿದವರು ಉತ್ತರ ಪ್ರದೇಶ ಆರ್ಯಾವರ್ತ 23 ಕೋಟಿ ಜನಸಂಖ್ಯೆ ಇರತಕ್ಕಂಥ ರಾಜ್ಯದಲ್ಲಿ ಒಳ ಮೀಸಲಾತಿ ಇರಲಿ, ಮೀಸಲಾತಿನೇ ಚೀಫ್ ಮಿನಿಸ್ಟರ್ ಪೋಸ್ಟ್ಗಿಲ್ಲ. ಚೀಫ್ ಮಿನಿಸ್ಟರ್ ಪೋಸ್ಟ್ಗೆ ಮೀಸಲಾತಿ ಇಲ್ಲ. ಅಂಥ ಚೀಫ್ ಮಿನಿಸ್ಟರ್ ಹುದ್ದೆಯನ್ನು 4 ಬಾರಿ ಏರಿರ್ತಕ್ಕಂಥ ನಮ್ಮ ಮಹಾನ್ ನಾಯಕಿಗೆ ಈ ದೇಶದ ಆಗು ಹೋಗುಗಳು ಏನಂತ ಅರ್ಥ ಆಗಲ್ವಾ? ಈ ಒಳ ಮೀಸಲಾತಿಯ ಜಡ್ಜ್ಮೆಂಟಿಂದ ಆಗ್ತಕ್ಕಂಥ ಪರಿಣಾಮಗಳೇನು ಅಂತ ಅರ್ಥ ಆಗಲ್ವಾ? ಅದೆಲ್ಲವನ್ನು ಅರ್ಥ ಮಾಡಿಕೊಂಡೇ ಅವರು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಯಾವುದು ಇಟ್ ಈಸ್ ನಾಟ್ ಎಗೇನೆಸ್ಟ್ ಎನಿ ಕಾಸ್ಟ್. ಬೆಹೆನ್ಜಿಯವರ ನಿಲುವು ಯಾವ ಸಮಾಜವೂ ಕೂಡ ಹಿಂದುಳಿಬಾರ್ದು, ಅದಕ್ಕೆ ಸರ್ವಜನ ಹಿತಾಯ ಸರ್ವಜನ ಸುಖಾಯ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕಿಂತ ಇನ್ನೇನು ನಿರೀಕ್ಷೆ ಮಾಡ್ತೀರಿ ಅವರಿಂದ? ಯಾವುದಾದ್ರು ಅದರ ಶೆಡ್ಯೂಲ್ ಕಾಸ್ಟಲ್ಲೇ ಒಂದು ಜಾತಿ ಹಿಂದುಳಿಲಿ ಅಂತ ಏನಾದ್ರು ಬಯಸ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಬೆಹೆನ್ಜಿಯವರ ಹೋರಾಟ ರಾಷ್ಟ್ರೀಯ ಮಟ್ಟದ ಹೋರಾಟ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಶೆಡ್ಯೂಲ್ ಕಾಸ್ಟ್, ನಿನ್ನೆ ಗೋಪಿನಾಥ್ ಸಾಹೇಬರು ಹೇಳ್ತಾ ಇದ್ರು, ಶೆಡ್ಯೂಲ್ ಕಾಸ್ಟ್ ಅಲ್ಲ ಕ್ಯಾಸ್ಟ್ ಅಂತ ಹೇಳಿದ್ರು. ಹೌದು, ಕ್ಯಾಸ್ಟ್ ಅದು ಮಾಡಿದ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಕ್ಯಾಸ್ಟ್ಗಳನ್ನೆಲ್ಲ ಒಂದು ಪಟ್ಟಿಗೆ ತಂದಾಕೋದು ಅಂದರೆ ನೀವೆಲ್ಲ ಒಂದಾಗೇ ಇರಿ ಅಂತ ತಂದಾಕಿರೋದು. ಸೊ ಇಲ್ಲಿ ಇನ್ನೊಂದು ಸೂಕ್ಷ್ಮವನ್ನು ಹೇಳ್ತೀನಿ, ದಯಮಾಡಿ ನೀವು ಒಳ ಮೀಸಲಾತಿಯನ್ನು ಸಂಬಂಧಪಟ್ಟುಕೊಂಡು ನಮ್ಮನ್ನು ಕಟ್ಕಟ್ಟೆನಲ್ಲಿ ನಿಲ್ಲಿಸೋದು ಬೇಡ. ಯಾಕೆಂದರೆ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಕೇಂದ್ರದಲ್ಲೂ ಅಧಿಕಾರದಲ್ಲಿಲ್ಲ, ದೇಶದ ಯಾವ ರಾಜ್ಯದಲ್ಲೂ ಅಧಿಕಾರದಲ್ಲಿಲ್ಲ. ನಾವು ಒಳ ಮೀಸಲಾತಿ ಜಾರಿ ಮಾಡೋ ಸ್ಥಾನದಲ್ಲೂ ಇಲ್ಲ, ಒಳ ಮೀಸಲಾತಿಯನ್ನು ತಡೆಯೋ ಸ್ಥಾನದಲ್ಲೂ ಇಲ್ಲ. ಜಾರಿ ಮಾಡೋ ಶಕ್ತಿ ಇರೋದು ರಾಜ್ಯಗಳಿಗೆ, ತಡೆಯೋ ಶಕ್ತಿ ಇರೋದು ಅಂದರೆ ರಾಜ್ಯ ಸರ್ಕಾರಗಳಿಗೆ, ತಡೆಯೋ ಶಕ್ತಿ ಇರೋದು ಕೂಡ ವಿರೋಧ ಪಕ್ಷಗಳ ಸ್ಥಾನದಲ್ಲಿರ್ತಕ್ಕಂಥ ಅಸೆಂಬ್ಲಿ ಒಳಗಡೆ ಅಧಿಕೃತ ವಿರೋಧ ಪಕ್ಷಗಳಾಗಿರ್ತಕ್ಕಂಥವ್ರಿಗೆ ಅಥವಾ ಆಡಳಿತ ಪಕ್ಷದಲ್ಲೇ ವಿರೋಧಿಗಳಿರ್ತಾರಲ್ಲ ಅವ್ರಿಗೆ. ಹಾಗಾಗಿ ನಮ್ಮ ಪಾತ್ರ ಏನಿಲ್ಲ ಇಲ್ಲಿ. ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೀವಿ. ನಾವು ಮಾತ್ರ ಹೇಳಿಲ್ಲ, ಮಾನ್ಯ ಜಗಜೀವನ್ ರಾಮ್ ಅವರ ಪುತ್ರಿ ಮಾನ್ಯ ಮೀರಾ ಕುಮಾರ್ ಕಾಂಗ್ರೆಸ್ನ ಅಧಿನಾಯಕಿ ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಟೀಕೆ ಮಾಡೋದಿದ್ರೆ ಅವ್ರನ್ನೂ ಟೀಕೆ ಮಾಡಿ. ಇವತ್ತು 2 ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಫಸ್ಟು ಅವರು ಆ ಸರ್ಕಾರದ ಬೆಹೆನ್ಜಿ ಅದನ್ನೇ ಹೇಳಿದ್ದು, BJP ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳಲ್ಲಿ ಅಧಿಕಾರದಲ್ಲಿದ್ರಲ್ಲ, ಮೊದಲು ನಿಮ್ಮ ಅಭಿಪ್ರಾಯನ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ನೀವು ಅವ್ರನ್ನ ಕೇಳಿ. ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಾನು ದಲಿತ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾರೆ, ಕೇಳಿ ಅವ್ರನ್ನ ಕೇಳಿ. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ SC ST MLAಗಳನ್ನ ಕೇಳಿ, ಮಿನಿಸ್ಟರ್ಗಳನ್ನ ಕೇಳಿ, MP ಗಳನ್ನ ಕೇಳಿ. ಮತ್ತೆ ಸದಾಶಿವ ಆಯೋಗದ ವರದಿ ಪ್ರಕಾರ ಅಂತ ಮಾತಾಡ್ತಾ ಇದ್ದೀವಿ. ಸದಾಶಿವ ಆಯೋಗದ ವರದಿ ಸಲ್ಲಿಕೆ ಆಗಿದೆ ಅಷ್ಟೇ, ಸಬ್ಮಿಟ್ ಮಾಡಿದ್ದಾರೆ, ಆದರೆ ಅದನ್ನು ಅಕ್ಸೆಪ್ಟ್ ಮಾಡಿಲ್ಲ. ತಾಕತ್ತಿದ್ರೆ ಅಕ್ಸೆಪ್ಟ್ ಮಾಡು ಸಿದ್ದರಾಮಯ್ಯ ಅಂತ ಹೇಳಬೇಕೀಗ ನಾವು. ತಾಕತ್ತಿದ್ರೆ ಅಕ್ಸೆಪ್ಟ್ ಮಾಡು ಮಾದೇವಪ್ಪ, KH ಮುನಿಯಪ್ಪ ಕ್ಯಾಬಿನೆಟ್ನಲ್ಲಿ ಮಾತಾಡಿ ಅಂತ ಹೇಳಬೇಕೀಗ ನಾವು. ಅಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ. ಸೋರಿಕೆಯಾದಂಥ ವಿವರನ್ನ ಇಟ್ಕೊಂಡಿದ್ದೀವಿ ನಾವು, ಅಧಿಕೃತ ಅಲ್ಲ ಅದು. ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಆಗಬೇಕು, ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಅದೆಲ್ಲ ಆದಮೇಲೆ ಒಂದು ಕಾಯ್ದೆ ಆಗಬೇಕು. ಆ ಕಾಯ್ದೆ ಎಲ್ಲ ಆದಮೇಲೆ ಅದು ಇಂಪ್ಲಿಮೆಂಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಏಕಾಏಕಿ ಇಂಪ್ಲಿಮೆಂಟ್ ಆಗಲ್ಲ, ನಿಮ್ಗೆ ಗೊತ್ತಿದೆ ವಾಸ್ತವ. ಎಲ್ಲ ಹೋರಾಟಗಾರರಿಗೂ ಗೊತ್ತು. ಭಾಸ್ಕರ್ ಪ್ರಸಾದ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ದೊಡ್ಡ ಧ್ವನಿನಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರವರು, ಅವ್ರಿಗೂ ಚೆನ್ನಾಗಿ ಗೊತ್ತು ಇದು. ಆದರೆ ಈ ಹೋರಾಟ 30 ವರ್ಷ ನಡೆದಿದೆ. 30 ವರ್ಷದಿಂದ ನೀವು ಕಾಂಗ್ರೆಸ್ ಓಟ್ ಹಾಕಿದಿರಿ, ಜನತಾದಳಕ್ಕೆ ಓಟ್ ಹಾಕಿದಿರಿ, BJPಗೆ ಓಟ್ ಹಾಕಿದಿರಿ. ಈ ರಾಜ್ಯದ 10% SC STಗಳು ಕೂಡ BSPಗೆ ಓಟ್ ಹಾಕಿಲ್ಲ. ನೀವು ಅರ್ಥ ಮಾಡ್ಕೊಬೇಕು.
ಒಂದು ಪಕ್ಷವಾಗಿ ಸಂಪೂರ್ಣವಾಗಿ ಒಳ ಮೀಸಲಾತಿಯನ್ನು ಹೋರಾಟವನ್ನು ಬೆಂಬಲಿಸಿದ್ದಂಥ ಪಕ್ಷ BSP. ಹಂಗೊಂದು ವೇಳೆ ನೀವು ನಿಮ್ಮ ಪರವಾಗಿ ಒಳ ಮೀಸಲಾತಿ ಪರವಾಗಿ ಯಾವುದಾದ್ರು ಪಕ್ಷ ಇದ್ದರೆ BSPನೇ ಇತ್ತು. ಯಾಕೆ 30 ವರ್ಷ ಓಟ್ ಹಾಕಲಿಲ್ಲ? ಯಾಕೆ 30 ವರ್ಷ 10% ಓಟ್ ಬರಲಿಲ್ಲ ನಮಗೆ? ಅರ್ಥ ಮಾಡ್ಕೊಬೇಕಿದು. ನಮ್ಮ ಸಮುದಾಯಗಳನ್ನು ಈಗ ನಮ್ಮ ಕಣ್ಣನ್ನೇ ನಮ್ಮ ಬೆರಳಿಂದ ಚುಚ್ಚಿಸ್ತಕ್ಕಂಥ ಕೆಲಸವನ್ನು ಮನುವಾದಿಗಳು ಮಾಡ್ತಾ ಇದ್ದಾರೆ. ಅವರು ಸರ್ಕಾರದ ಮುಖಾಂತರ ಮಾಡೋಕ್ಕಾಗಲ್ಲ, ಕೋರ್ಟ್ಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಿಗಳು. ಆಮೇಲೆಲ್ಲರೂ ಈಗ ಮನೆಯವರು ಕಾಂಶಿರಾಮ್ ಸಾಹೇಬ್ರ ಹೆಸರು ಹೇಳ್ತಾರೆ. ಕಾಂಶಿರಾಮ್ ಸಾಹೇಬರು ಸರಿ ಇತ್ತು, ಅಕ್ಕ ಮಾಯಾವತಿಯವರು ಸರಿ ಇಲ್ಲ ಅಂತ. ಕಾಂಶಿರಾಮ್ ಸಾಹೇಬ್ರ ಹತ್ರ ಒಳ ಮೀಸಲಾತಿ ಹೋರಾಟಗಾರರು ಹೋಗಿದ್ರು, ನಮ್ಮ ಪಾರ್ಟಿ ಒಳಗಡೆ ಇರೋರೆ. ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು, ಮಾನ್ಯ ಶ್ರೀಧರ್ ಕಲೀವರವರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ಮಾನ್ಯವರು ಕಾಂಶಿರಾಮ್ ಸಾಹೇಬ್ರ ಹತ್ರ ಹೋಗಿ, ಸಾಹೇಬ್ರೆ ಇದು ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ, ನಮಗೆ ರಿಸರ್ವೇಷನ್ ಬೈಫರ್ಗೇಷನ್ ಆಗಬೇಕು ಅಂತ ಮಾತಾಡಕ್ಕೆ ಹೋದಾಗ ಏಟ್ ತಿನ್ಕೊಂಡ್ಬಂದಿದ್ದಾರೆ. ಯು ಫೂಲ್ಸ್, ನಾನು ಸಮುದಾಯಗಳನ್ನ ಒಂದು ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ ಇಡೀ ದೇಶದಲ್ಲಿ, ನೀವು ಡಿವೈಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತೇಳಿ ಒಡೆದಿದ್ದಾರೆ. ಕೆಲವರಿಗೆ ಒಡೆಸ್ಕೊಂಡು ಆಚೆ ಬಂದಿದ್ದಾರೆ. ಪ್ಲೀಸ್ ನೀವು ನಮ್ಮ ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು ಕೇಳಿ, ಅಥವಾ ಶ್ರೀಧರ್ ಕಲಿವೀರವರು ಹಾಸನ್, ದಯಮಾಡಿ ಅವ್ರನ್ನ ಕೇಳಿ ಈ ಒಳ ಮೀಸಲಾತಿ ಬಗ್ಗೆ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಏನಂತ ಹೇಳಿದ್ರಂತ ಗೊತ್ತಿದೆ. ಇದನ್ನ 1000 ಸಾರಿ ಇದೇ ಗೋಪಿನಾಥ್ ಸರ್ ಹೇಳಿದ್ದಾರೆ ನಮಗೆ. ಈ 1000 ಸಾರಿ ಇವತ್ತು ಮಾಜಿ ಶಾಸಕರು ನಮ್ಮ ಪಕ್ಷ ಬಿಟ್ಟೋಗಿದ್ದಾರೆ, ಅವ್ರು ಹೇಳಿದ್ದಾರೆ. ಕೇಳಿ ನೀವು ಅವ್ರನ್ನ. ಯಾಕೆ ಕಾಂಶಿರಾಮ್ ಸಾಹೇಬ್ರನ್ನ ಇಟ್ಕೊಂಡು ಅಕ್ಕ ಮಾಯಾವತಿಯವ್ರನ್ನ ಟೀಕೆ ಮಾಡ್ತಾ ಇದ್ರಿ? ಕಾಂಶಿರಾಮ್ ಸಾಹೇಬರ ನಿಲುವು ಏನಿತ್ತು, ಅಕ್ಕ ಮಾಯಾವತಿಯವರ ನಿಲುವು ಕೂಡ ಅದೇ ಇದೆ. ನೀವು ಅಕ್ಕ ಮಾಯಾವತಿಯವರು ಟೀಕೆ ಮಾಡ್ತಾ ಇದ್ರಿ ಅಂದರೆ ಮಾನ್ಯವರು ಕಾಂಶಿರಾಮ್ ಸಾಹೇಬ್ರ ಟೀಕೆ ಮಾಡ್ತಾ ಇದ್ರಿ ಅಂತ. ಮಾನ್ಯವರು ಕಾಂಶಿರಾಮ್ ಸಾಹೇಬ್ರ ಟೀಕೆ ಮಾಡ್ತಾ ಇದ್ರಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಲುವನ್ನ ಟೀಕೆ ಮಾಡ್ತಾ ಇದ್ರಿ ಅಂತ ಅರ್ಥ. ಸುಮ್ಮನೆ ಮಾನ್ಯ ಗೋಪಿನಾಥ್ ಅವರು ಅನ್ಟಚಬಲ್ಸ್ ಪುಸ್ತಕವನ್ನು ಅನುವಾದ ಮಾಡಿದ್ದಾರೆ ಇಂಗ್ಲೀಷಿಂದ ಕನ್ನಡಕ್ಕೆ. ಅದು ಎಲ್ಲರೂ ಅಸ್ಪೃಶ್ಯರು ಅಂತ ಅನುವಾದ ಮಾಡಿದರೆ, ಇವರು ಕನ್ನಡಕ್ಕೆ ಅನುವಾದ ಮಾಡುವಾಗ ಮುಟ್ಟಲ ಸಾಧ್ಯರು ಅಂತ ಅನುವಾದ ಮಾಡಿದ್ದಾರೆ. ಆ ಪುಸ್ತಕದ ಪೀಠಿಕೆಯನ್ನು ದಯಮಾಡಿ ಓದಿ, ಅದರಲ್ಲಿ ಕ್ಲಿಯರಾಗಿ ಹೇಳ್ತಾರೆ ನಮ್ಮ ಸಮುದಾಯಗಳನ್ನು ಜಾಗೃತಿ ಮಾಡಬೇಕಾದ್ರೆ, ಒಗ್ಗಟ್ಟು ಮಾಡಬೇಕಾದ್ರೆ ಅವ್ರಿಗೆ ಭರವಸೆಯನ್ನು ತುಂಬತಕ್ಕಂಥ ಕತೆಗಳನ್ನ ಕಟ್ಟಬೇಕಂತ. ಈಗಲೂ ಈ ವಿಚಾರದಲ್ಲಿ ಕತೆ ಕಟ್ತಾ ಇದ್ದಾರೆ ಅವರು. ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನಿದೆಯಲ್ಲ ಅದನ್ನು ಕತೆ ಕಟ್ತಾ ಇದ್ದಾರೆ. ನಮ್ಮ ಈ ಮೋಸೆ ಸುಧಾರಣೆ ಕೊಡ್ತಾರೆ, ನಿಮಗೊಂದು ಹೊಸ ಜಾಗ, ಒಂದು ಹೊಸ ಲೋಕ, ಇಂದ್ರಲೋಕ ಕಾಯ್ದಿದೆ, ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀವು ಬನ್ನಿ ಅಂತೇಳಿ ಆತ ಆ ಇಡೀ ಯಹೂದಿಗಳನ್ನ ಕರ್ಕೊಂಡು ಹೋಗ್ತಾನೆ. ಅಂದರೆ ಆ ಒಂದು ಭ್ರಮೆ ಅಥವಾ ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ತಾನೆ ಅವನು ಅಂತ ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಯಾತಕ್ಕೋಸ್ಕರ? ಒಂದು ಜನಾಂಗವನ್ನು ಕಾಪಾಡಲಿಕ್ಕೋಸ್ಕರ ಕತೆ ಕಟ್ಟಿದ್ದಾರೆ. ಆದರೆ ಇಲ್ಲೇನು ಮಾಡ್ತಿದ್ದಾರೆ? ಸಮುದಾಯವನ್ನು ಒಡೆಯುವಂಥ ಕೆಲಸವನ್ನು ಕತೆ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಲಕ್ನೋದಲ್ಲಿ ನಡೆದೇ ಇರತಕ್ಕ ನನ್ನ ಪ್ರಕಾರ ಶತ್ರುಗಳ ಮನೆಗೆ ಹೋದ್ರು, ಬೆಹೆಂಜಿಯವ್ರ ಮನೆ ಬೇಡಪ್ಪ, ನಮ್ಮನ್ನು ಅತ್ಯಂತ ಕಟುವಾಗಿ ವಿರೋಧಿಸ್ತಕ್ಕಂಥ ಶತ್ರುಗಳ ಮನೆಗೆ ಹೋದ್ರು ಒಬ್ಬ ಮಾಜಿ ಅಧ್ಯಕ್ಷನ ಒಬ್ಬ ಕೋಆರ್ಡಿನೇಟರ್ ಆಗಿದ್ದವನ್ನ ಕತ್ತಿಡಿದು ತಳ್ಳಕ್ಕೆ ಸಾಧ್ಯನಾ? ಪ್ಲೀಸ್ ಹೇಳಿ ನೀವು. ಹಂಗೆ ಯಾಕೆ ಕತೆ ಕಟ್ತೀರಿ? ನಿಮ್ಮ ಉದ್ದೇಶ ಏನಾದರೂ ಇದ್ದರೆ ಹೌದು ನಾವು ಈ ಕಾರಣಕ್ಕೆ ಅಂತೇಳಿ ದಯಮಾಡಿ. ಮತ್ತೆ ಅವಮಾನ ಆಗಿದ್ದು ಅವ್ರಿಗೆ, ಕೃಷ್ಣಮೂರ್ತಿಗೆ, ಗಂಗಾಧರ್ಗೆ ಅವಮಾನ ಆಯಿತು, ನಮಗಲ್ಲ, ಅವ್ರಿಗೆ ಅವಮಾನ ಆಗಿದ್ದಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಎಲ್ಲಾದರೂ ಉಂಟಾ ಇದು? ಯಂಗ್ ಬ್ಲಡ್ ನಮ್ಮದು, ನಿಜವಾಗ್ಲೂ ಅವಮಾನ ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬ್ಲಡ್ ನಮ್ಮದು, ಆಯಿತಾ? ಅವಮಾನ ನಮಗಾಗಿದ್ದಿದ್ರೆ ನಾವು ಅದನ್ನು ಮಾತಾಡ್ತಾ ಇದ್ವಿ. ಆಗಿಲ್ಲದೆ ಇರೋದನ್ನ ಮಾತಾಡಿ ಅಂತಂದರೆ ನೀವ್ಯಾಕೆ ಕತೆ ಕಟ್ತಾ ಇದ್ರಿ? ಪ್ಲೀಸ್ ಡೋಂಟ್. ನಾನು ನೋಡಿ ಮಾರ್ಸಂದ್ರ ಮುನಿಯಪ್ಪ ಅವರು ಇವತ್ತರವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ, ಆ ಘಟನೆ ಬಗ್ಗೆ. ಬಹುಶಃ ಇದಾದಮೇಲೆ ಮಾತಾಡಿ ಸರ್ ನೀವು. ನಿಮ್ಮನ್ನು ಕೇಳಿದ, ಈಗ ನನಗೆ ಹೇಳ್ತಾ ಇದ್ರು ಆರ್ ಮಹೇಶ್ ಅವರು, ಗಂಗಾಧರ್ ಅವರು, ನಮ್ಮ ಪಕ್ಷದ ಎಲ್ಲ ಲೀಡರ್ಗಳು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ನಮಗೆಲ್ಲ ಸರ್ ಇಲ್ಲ ನೀವು ಮಾತಾಡಿ, ನೀವು ಐ ವಿಟ್ನೆಸ್ ಅಂತ ನೀವು ಮಾತಾಡಿ ಭಾಳ ಒತ್ತಡ ಹೇಳೋದು. ನಾನು ಮಾತಾಡ್ತಾ ಇದ್ದೀನಿ. ಈಗ ಅವ್ರಿಗೂ ಒಂದು ಕತೆ ಹೇಳ್ಕೊಡ್ಬೋದು, ನೀವು ಹಂಗಲ್ಲ ಹಿಂಗೆ ಹೇಳಿ ಅಂತ. ಇದು ಬೇಡ ಸರ್, ಇದು ದಯಮಾಡಿ ಈ ಕೆಲಸ ಮಾಡಬೇಡಿ. ಸಮುದಾಯಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು, ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು ಖಂಡಿತವಾಗ್ಲೂ ಅವ್ರಿಗೆ ಶ್ರೇಯಸ್ ಆಗಲ್ಲ. ನಿಮ್ಗೆ ನಿಜವಾಗ್ಲೂ ನಾವು ಒಳ್ಳೇದು ಬಯಸ್ತೀವಿ. ನಿಮಗೇನು ನಿಮ್ಮಿಂದ ಜ್ಞಾನ ಪಡ್ಕೊಂಡಿದ್ದೀವಿ, ಪ್ರೀತಿ, ಗೌರವ, ಅಭಿಮಾನ ಎಲ್ಲವನ್ನೂ ಪಡ್ಕೊಂಡಿದ್ದೀವಿ. ಸೊ ನಿಮ್ಮಂಥವ್ರಿಗೆ ಒಳ್ಳೇದೇ ಆಗಬೇಕಂತ ಬಯಸ್ತೀವಿ. ಆದರೆ ಸುಳ್ಳು ಹೇಳಬೇಡಿ, ಜನರನ್ನ ದಿಕ್ಕು ತಪ್ಪಿಸ್ಬೇಡಿ, ಕಾರ್ಯಕರ್ತರನ್ನ ದಿಕ್ಕು ತಪ್ಪಿಸ್ಬೇಡಿ. ನಮ್ಮ ಪಕ್ಷದಲ್ಲಿ ಅತ್ಯಂತ ಪ್ರಾಮಾಣಿಕರು, ಅತ್ಯಂತ ಅಮಾಯಕರೇ ಇರೋದು. ದೊಡ್ಡ ದೊಡ್ಡ ದುರಾಸೆ ಇರ್ತಕ್ಕಂಥವ್ರು ಬಯಸಿ ಕಾಂಗ್ರೆಸ್ಸು, BJP, ಜನತಾದಳ ಅಧಿಕಾರದಲ್ಲಿ ಇದ್ದವರು, ಅಧಿಕಾರ ಪಡ್ಕೊಂಡಂಥವ್ರು ಎಲ್ಲರೂ ಹೊರಟೋಗಿದ್ದಾರೆ. ಈಗ ಉಳಿದಿರೋರು ಯಾರು? ಅಂಬೇಡ್ಕರ್ ಚಳುವಳಿಯನ್ನು ಕಟ್ಟಬೇಕಂತಕ್ಕಂಥವ್ರು. ಅವ್ರನ್ನ ತಗೊಂಡೋಗಿ ಬೀದಿ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಡಿ. ಮತ್ತು
BSP ಕಟ್ತೀವಿ, ಕರ್ನಾಟಕ BSP ಕಟ್ತೀವಿ ಅಂತ. ಎಲ್ಲಿದೆ ಕರ್ನಾಟಕ BSP? ಹೆಂಗೆ ಕಟ್ಟಕ್ಕೆ ಸಾಧ್ಯ? ಒಂದು ರಾಷ್ಟ್ರೀಯ ಪಕ್ಷ ಬಹುಜನ್ ಸಮಾಜ್ ಪಾರ್ಟಿ ಇವತ್ತು ಉಟ್ಕೊಂಡಿಲ್ಲ, 84ರಿಂದ ಇದೆ. ಇದು ರಿಜಿಸ್ಟರ್ಡ್. ಮತ್ತು ಎಲ್ಲ ರಾಜ್ಯ ಎಕ್ಸೆಪ್ಟ್ ಅಸ್ಸಾಮಲ್ಲಿ AGP ಆನೆ ಚಿಹ್ನೆನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುತ್ತೆ ಅಂತ ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ರಾಜ್ಯಗಳು BSPಗೆ ಆನೆ ಚಿಹ್ನೆ ಇದೆ. ನೀವು ಹೆಂಗೆ ಸಾಧ್ಯ ಇದು? ಇವತ್ತೊಂದು ಫೇಕ್ ಅಂದರೆ ಲಿಸ್ಟ್ ಬಿಟ್ಟಿದ್ದಾರೆ, ಅದಕ್ಕೆ ಸನ್ಮಾನ್ಯ ಮಾರ್ಸನ ಮುನಿಯಪ್ಪ ಸಾಹೇಬರು ಸೈನ್ ಹಾಕಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ಅಂತ. ಆನೆ ಸಿಂಬಲ್ ಇಲ್ಲ, ಆ ಕಡೆ ಬಾಬಾ ಸಾಹೇಬರು, ಈ ಕಡೆ ಕಾಂಶಿರಾಮ್ ಸಾಹೇಬರು. ಏನಿದ್ರ ಅರ್ಥ? ಏನು? ಅಧಿಕೃತವಾಗಿ ಕಾರ್ಯಕರ್ತರನ್ನು ದಿಕ್ಕು ತಪ್ಪಿಸ್ತಕ್ಕಂಥ, ಹೊಡಿತಕ್ಕಂಥ ಕೆಲಸ ಮಾಡಬೇಡಿ. ನೀವು ಅಂಥವ್ರಲ್ಲ ಅಂತ ನಮಗೆ ಗೊತ್ತು. ನಿಮ್ಗೆ ಆ ಮನಸ್ಥಿತಿ ಇಲ್ಲ ಅಂತ ನಮಗೆ ಗೊತ್ತು. ಇವತ್ತಿಗೂ ನಿಮ್ಗೆ ಆ ಮನಸ್ಥಿತಿ ಇಲ್ಲ ಅಂತ ನಾವು ಅಪಾರವಾಗಿ ನಂಬ್ಕೊಂಡಿದ್ದೀವಿ. ಆದರೆ ಗೊಂದಲ ಮೂಡಿಸಿ ಮತ್ತಷ್ಟು ದುರ್ಬಲ ಆಗಬೇಡಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಯಾಕೆ ಈ ಥರದ್ದೆಲ್ಲ ನಡೀತಾ ಇದೆ? BSPಯ ಹೋರಾಟ ಹಾಗಿದ್ರೆ ಒಳ ಮೀಸಲಾತಿ BSPಯ ಹೋರಾಟ ಬರೀ ಅದೊಂದೇನಾ BSP ಅಜೆಂಡಾ? ಅಂದರೆ ನೀವು 40 ವರ್ಷ BSPನಲ್ಲಿ ಇದ್ದಿದ್ದು ಬರೀ ಒಳ ಮೀಸಲಾತಿಗೋಸ್ಕರನ? ಬಾಬಾ ಸಾಹೇಬ್ರು ಹೇಳ್ತಾರಲ್ಲ, ರಿಸರ್ವೇಷನ್ನೇ ಎಲ್ಲ ಅಲ್ಲ, ರಿಸರ್ವೇಷನಿಂದನೇ ಇಡೀ ಸಮುದಾಯ ವಿಮೋಚನೆ ಆಗಲ್ಲ. ಕೆಲವು ಅವಕಾಶಗಳು ಸಿಗ್ಬೋದು ಅಷ್ಟೇ, ಅದನ್ನು ಒಪ್ಕೋತೀನಿ ನಾನು. ಆದರೆ ಅವಕಾಶಗಳಿಂದ ಇಡೀ ಸಮಾಜ ವಿಮೋಚನೆ ಆಗ್ಬಿಡುತ್ತಾ? ಸರ್ಕಾರಿ ನೌಕರಿ ಎಷ್ಟಿದೆ? 2%. ಕೇಂದ್ರ ಸರ್ಕಾರದಲ್ಲಿ ಎಷ್ಟಿದೆ? 37 ಲಕ್ಷ ಉದ್ಯೋಗ ಇರೋದಷ್ಟೇ. ಖಾಲಿ ಇರೋದು, ನನ್ನ ಹತ್ರ ಪೇಪರ್ ಇದೆ ಇವತ್ತು, ಬರೀ 10 ಲಕ್ಷ ಉದ್ಯೋಗ ಖಾಲಿ ಇದೆ. 9.10 ಲಕ್ಷ ಉದ್ಯೋಗ ಖಾಲಿ ಇದೆ. ಅದೆಲ್ಲ ಬ್ಯಾಕ್ಲಾಗ ಇಲ್ಲ. ರಾಜ್ಯ ಸರ್ಕಾರಗಳು ಇವತ್ತು ಕರ್ನಾಟಕ ಸರ್ಕಾರದಲ್ಲಿ 7.5 ಲಕ್ಷ ಸ್ಯಾಂಕ್ಷನ್ಡ್ ಪೋಸ್ಟ್ಸ್ ಇದೆ. ಕೆಲಸ ಮಾಡ್ತಾ ಇರೋದು 5,20,000. ಉಳಿದವರೆಲ್ಲ ಔಟ್ಸೋರ್ಸು. ಎಷ್ಟು ಉದ್ಯೋಗ ಸಿಗ್ಬೋದು ನಮಗೆ ಸರ್ಕಾರಿ ಉದ್ಯೋಗ? ಆಯಿತು, ಸಿಗೋಷ್ಟರಲ್ಲೇ ನಾವು ಹಂಚ್ಕೊಂಡು ತಿನ್ನೋಣ ಅಂತ ಹೇಳ್ತಿಲ್ಲ, ಒಪ್ಕೊಂತೀವಿ ಅದನ್ನು, ನಾವು ಒಪ್ಕೊಂತೀವಿ ಅದನ್ನು. ಆದರೆ ಹೆಂಗಾಗಬೇಕು? ಬಾಬಾ ಸಾಹೇಬರ ದೃಷ್ಟಿನಲ್ಲಿ ಆಗಬೇಕು, ಸಮುದಾಯಗಳನ್ನ ಒಡೆಯೋ ದೃಷ್ಟಿಯಲ್ಲಿ ಆಗಬಾರ್ದು. ಇವತ್ತು ಈಗಲೂ ಕರ್ನಾಟಕದಲ್ಲಿ ಅತ್ಯಂತ ಮೆಚ್ಯೂರ್ಡ್ ಸಮುದಾಯಗಳಿವೆ SC/STಗಳಲ್ಲಿ. ಎಲ್ಲ ಒಗ್ಗಟ್ಟಾಗೇ ಇದ್ದೀವಿ ನಾವು ಈ ವಿಚಾರದಲ್ಲಿ. ಮೊನ್ನೆ ಒಬ್ಬರು ಒಂದು ಮಾತು ಹೇಳಿದ್ರು, ಅದನ್ನು ಹೇಳಿ ನಿಮಗೆ ಮನವರಿಕೆ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ. ನಿಮ್ಗೆ ವಿರೋಧಿಸ್ತಾ ಇಲ್ಲ ನಾನು. ಒಂದು ಎಕ್ಸಾಂಪಲ್, ಯಾವ ಒಳ ಮೀಸಲಾತಿ ಖಂಡಿತವಾಗಿ ಆಗಲೇಬೇಕು, ಅದು ಆಗಲಿಲ್ಲ ಅಂದರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರಲ್ಲ. ಮೊನ್ನೆ ಒಬ್ಬರು ಹೇಳಿದ್ರು ನನಗೆ, ಏನು ಸರ್ ಹಿಂಗೆ ಮಾತಾಡ್ತಾ ಇದ್ದೀರಿ? ನಾನು ಹೇಳಿದೆ ಆಗಲಿ ಬಿಡ್ರಿ ಅಂತ. ಆಯ್ತು ಸರ್, ಒಳ ಮೀಸಲಾತಿ ಏನು ಮಾಡಿದಿರಿ? 49 ಜಾತಿನ ಮಾದಿಗ ಸಂಬಂಧಿತ ಜಾತಿಗಳಿಗೆ ಸೇರಿಸಿದಿರಿ. 30+ ಜಾತಿಗಳನ್ನು ವಲಯ ಸಂಬಂಧಿತ ಜಾತಿಗಳಿಗೆ ಯಾಕೆ ಸೇರಿಸ್ತೀರಿ ನೀವು? ಆ 49 ಜಾತಿಗಳಿಗೂ ಸಪ್ರೇಟ್ ಮಾಡಿ ರಿಸರ್ವೇಷನ್ನ. ವಲಯ ಸಂಬಂಧಿತ ಜಾತಿಗಳು 30+ ಇದೆಯಾ, ಅವೆಲ್ಲದಕ್ಕೂ ಪ್ರತಿಯೊಂದು ಜಾತಿಗೂ ಸಪ್ರೇಟ್ ಮಾಡಿ, ಅದು ಒಳ ಮೀಸಲಾತಿ ಅಂದರು. ಆನ್ಸರ್ ಇಲ್ಲ ನಮ್ಮ ಹತ್ರ. 101 ಜಾತಿ ಇದೆ, 101 ಜಾತಿಗೂ ಸಪ್ರೇಟ್ ಮಾಡಿ ರಿಸರ್ವೇಷನ್ನ ಅಂತ ಕೇಳಿದ್ರು. ಅಂದರೆ ನೀವು 39 ಜಾತಿ ಯಾಕೆ ಒಟ್ಟಿಗೆ ಇದ್ದೀರಿ, 49 ಜಾತಿ ಒಟ್ಟಿಗೆ ಇದ್ದೀರಿ, ನೀವು ಇನ್ನೂ ಒಡೆದೋಗಿ ಅಂತ ಅವರ ಉದ್ದೇಶ. ಹಾಗಾಗಿ ಇದೊಂದು ಮನುವಾದಿಗಳ ತಂತ್ರ. ಅದಕ್ಕೆ ನಮ್ಮ ಕಣ್ಣು ಮುಂದೆ ನಡೆದಂಥ ಒಂದು ಎಕ್ಸಾಂಪಲ್ ಇದೆ, ನೀವು ಅರ್ಥ ಮಾಡ್ಕೊಳ್ಳಿ. ಈ ದೇಶದ ಯಾವ ಬ್ರಾಹ್ಮಣ ಬನಿಯಾಗಳು ಕೂಡ ನಮಗೆ ರಿಸರ್ವೇಷನ್ ಬೇಕು ಅಂತ ಹೋರಾಡಲಿಲ್ಲ ಅವರು. ನಿಮಗೆಲ್ಲ ಗೊತ್ತಿದೆ. ನರೇಂದ್ರ ಮೋದಿ ಸರ್ಕಾರ 2019ರಲ್ಲಿ ಚುನಾವಣೆ ಸಮೀಪ ಇರೋಂಥ ಸಂದರ್ಭದಲ್ಲಿ, ಕೊನೆ ಅಧಿವೇಶನದಲ್ಲಿ, ಇನ್ನು 2 ದಿನ ಅಧಿವೇಶನ ಮುಗಿಯುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನಲ್ಲಿ EWS ಆರ್ಥಿಕವಾಗಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ಅಂತ ರಿಸರ್ವೇಷನ್ ಪಾಸ್ ಮಾಡಿದ್ರು ಕ್ಯಾಬಿನೆಟ್ಟಲ್ಲಿ. ಒಂದು ಹೋರಾಟ ನಡೆದಿಲ್ಲ, ಒಂದು ಮನವಿ ಕೊಟ್ಟಿಲ್ಲ. ಅಲ್ಲಿಂದ ಸೀದಾ ರಾಜ್ಯಸಭೆ, ಲೋಕಸಭೆಯಲ್ಲಿ ಪಾಸ್ ಆಯಿತು. 72 ಗಂಟೆ ಒಳಗೆ ಆ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ 72 ಗಂಟೆ ಒಳಗಡೆ ರಾಷ್ಟ್ರಪತಿನೂ ಸೈನ್ ಆಗೋಯ್ತು. ಹೆಂಗೆ ಸಾಧ್ಯ ಆಯ್ತಿದು? ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ದು, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ. ಈ ಪೊಲಿಟಿಕಲ್ ಪವರ್ನ ತಗೊಳ್ಳಿಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಹೊರತು ಇನ್ನು ಉಳಿದಂಥ ಎಲ್ಲವೂ ಕೂಡ ಆ ಸಂದರ್ಭಕ್ಕೆ ಅಗತ್ಯವಾದಷ್ಟೇ. ಅದನ್ನು ಪಡ್ಕೊಳ್ಳಿಕ್ಕೆ ಸಮುದಾಯಗಳನ್ನು ಜಾಗೃತಿ ಮಾಡಬೇಕು. ಕರ್ನಾಟಕದಲ್ಲಿ 30 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟದಿಂದ ಆದಂಥ ಏನು ದೊಡ್ಡ ಬದಲಾವಣೆ ಏನಂತಂದರೆ, 5 ವರ್ಷ ಒಂದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಜಾರಿ ಆಗಿಲ್ಲ ಅಂದರೆ ನೆಕ್ಸ್ಟ್ BJPಗೆ ಹಾಕದೆ.
ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸೋಲಿಸಿ. ಸರಿ ಹೋಗ್ಲಿ, ಬಿ ಜೆ ಪಿಯವ್ರು ಜಾರಿ ಮಾಡಿ 2 ಬಾರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಹೋಗ್ಲಿ, ಬಿ ಜೆ ಪಿಯವ್ರು ಜಾರಿ ಮಾಡಿದ್ರು. ಇಲ್ಲ, ಬಿ ಜೆ ಪಿಯವ್ರು ಜಾರಿ ಮಾಡಲಿಲ್ಲ ಅಂತ ಕಳೆದ ಚುನಾವಣೆಯಲ್ಲಿ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರು ಹಳ್ಳಹಳ್ಳಿಗಳಿಗೆ ಬೀದಿಗಳಿಗೆ ಹೋಗಿ ಕಾಂಗ್ರೆಸ್ ಓಟ್ ಹಾಕ್ಸಿದ್ರು. ಈಗ ಕಾಂಗ್ರೆಸ್ ಬಂದಿದೆ. 30 ವರ್ಷದಿಂದ ಇದೇ ಸರ್ಕಸ್ ನಡೀತಾ ಇದೆ. ಇವರು ನಮಗೆ ನಿಜವಾಗ್ಲೂ ನಮ್ಮ ನ್ಯಾಯಯುತ ಪಾಲನ ಕೊಡೋರಲ್ಲ. ಇವರು ಯಾವ ಸರ್ಕಾರಗಳೂ ಕೊಡಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನ್ಯಾಯಯುತವಾದಂಥ ಪಾಲ್ ನಿಮಗೆ ಬೇಕಾ, ನೀವು ಆಳುವ ವರ್ಗ ಆಗಿ ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಅದಕ್ಕೆ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಥ್ರೂ ವಿಚ್ ಅನ್ಲಾಕ್ ಆಲ್ ದ ಡೋರ್ಸ್ ಆಫ್ ಪ್ರೋಗ್ರೆಸ್ ಅಂತ. ಅಕ್ಕ ಮಾಯಾವತಿ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ. ಅವರು ಬಹುಜನ ಸಮಾಜವನ್ನು, ಮಾನ್ಯವರು ಕಾಂಶಿರಾಮ್ ಸಾಹೇಬರು ಬಹುಜನ ಸಮಾಜವನ್ನು ಒಗ್ಗಟ್ಟು ಮಾಡಿ, ಎಷ್ಟು 600 ಜಾತಿಗಳನ್ನ ಒಗ್ಗಟ್ಟು ಮಾಡಿ ಒಬ್ಬ ಹೆಣ್ಮಗಳು ಅಕ್ಕ ಮಾಯಾವತಿ ಅವ್ರನ್ನ 4 ಸಾರಿ ಮುಖ್ಯಮಂತ್ರಿ ಮಾಡೋದು. 1,65,000 ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಆಯಿತು. ಯಾವ ಒಳ ಮೀಸಲಾತಿ ಹೋರಾಟ ಆಗಿಲ್ಲ ಅಲ್ಲಿ. 1,10,00,000 ಎಕರೆ ಜಮೀನು, ಜೋ ಸರ್ಕಾರಿ ಜಮೀನು ಹೇ वो हमारा है ಕೊಟ್ಟಿದ್ದಾರೆ. ಆಕೆ RTI ಬೇಕೇನು ನೀವು? ಇಡೀ ಜಗತ್ತಲ್ಲೇ ಅದ್ಭುತವಾದಂಥ ಅಂಬೇಡ್ಕರ್ ಸ್ಮಾರಕ, ಕಾಂಶಿರಾಮ್ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ. ಬುದ್ಧ ಉಪವನ, ನೋಯ್ಡಾದಂಥ ಜಾಗದಲ್ಲಿ ಅಂಬೇಡ್ಕರ್ ಸ್ಮಾರಕ, ಕಾಂಶಿರಾಮ್ ಎನ್ವಿರಾನ್ಮೆಂಟಲ್ ಪಾರ್ಕ್ ಮಾಡಿದ್ದಾರೆ. SC STಗಳಿಗೆ 25% ಕಾಂಟ್ರಾಕ್ಟ್, OBCಗಳು ಮೈನಾರಿಟಿಗೆ 50% ಕಾಂಟ್ರಾಕ್ಟ್ OBC SC STಗಳು ಕೊಟ್ಟಿದ್ದಾರೆ. ಖಾಸಗಿ ಕ್ಷೇತ್ರದಲ್ಲಿ ರಿಸರ್ವೇಷನ್ ಇಲ್ಲ. 30% ರಿಸರ್ವೇಷನ್ ಡಿಕ್ಲೇರ್ ಮಾಡಿದ್ರು. ಹೆಂಗೆ, ಯಾವ ಪವರ್ ಮೇಲೆ? ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಮಾಡಿ ತೋರಿಸಿದ್ರು. ಹೆಂಗೆ ಸೋತ್ಬಿಟ್ರು ಇಷ್ಟೆಲ್ಲ ಮಾಡಿದ್ಮೇಲೆ? 3 ಕಾರಣ ಇದೆ. ಇವತ್ತು ಹೇಳ್ತಾ ಇದ್ದೀನಿ, ದಯಮಾಡಿ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಇಡೀ ಜಗತ್ತಿಗೆ ಹೇಳಬೇಕಾಗಿರೋದು, ಅಕ್ಕ ಮಾಯಾವತಿ ಸೋತಿದ್ದು ಬೇರೆ ಕಾರಣಗಳಲ್ಲ. ಮೊದಲನೇ ಕಾರಣ ಭೂಮಿ ಹಂಚಿದ್ದು. SC STಗಳಿಗೆ, OBCಗಳಿಗೆ, ಲ್ಯಾಂಡ್ ಲೆಸ್ ಅವ್ರಿಗೆ ಲ್ಯಾಂಡ್ ಕೊಟ್ಟದ್ರಿಂದ, ಭೂಮಿ ಇಲ್ಲದ ಕೃಷಿ ಕಾರ್ಮಿಕರಿಗೆ ಭೂಮಿ ಕೊಟ್ಟದ್ರಿಂದ ಜಮೀನ್ದಾರಿ ಜಾತಿಗಳಿಗೆ ಕಣ್ಣುರಿ ಬಂತು. ಮಾಯಾವತಿ ಅವ್ರಿಗೆ ನಾವು ಓಟ್ ಹಾಕಿದ್ವಿ, ಸರ್ಕಾರಿ ಭೂಮಿನೆಲ್ಲ ತೆಗೆದು ಅವರು ಕೊಟ್ಬಿಟ್ರು. ಅವರು ನಮಗೆ ಕೂಲಿಗೆ ಬರ್ತಾ ಇಲ್ಲ ಅಂಥೇಳಿ ಸರ್ಕಾರಿ ಭೂಮಿ ಕೊಟ್ಟಿದ್ದಕ್ಕೆ ಜಮೀನ್ದಾರಿ ಜಾತಿಗಳು ವಿರೋಧ ಆದರು. ಹೋಗಿ ಉತ್ತರ ಪ್ರದೇಶದಲ್ಲಿ ಸ್ಟಡಿ ಮಾಡಿ ದಯಮಾಡಿ. ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಿದ್ರು. 1,65,000 ಬ್ಯಾಕ್ಲಾಗ್ ಹುದ್ದೆನ ಭರ್ತಿ ಮಾಡೋದು ಹುಡುಗಾಟನ. ಯಥೇಚ್ಛವಾಗಿ ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡುವಾಗ 2007 ಅಧಿಕಾರಕ್ಕೆ ಬಂದಾಗ ಮೇಲ್ವರ್ಗದ ವಿದ್ಯಾವಂತರಿಗೆ ಕಣ್ಣು ಕೆಂಪಗಾಗ್ಬಿಡ್ತಾರೆ. ಮಾಯಾವತಿ ಅವ್ರಿಗೆ ನಾವು ಓಟ್ ಹಾಕಿದ್ವಿ, ಬ್ರಾಹ್ಮಣರು ಓಟ್ ಹಾಕಿದ್ರು 2007. ಆದರೆ ಹೆಚ್ಚು ಉದ್ಯೋಗಗಳು SC STಗಳಿಗೆ ಬ್ಯಾಕ್ಲಾಗ್ ಭರ್ತಿ ಮಾಡೋದ್ರ ಮುಖಾಂತರ ಕೊಡ್ತಾ ಇದ್ದಾರೆ. ನಮಗೆ ಉದ್ಯೋಗ ಕಡಿಮೆ ಆಗ್ತಾ ಇದೆ. ತಿರುಗಿ ಬಿದ್ದರು. ಒಂದು ಕಡೆ ಲ್ಯಾಂಡ್ ಲಾರ್ಡ್ಸ್, ಇನ್ನೊಂದು ಕಡೆ ವಿದ್ಯಾವಂತ ಯುವಕ ಯುವತಿಯರು ತಿರುಗಿ ಬಿದ್ದರು. ಮೂರನೇದಾಗಿ ಖಾಸಗಿ ವಲಯದಲ್ಲಿ 30% ಮೀಸಲಾತಿ ಕೊಟ್ಟಿದ್ದು ಭಾಳ ದೊಡ್ಡ ಹಿನ್ನಡೆಗೆ ಕಾರಣ ಆಯಿತು. ಯಾಕೆ ಅಂತಂದರೆ ಇಡೀ ದೇಶದ ಉದ್ಯಮಿಗಳು BSPಯ ವಿರುದ್ಧ ನಿಂತ್ಕೊಂಡ್ರು. ಇವರು ಒಂದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಕಾನ್ಸ್ಟಿಟ್ಯೂಷನಲ್ಲೇ ಇಲ್ಲದೆ ಇರತಕ್ಕಂಥ ರಿಸರ್ವೇಷನ್ನ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಏನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಖಂಡಿತ ನ್ಯಾಷನಲ್ ಲೆವೆಲ್ ಮಾಡ್ತಾರೆ. ಇದನ್ನು ತಡಿಬೇಕಂತ ಹೇಳಿ ಬೆಹೆನ್ಜಿಯವರು ಹೇಳಿದ್ದಾರೆ. ನೀವು 2012, 2017 ಚುನಾವಣೆಗಳು ಹೆಂಗೆ ನಡೆದಿದೆ ಅಂತಂದರೆ BJPಗೆ, ಸಮಾಜವಾದಿ ಪಾರ್ಟಿಗೆ, ಕಾಂಗ್ರೆಸ್ಗೆ ಸಾವಿರಾರು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಯಾರಾದರೂ ಗೆಲ್ಲಿ ನೀವು, ಆದರೆ BSP ಮಾತ್ರ ಗೆಲ್ಲಬಾರ್ದಂತ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ 2012 ಚುನಾವಣೆ ನಡೆದಿದ್ದ ಹೆಂಗೆ ಅಂದರೆ BSP ವರ್ಸಸ್ ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, BJP. ಅಂಡರ್ಸ್ಟ್ಯಾಂಡಿಂಗ್ ಏನಂದರೆ ಯಾವ ಕ್ಷೇತ್ರದಲ್ಲಿ BSP ಗೆಲ್ಲುತ್ತೋ ಅಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಇರ್ತಕ್ಕಂಥ ಪಾರ್ಟಿಗೆ, ಒಂದು ವೇಳೆ ಒಂದು ಕ್ಷೇತ್ರದಲ್ಲಿ BSP ಫಸ್ಟ್ ಪ್ಲೇಸಲ್ಲಿ ಇದೆ ಅಂತಂದರೆ ಅಲ್ಲಿ ಕಾಂಗ್ರೆಸ್ ಮತ್ತು BJP ಸಮಾಜವಾದಿ ಪಾರ್ಟಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಬೇಕು. BSP ಗೆಲ್ಲುವಂಥ ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಸಮಾಜವಾದಿ ಇದ್ದರೆ BJP ಮತ್ತು ಕಾಂಗ್ರೆಸ್ನವರು BSP ವಿರುದ್ಧ ಸಮಾಜವಾದಿ ಪಾರ್ಟಿ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಬೇಕು. ಯಾವುದೋ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲ್ಲಿ ಭಾಳ ವೀಕ್ ಆಗಿತ್ತು, ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಾದರೆ, BSPಯ ನಂತರ ಇದೆ ಅನ್ನೋದಾದರೆ BJP ಮತ್ತು ಸಮಾಜವಾದಿ ಪಾರ್ಟಿಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಅಲ್ಲಿ ಗೆಲ್ಲಿಸಬೇಕು, ಅಲ್ಲಿ BSP ಸೋಲಿಸಬೇಕು. ಇನ್ಯಾವುದಾದ್ರೂ ಕ್ಷೇತ್ರದಲ್ಲಿ BJP ಸೆಕೆಂಡ್ ಪ್ಲೇಸಲ್ಲಿದೆ ಅನ್ನೋದಾದರೆ ಅಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ
BJP ಕ್ಯಾಂಡಿಡೇಟ್ ವೋಟ್ ಹಾಕಬೇಕು. ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ 2012, 2017, 2023 ಚುನಾವಣೆ, 22 ಚುನಾವಣೆಯಲ್ಲಿ BSPಯನ್ನು ಸೋಲಿಸಿದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಬೆಹೆಂಜಿ ನಮಗೆ ಕೆಲಸ ಮಾಡದೆ ಸೋತಿಲ್ಲ, ನಮ್ಮ ಪರವಾಗಿ ಕೆಲಸ ಮಾಡಿ ಸೋತಿದ್ದಾರೆ ಅವರು. ಇದೇ ಅಲ್ಲಿ ಅಕ್ಕ ಮಾಯಾವತಿ ಮಾಡಿರ್ತಕ್ಕಂಥ ಕೆಲಸಗಳು ಯಾವುದಾದ್ರೂ ಮೇಲ್ವರ್ಗದವರು ಆ ಸಮುದಾಯಕ್ಕೆ ಮಾಡಿಬಿಟ್ಟಿದ್ರೆ ಬಹುಶಃ ಅವ್ರು ಯಾವತ್ತೂ ಅಧಿಕಾರದಿಂದ ಕೆಳಗಡೆ ಇಳಿತಾರಲ್ಲ, ಅಷ್ಟು ಸಪೋರ್ಟ್ ಮಾಡೋರು. ಆದರೆ ಅದ್ರ ಜೊತೆಗೆ ಉದ್ಯಮಿಗಳ ದುಡ್ಡು, ಎರಡನೇದು BSP ಒಳಗಡೆ ಇದ್ದಂಥವ್ರನ್ನ ಆಚೆ ಕರೆಸಿ ಅವರು ಸಮಾಜವಾದಿ ಪಾರ್ಟಿಗೋ, ಕಾಂಗ್ರೆಸ್ಗೋ, BJPಗೋ ಹೋಗೋ ರೀತಿ ಮಾಡಿದ್ದಾರೆ. ಇಲ್ಲಾಂದರೆ ಅವರೇ ಒಂದು 24 ಪಾರ್ಟಿ ಕಟ್ಟಿದ್ದಾರೆ ಅಲ್ಲಿ BSPಯಿಂದ ಆಚೆ ಹೋದಂಥವ್ರು. 1%, 0.5%, 0.3% ಓಟೆಲ್ಲ ಕಟ್ ಮಾಡಿ BSPನ ದುರ್ಬಲಗೊಳಿಸ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದ ದಲಿತ ಮತ್ತು ರೈತ ಚಳುವಳಿ. ದಲಿತ ಚಳುವಳಿ 70ರ ದಶಕದಲ್ಲಿ ಪ್ರಾರಂಭ ಆದಾಗ ಇಡೀ ಸರ್ಕಾರನೇ ನಡುಗ್ತಾ ಇತ್ತು. ಆಗ ಇದ್ದಿದ್ದು ಒಂದೇ ಸಂಘಟನೆ, ಕೆಲವೇ ನಾಯಕತ್ವ. ಇವತ್ತು ಸಾವಿರಾರು ಸಂಘಟನೆ, ಸಾವಿರಾರು ನಾಯಕರು, ಅಂದರೆ ನಾಯಕತ್ವ ಜಾಸ್ತಿ ಆಗಿದೆ, ಸಂಘಟನೆಗಳು ಜಾಸ್ತಿ ಆಗಿದೆ. ಹಾಗಿದ್ರೆ ಹೋರಾಟನೂ ಅಷ್ಟೇ ಪ್ರಬಲವಾಗಿರಬೇಕಲ್ಲ. ಒಂದು ಸಂಘಟನೆ ಇದ್ದಾಗ ಇದ್ದಂಥ ಹೋರಾಟ ಸಾವಿರಾರು ನಾಯಕರು, ಸಾವಿರಾರು ಸಂಘಟನೆಗಳಿದ್ದಾಗ ಯಾಕೆ ಆಗ್ತಾ ಇಲ್ಲ? ಯಾಕೆಂದರೆ ಮನುವಾದಿಗಳ ತಂತ್ರ ಅದು. ಸಾವಿರಾರು ಸಂಘಟನೆಗಳನ್ನ ಹುಟ್ಟಾಕಿ, ಸಾವಿರಾರು ನಾಯಕರುಗಳನ್ನ ಹುಟ್ಟಾಕಿ ದಲಿತ ಚಳುವಳಿಯನ್ನು ಕರ್ನಾಟಕದಲ್ಲಿ ದುರ್ಬಲ ಮಾಡಿದ್ದಾರೆ. ಹಾಗೆಯೇ ರೈತ ಚಳುವಳಿನೂ ಕೂಡ ಹಾಗೆ ಆಗಿರೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು. ರೈತ ಸಂಘಟನೆ ಒಂದೇ ಇದ್ದಾಗ, ಪ್ರೊಫೆಸರ್ ನಂಜುಂಡಸ್ವಾಮಿಯವರು, KS ಪುಟ್ಟಣ್ಣಯ್ಯವರು ಒಂದೇ ಇದ್ದಾಗ ಸರ್ಕಾರ ನಡುಗ್ತಾ ಇತ್ತು. ಅವ್ರ ನಡುವೆ ಬಿರುಕು ತಂದರು. ಈಗ ಅನೇಕ ರೈತ ಸಂಘಟನೆಗಳಾಗಿದೆ, ಅನೇಕ ರೈತರ ನಾಯಕತ್ವ ಆಗಿದೆ, ಬಟ್ ರೈತ ಚಳುವಳಿ ದುರ್ಬಲ ಆಗಿದೆ. ಇದನ್ನೇ ಇವತ್ತು BSP ಏಕೈಕ ರಾಷ್ಟ್ರೀಯ ಪಕ್ಷ ಆಗಿದ್ದಾಗ ನಡುಗ್ತಾ ಇದ್ರು ಮನುವಾದಿಗಳು. ನಾಳೆ ನಮ್ಮ ರಾಜ್ಯಕ್ಕೆ ಬಂದ್ಬಿಡ್ಬೋದು, ಇಲ್ಲಿ ನಮ್ಮನ್ನು ಸೋಲಿಸ್ಬಿಡ್ಬೋದು, ನಡುಗ್ತಾ ಇದ್ರು. ಇದನ್ನು ತಡೆಯೋದು ಹೆಂಗೆ? ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತಾಯ್ತು. ಓಹೋ, ಈ ಪಾರ್ಟಿಯನ್ನು ಉತ್ತರ ಪ್ರದೇಶದಿಂದ ಆಚೆ SC ಪಾರ್ಟಿ ಅಂತ ಬ್ರ್ಯಾಂಡ್ ಮಾಡಿದ್ರು. ನಿನ್ನೆ ಮಹೇಶ್ವರ್ ಮಾತಾಡಿರ್ತಾರೆ ಡೀಟೇಲ್ ಆಗಿ. ಮಾಡಿದ್ರು ಅದನ್ನು. ಗುಪ್ತಪತ್ರನ ತಂದು BSPಯನ್ನು SC ಪಾರ್ಟಿ ಅಂತ ಬ್ರಾಂಡ್ ಮಾಡಿ, ಬೇರೆ ಯಾವುದೇ ಕೂಡ ಜಾತಿಗಳು ಸೇರಬಾರ್ದು ಅಂತ. ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣ ಸಮಾಜದಿಂದ ಹಿಡಿದು ಎಲ್ಲ ಜಾತಿಯವರು ಇದ್ದಾರೆ. ಆದರೆ ಹೊರಗಡೆ ಏನಪ್ಪ, ಇವತ್ತಿಗೂ ಕರ್ನಾಟಕದಲ್ಲಿ SC ಪಾರ್ಟಿ ಅಂತ ಇರ್ತಾರೆ. ಓಕೆ, ಅದು ಫೋಕಸ್ ಮಾಡಿದ್ದು ಮನುವಾದಿಗಳು, ಅದನ್ನು ನಂಬ್ಕೊಂಡಿದ್ದು ಬಹುಜನ್ ಸಮಾಜ. ಇದು ನಮ್ಮ ಮಿಸ್ಟೇಕ್. ಓಕೆ, ಎರಡನೇದು ಭಾಳ ಮುಖ್ಯವಾಗಿ ಇವತ್ತೇ ಅಕ್ಕ ಮಾಯಾವತಿ ಸರ್ವಾಧಿಕಾರಿ, ಅಕ್ಕ ಮಾಯಾವತಿ ಭ್ರಷ್ಟರಂತೆ, ಅಕ್ಕ ಮಾಯಾವತಿ ಯಾವುದೇ ಚಳುವಳಿಯ ನಾಯಕತ್ವವನ್ನು ನಾಶ ಮಾಡಿಬಿಟ್ರೆ ಆ ಚಳುವಳಿನೂ ನಾಶ ಆಗುತ್ತೆ, ಆ ಸಮುದಾಯವೂ ನಾಶ ಆಗುತ್ತೆ. ಇವತ್ತು ಆ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಇದು ಯಾವುದೇ ಕುತಂತ್ರಕ್ಕೆ ಬಲಿಯಾಗಬೇಡಿ. ಇವತ್ತೇನು ಸನ್ಮಾನ್ಯ ಮರುಸಂದ್ರ ಮುನಿಯಪ್ಪ ಅವರು, ಸನ್ಮಾನ್ಯ ಮುನಿಯಪ್ಪ ಅವರು, ಸನ್ಮಾನ್ಯ ಗೋಪಿನಾಥ್ ಅವರು ಒಳ ಮೀಸಲಾತಿಗೋಸ್ಕರನೇ ನಾವು ಪಾರ್ಟಿ ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಒಂದು ನೆಪ ಅಷ್ಟೇ. ನನಗನ್ಸುತ್ತೆ ಈ ನಿರ್ಧಾರ ಇವತ್ತಲ್ಲ ನಾಳೆ ಅದು ತಪ್ಪು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ನಮ್ಮ ನಂಬಿಕೆ ಇದೆ, ಆ ತಪ್ಪು ಅಂತ ಅರ್ಥ ಆದರೆ ಅವ್ರು ಖಂಡಿತವಾಗ್ಲೂ ಮತ್ತೆ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇಲ್ಲ, ಅದನ್ನು ಮಾನ್ಯ ಗೋಪಿನಾಥ್ ಅವರು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾವು ಮತ್ತೆ ಬೆಹೆಂಜಿಯವ್ರು ಕರೆದ್ರೆ ನಮ್ಮ ಅಹವಾಲುಗಳನ್ನ ಅವ್ರ ಮುಂದೆ ಇಡ್ತೀವಿ, ಅವ್ರನ್ನ ಒಪ್ಕೊಂಡ್ರೆ ಖಂಡಿತವಾಗ್ಲೂ ನಾವು BSPನಲ್ಲಿ ಕೆಲಸ ಮಾಡ್ತೀವಿ ಅಂತ ಆ ಮಾತನ್ನ ದಯಮಾಡಿ ನೀವು. ಇನ್ನೊಂದು ಪಕ್ಷವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ, ಅದಕ್ಕೆ ದಯಮಾಡಿ ನೀವು ಯಾವ ಕಾರಣಕ್ಕೂ ಮನ್ನಣೆ ಕೊಡಬೇಡಿ. ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಬೇಕಿದ್ರೆ BSP ಒಂದು ಸಣ್ಣ ಮಟ್ಟಿಗೆ ಕಾರ್ಯಕರ್ತರು ಡಿಸ್ಟರ್ಬ್ ಆಗ್ಬೋದು, ಅಷ್ಟು ಬಿಟ್ಟರೆ ಅವರಂತೂ ಪೊಲಿಟಿಕಲಿ ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. ನಾನು ಓಪನ್ ಹೇಳ್ತಾ ಇದ್ದೀನಿ. ಗೋಪಿನಾಥ್ ಅವ್ರ ವಯಸ್ಸೆಷ್ಟು, ಮಾರ್ಸಂದ್ರ ಮುನಿಯಪ್ಪ ಸಾಹೇಬ್ರ ವಯಸ್ಸೆಷ್ಟು, ಮುನಿಯಪ್ಪ ಸಾಹೇಬ್ರ ವಯಸ್ಸೆಷ್ಟು, ಇನ್ನೆಷ್ಟು ವರ್ಷಗಳ ಕಾಲ ಅವರು ಹೋರಾಟ ಮಾಡ್ಬೋದು? ಇವ್ರಿಗಿಂತ ಆಚೆ ಹೋಗಿ 10-20 ವರ್ಷಗಳಿಂದ ಆಚೆ ಹೋಗಿರೋರು ಮಾಡ್ತಾ ಇರೋವಂಥದ್ದು ಏನು? ಇದೆಲ್ಲವನ್ನು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಬಹುಜನ್ ಸಮಾಜ್ ಪಾರ್ಟಿಯ ಕರ್ನಾಟಕದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೋತೀನಿ, ಪ್ರತಿಯೊಬ್ಬ ಪದಾಧಿಕಾರಿಗೆ ನಾನು ಮನವಿ ಮಾಡ್ಕೋತೀನಿ, ಡೋಂಟ್ ಡಿಸ್ಟರ್ಬ್, ಯಾವ ಕಾರಣಕ್ಕೂ ಡಿಸ್ಟರ್ಬ್ ಆಗಬೇಡಿ. ದೆನ್ ಭಾಳ ಮುಖ್ಯವಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಯಾರ್ಯಾರು ಯಾವ್ಯಾವ ಪದಾಧಿಕಾರಿ ಹುದ್ದೆನಲ್ಲಿದ್ದೀರೋ ಅವರು ಹಾಗೆ ಕಂಟಿನ್ಯೂ ಆಗ್ತೀರಿ. ಯಾರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ನಿಮ್ಮ ಪದಾಧಿಕಾರಿ ಹುದ್ದೆ 100% ಕಂಟಿನ್ಯೂ ಆಗುತ್ತೆ. ಫೋನ್ ಬಂತು. 100% ಕಂಟಿನ್ಯೂ ಆಗುತ್ತೆ.
ಜಿಲ್ಲಾ ಮತ್ತು ಅಸೆಂಬ್ಲಿ ಪದಾಧಿಕಾರಿಗಳು ಯಾರು ಕೂಡ ವಿಚಲಿತರಾಗಬೇಡಿ. ನೀವು ಯಾವ ಹುದ್ದೆಯಲ್ಲಿದ್ದರೋ ನೀವೆಲ್ಲರೂ ಕೂಡ ಅದೇ ಹುದ್ದೆಯಲ್ಲಿ ಮುಂದುವರಿತೀರಿ. ಆ್ಯಸ್ ಎ ಪ್ರೆಸಿಡೆಂಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಅದೇ ಹುದ್ದೆಯಲ್ಲಿ ಮುಂದುವರಿತೀರಿ. ಮತ್ತಷ್ಟು ಹೊಸಬರು ಪಕ್ಷದೊಳಗಡೆ ಬರ್ತಾರೆ. ನಾವೆಲ್ಲ ಸೇರಿ ಮತ್ತೆ ಪಕ್ಷವನ್ನು ಕಟ್ಟೋಣ. ಯಾರ್ಯಾರು ಇವತ್ತು ಆಚೆ ಹೋಗಲಿಕ್ಕೆ ಮನಸ್ಸು ಮಾಡಿದಾರೋ ಅವರೆಲ್ಲ ಮತ್ತೆ ಪಕ್ಷಕ್ಕೆ ವಾಪಸ್ ಬರೋ ರೀತಿಯಲ್ಲಿ ನಾವು ಅವ್ರನ್ನ ಮನವೊಲಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡೋಣ. ಇದು ಒಂದಿನದ್ದಲ್ಲ, ಇದು ನಿರಂತರವಾಗಿ ನಾವು ಮಾಡೋಣ ಅಂತ ಹೇಳ್ತಾ, ಮತ್ತು ಕೆಲವರು ಹೊಟ್ಟೆ ಉರಿ ಜನಗಳು ಇದ್ದೇ ಇರ್ತಾರೆ. ಯಾರ್ಯಾರು ಈ ಹಿಂದೆ ಪಕ್ಷ ಬಿಟ್ಟು ಹೋದಂಥವ್ರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದೆಲ್ಲ ನಡೆಯುತ್ತೆ. ಕಾಂಗ್ರೆಸ್ಸು, BJP, ಜನತಾದಳ ಅವೆಲ್ಲ ಪವಿತ್ರವಾದಂಥವು. ಅವ್ರ ಬಗ್ಗೆ ಯಾರು ಇವ್ರಿಗೆ ಪುರ್ಸೊತ್ತಿಲ್ಲ ಅಪಪ್ರಚಾರ ಮಾಡೋಕ್ಕೆ. ಅಲ್ಲಿರೋ ಲೀಡ್ರ್ಗಳೆಲ್ಲ ಶ್ರೇಷ್ಠರು ಅವರು, ಅದಕ್ಕೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ಏನೂ ಪುರ್ಸೊತ್ತಿಲ್ಲ. ಹಾಗಿದ್ರೆ BSPಲಿ ಇರೋರೇ ಎಲ್ಲರೂ ಸರಿ ಇಲ್ಲದೆ ಇರೋ ವ್ಯಕ್ತಿಗಳು ಅನ್ನೋ ರೀತಿಯಲ್ಲಿ ತಿರುಚಿ ಹೇಳ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಅವಕಾಶ ಕೊಡಬೇಡಿ. ಅವರ ಉದ್ದೇಶ ನೀವು ಅರ್ಥ ಮಾಡ್ಕೊಳ್ಳಿ. ಮನುವಾದಿಗಳ ಟ್ರ್ಯಾಪ್ಗೆ, ಮನುವಾದಿಗಳ ಕುತಂತ್ರಕ್ಕೆ, ಸಣ್ಣ ಪುಟ್ಟ ಆಸೆಗೆ ಬಲಿ ಬಿದ್ದಿರತಕ್ಕಂಥ ಜನ ನಮ್ಮನ್ನು ಟೀಕೆ ಮಾಡೋರು, ಬೇರೆ ಏನೂ ಅಲ್ಲ ಅದು. ಅವ್ರನ್ನ ತಗೊಂಡೋಗಿ ನಾಳೆ CM ಮಾಡಲ್ಲ, PM ಮಾಡಲ್ಲ. ಇಲ್ಲಿಂದ ಆಚೆ ಹೋದಂಥ ಒಬ್ಬ ಮಗನೂ ಕೂಡ ಕರ್ನಾಟಕದಲ್ಲಿ MLA ಆಗೋಕ್ಕಾಗಿಲ್ಲ. ಆಚೆ ಹೋದ್ರು ಅಷ್ಟೇ. ಇದು ಈಗಲೂ ಅಷ್ಟೇ ನಡೆಯುತ್ತದ್ದು. ಹಾಗಾಗಿ ನೀವು ಯಾರು ಕೂಡ ದುಡುಕಬೇಡಿ ಅಂತ ಹೇಳ್ತಾ, ಇಷ್ಟು ವರ್ಷ ನೀವು ಯಾವ ಚಳುವಳಿಯನ್ನು ಕಟ್ಕೊಂಡು ಬಂದಿದ್ದೀರೋ ಆ ಚಳುವಳಿಯನ್ನು ಮುನ್ನಡೆಸಲಿಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರೋಣ. ವೈಯಕ್ತಿಕವಾಗಿ ನಾನು ಹಿಂದೆ ಪ್ರೆಸಿಡೆಂಟ್ ಆಗಿದ್ದಾಗ ನಮ್ಮ ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ನೋಡಿ, ನಾನು ಪ್ರೆಸಿಡೆಂಟ್ ಆಗಿ 2019 ಆಗಸ್ಟ್ 29ಕ್ಕೆ BNG ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 3 ನಾನು ಕರ್ನಾಟಕದಲ್ಲಿ ಫಸ್ಟ್ ಮೀಟಿಂಗ್ ಮಾಡಿದ್ದು. ನೆಕ್ಸ್ಟು ಬೈ ಎಲೆಕ್ಷನ್ ಬಂತು. ಆ ಬೈ ಎಲೆಕ್ಷನ್ ಮುಗಿಯೋಷ್ಟರೊಳಗೆ ಕೋವಿಡ್ ಬಂತು. 2 ವರ್ಷ ಯಾವ ಸಂಘಟನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ. ನಾವು 2021 ಯಾವ ಸಂಘಟನೆಯನ್ನು ಮಾಡೋಕ್ಕಾಗಿಲ್ಲ ನಾವು, ಯಾಕೆಂದರೆ ಕೋವಿಡ್ ಇತ್ತು. ಹಾಗಾಗಿ 2022-23 ಒಂದು ವರ್ಷದಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಎಲೆಕ್ಷನ್ ಬಂತು. ನಮಗೆ ಚುನಾವಣೆಯಲ್ಲಿ ಭಾಳ ಕಡಿಮೆ ಓಟ್ ಬಂತು. ನಾನೇ ಖುದ್ದಾಗಿ ಗೋಪಿನಾಥ್ ಸರ್ ಕೇಳಿ, ನಾನು ಕಂಟಿನ್ಯೂ ಆಗಲ್ಲ ಪ್ರೆಸಿಡೆಂಟ್ ಆಗಿ, ಯಾಕೆಂದರೆ ನನಗೂ ಕಡಿಮೆ ಓಟ್ ಬಂದಿದೆ, ಪಕ್ಷಕ್ಕೂ ಕಡಿಮೆ ಓಟ್ ಬಂದಿದೆ. ಹಾಗಾಗಿ ನೀವು BNG ಅವರಿಗೆ, ಸಿದ್ಧಾರ್ಥ ಸಾಹೇಬ್ರಿಗೆ ಮಾತಾಡಿ ಬೇರೆ ನೆಕ್ಸ್ಟು ಹೊಸ ಪ್ರೆಸಿಡೆಂಟ್ನ ಆಯ್ಕೆ ಮಾಡಿ ಅಂತೇಳಿ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸಿದ್ಧಾರ್ಥ ಸಾಹೇಬರು ನನಗೆ ಹೇಳಿದ್ದೆ, ನೀನು ಅಶೋಕ್ ಸಿದ್ಧಾರ್ಥ ಸಾಹೇಬ್ರಿಗೆ ಹೇಳು ಅಂತೇಳಿ. ಸೊ ನಾನು ಸಿದ್ಧಾರ್ಥ ಸಾಹೇಬ್ರಿಗೆ ಹೇಳಿದೆ. ಅದಾದ ನಂತರ BNG ಅವ್ರಿಗೆ ಹೇಳಿ, ಸೊ ನಾನು ಸೋಲಿನ ಹೊಣೆ ಹೊತ್ತು ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಾನೇ ತ್ಯಜಿಸ್ತೀನಿ ಅಂತ ಹೇಳಿದೆ. BSPನಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡೋ ಪ್ರಕ್ರಿಯೆ ಇಲ್ಲ. ಅದು ಪಕ್ಷದಲ್ಲಿ ಮುಂದುವರಿಬೇಕಂದ್ರೆ ನಮ್ಮ ನೇಮಕ ಮಾಡ್ತಕ್ಕಂಥದ್ದು, ಆಯ್ಕೆ ಮಾಡ್ತಕ್ಕಂಥದ್ದು BNG. ಅವ್ರಿಗೆ ಮೆಸೇಜ್ ಕೊಡಬೇಕಷ್ಟೇ, ಅದನ್ನು ಕೊಟ್ಟಿದ್ದೆ ನಾನು. ಹಾಗಾಗಿ ನಾನು ಮತ್ತೆ ನಮ್ಮ ಗಂಗಾಧರ್ ಬಹುಜನ್ ಅವರು, ಆರ್ ಮಹೇಶ್ ಅವರು, ಹಾಗೆ ನಮ್ಮ ಜಾಕಿರ್ ಹುಸೇನ್ ಅವರು, ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಯೂತ್ಸ್ಗೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಟೈಮ್ನಲ್ಲಿ ಗಂಗಾಧರ್ ಅವರಾಗ್ಬೋದು, ಆರ್ ಮಹೇಶ್ ಅವರಾಗ್ಬೋದು, ಜಾಕಿರ್ ಹುಸೇನ್ ಅವರಾಗ್ಬೋದು, ಈ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೂ ಜವಾಬ್ದಾರಿ ಅಧ್ಯಕ್ಷರ ಹುದ್ದೆ ತಗೊಳ್ಳೋಕ್ಕೆ ನಾವು ತಯಾರಿಲ್ಲ ಅಂತ ಹೇಳಿದ ನಂತರ ನಾವೆಲ್ಲರೂ ಸೇರಿ, ಮತ್ತು BNG ಅವರು ಕೂಡ ಹಿರಿಯರಿದ್ದಾರೆ, ಮಾರ್ಸಂದ್ರ ಮುನಿಯಪ್ಪ ಸಾಹೇಬರು, ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ. ನಾವೆಲ್ಲ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದ್ದೀವಿ. ಸೊ ಈಗ ಅವರೇ ಕಂಟಿನ್ಯೂ ಆಗಬೇಕು ಅನ್ನೋಂಥ ಆಶಯ ಕೂಡ ಇತ್ತು. ಈಗ ದಿಢೀರಂತೇಳಿ ಅವರು ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಯಾರನ್ನು ಪ್ರೆಸಿಡೆಂಟ್ ಮಾಡಬೇಕು ಅಂದಾಗ ನಾವೆಲ್ಲ ಚರ್ಚೆ ಮಾಡಿದ್ವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ವೆಯ್ಟ್ ಮಾಡಿ, 1-2 ದಿನ ವೆಯ್ಟ್ ಮಾಡಿ, ಮತ್ತೆ ಮನಸ್ಸು ಬದಲಾಯಿಸಿ ಅವರೇನಾದರೂ ಪಕ್ಷದೊಳಗಡೆ ಬಂದರೆ ಅವರ ನೇತೃತ್ವದಲ್ಲಿ ನಾವು ಕಂಟಿನ್ಯೂ ಆಗ್ತೀವಿ ಅನ್ನೋ ಮಾತನ್ನು ಕೂಡ ನಾವು ಹೇಳಿದ್ವಿ. ಬಟ್ ಯಾವ ಲಕ್ಷಣವನ್ನೂ ತೋರಿಸದೇ ಇದ್ದಾಗ ನಿನ್ನೆ ತೀರ್ಮಾನ ತಗೊಂಡು ನನ್ನನ್ನು ಪ್ರೆಸಿಡೆಂಟ್ ಆಗಿ ಮಾನ್ಯ ಆರ್ ಮಹೇಶ್ ಅವರು ಮತ್ತು ಮಾನ್ಯ ಗಂಗಾಧರ್ ಬಹುಜನ್ ಅವ್ರನ್ನ ರಾಜ್ಯ ಉಸ್ತುವಾರಿಗಳಾಗಿ, ಮಾನ್ಯ ಅಶೋಕ್ ಚಕ್ರವರ್ತಿ ಅವ್ರನ್ನ ರಾಜ್ಯ ರಾಜ್ಯ ಸಂಯೋಜಕರಾಗಿ, ಹಾಗೆ ಮಾನ್ಯ ಜಾಕಿರ್ ಹುಸೇನ್ ಅವ್ರನ್ನ ರಾಜ್ಯ ಉಪಾಧ್ಯಕ್ಷರಾಗಿ ಘೋಷಣೆ ಮಾಡಿದ್ದಾರೆ. ಸೊ ಇನ್ನು ಉಳಿದಂಥ ಜನರಲ್ ಸೆಕ್ರೆಟರೀಸ್, ಸ್ಟೇಟ್ ಸೆಕ್ರೆಟರೀಸ್, ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸು, ಜಿಲ್ಲಾ ಸಮಿತಿಗಳು, ಅಸೆಂಬ್ಲಿ ಸಮಿತಿಗಳು ಯಾರ್ಯಾರಿದ್ದಾರೋ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೊಸಬ್ರನ್ನ ಬೇಕಾದ್ರೆ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವ್ರ ಜೊತೆಗೆ ನೋ ಪ್ರಾಬ್ಲಮ್, ಆ ಅಧಿಕಾರನ ನಮ್ಮ ರಾಜ್ಯ ಸಮಿತಿಗೆ ಕೊಟ್ಟಿದ್ದಾರೆ. ಸೊ ವಿತಿನ್ ನೋ ಟೈಮ್, ನಾನು ಸಿದ್ಧಾರ್ಥ ಸಾಹೇಬ್ರಿಗೆ ಟೈಮ್ ಕೇಳಿದ್ದೀನಿ, ನೀವು ಬನ್ನಿ
ಒಂದು ಮೀಟಿಂಗ್ ಮಾಡಿ ಅಧಿಕೃತವಾಗಿ ಎಲ್ಲ ಪದಾಧಿಕಾರಿಗಳನ್ನ ಡಿಕ್ಲೇರ್ ಮಾಡಿ ಆನಂತರ ನಾವು ಬಲವಾಗಿ ಪಕ್ಷವನ್ನು ಕಟ್ಟೋಣ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ತಯಾರಿದ್ದಾರೆ. ದಯಮಾಡಿ ನಿಮ್ಮೆಲ್ರಿಗೂ ನಾನು ಮನವಿ ಮಾಡ್ಕೋತೀನಿ, ಯಾವುದೇ ಆರೋಪಗಳು ಬಂದಾಗ ಗೌತಮ ಬುದ್ಧರನ್ನು ಹೆಸರು ಹೇಳ್ತೀವಿ ನಾವು. BSPಲಿರೋ ಪ್ರತಿಯೊಬ್ಬರು ನಾವೇನು ಹೇಳ್ತೀವಿ, ಗೌತಮ ಬುದ್ಧರ ಸ್ಮರಿಸ್ಕೋತೀವಿ, ಅವ್ರ ಮಾರ್ಗದಲ್ಲಿ ನಡೀತೀವಿ ಅಂತೇಳಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡುವಂಥ. ಯಾರೋ ಹೇಳಿದರು, ಹಿರಿಯರು ಹೇಳಿದರು, ಗುರುಗಳು ಹೇಳಿದರು ಅನ್ನೋ ಕಾರಣಕ್ಕೆ ನಂಬೇಡ್ರಿ. ನೀವು ಸ್ವಯಂ ಪರೀಕ್ಷೆ ಮಾಡಿ, ನಿಮ್ಮ ಅನುಭವಕ್ಕೆ ಅದು ಸತ್ಯ ಅಂತ ಕಂಡು ಬಂದರೆ ನೀವು ಒಪ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದಷ್ಟನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಂಡು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಯಾರ ವಿರುದ್ಧವೂ ಇಲ್ಲ. ನಮಗೆ ನಿಜವಾದಂಥ ಎನಿಮಿಗಳು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್, BJP, ಜನತಾದಳದ ಮನುವಾದಿಗಳು. ಬಹುಜನ ಸಮಾಜದ ಒಳಗಡೆ, ಬಹುಜನ್ ಸಮಾಜ್ ಪಾರ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾರೂ ಕೂಡ ನಮ್ಮ ವಿರೋಧಿಗಳಲ್ಲ, ವಿರುದ್ಧ ಇಲ್ಲ ನಾವು. ಆದರೆ ಒಂದು ಮಾತನ್ನು ಸ್ಪಷ್ಟವಾಗಿ ಇಟ್ಕೊಳ್ಳಿ, ಮಾನ್ಯವರು ಕಾಂಶಿರಾಮ್ ಸಾಹೇಬ್ರು ಹೇಳಿದಂಥದ್ದು, ಯಾರು ಲಾಯಕ್ಕಾದ ಜನ ಇರ್ತಾರೋ ಅವರು ವಿರೋಧಿಗಳ ಜೊತೆ ಹೋರಾಟ ಮಾಡ್ತಾರೆ ಅಂತ. ಯಾರು ನಾಲಾಯಕ್ಗಳಿರ್ತಾರೋ ಅವರು ತಮ್ಮದೇ ಜನರ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ. ನಾವೆಲ್ಲರೂ ಲಾಯಕ್ಕಾದ ಜನಗಳಾಗಿದ್ದೀವಿ, ನಾವು ವಿರೋಧಿಗಳ ಜೊತೆ ಹೋರಾಟ ಮಾಡೋಣ. ಯಾರು ನಾಲಾಯಕರಿದ್ದಾರೆ ಅವರು ನಮ್ಮವರ ವಿರುದ್ಧನೇ ಹೋರಾಟ ಮಾಡ್ತಾರೆ. ಅದನ್ನು ನಾವು ತಪ್ಪಿಸೋಕ್ಕಾಗಲ್ಲ. ಯಾಕೆಂದರೆ ಗುಲಾಮ್ಗಿರಿ, ನಿಮ್ಗೆ ಬಟ್ಟೆ ಇಲ್ಲ ಅಂದರೆ ಬಟ್ಟೆ ಕೊಡ್ಬೋದು, ಊಟ ಇಲ್ಲ ಅಂದರೆ ಊಟ ಕೊಡ್ಬೋದು, ದುಡ್ಡಿಲ್ಲ ಅಂದರೆ ನಮ್ಮ ಕೈಲಿ ಸಾಧ್ಯ ಆದಷ್ಟು ದುಡ್ಡಾದರೂ ಕೊಟ್ಬಿಡ್ಬೋದು. ಆದರೆ ಈ ಮಾನಸಿಕ ಕೀಳರಿಮೆ ಇದೆಯಲ್ಲ, ಮಾನಸಿಕ ರೋಗ ಇದೆಯಲ್ಲ, ಅದಕ್ಕೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಇಲ್ಲ. ಸೊ ಅಂಥ ಮಾನಸಿಕ ರೋಗಿಗಳಿಗೆ, ಅಂಥ ಮಾನಸಿಕವಾದಂಥ ಗುಲಾಮರಿಗೆ ದಯಮಾಡಿ ನೀವು ಯಾವ ಕಾರಣಕ್ಕೂ ಕೂಡ ಅವಕಾಶ ಕೊಡಬೇಡಿ. ನಾವೆಲ್ಲರೂ ಸೇರೋಣ. ಮತ್ತು ನೋಡಿ, ಈಗ 3ನೇ ತಲೆಮಾರಿಗೆ ವರ್ಗಾವಣೆ ಆಗಿದೆ ಬಹುಜನ್ ಚಳವಳಿ ಕರ್ನಾಟಕದಲ್ಲಿ. 3ನೇ ತಲೆಮಾರಿಗೆ ನೋಡಿ, ನನ್ನನ್ನು ಒಳಗೊಂಡಂತೆ ನಾವೆಲ್ಲ ಬಿಲೋ 50. ನಮ್ಮ ಆಲೋಚನೆಗಳು ಒಂದೇ ಇರುತ್ತೆ. ಜನರನ್ನ ಅರ್ಥ ಮಾಡ್ಕೋಬೋದು, ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೋಬೋದು, ಯುವಕರನ್ನ ಅರ್ಥ ಮಾಡ್ಕೊಬೋದು. ಸೊ ಹಾಗಾಗಿ ಈ ತಂಡದ ಮೇಲೆ ದಯಮಾಡಿ ಭರವಸೆ ಇಡಿ. ನಾವು ಭರವಸೆ ಇಡಿ, ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ನಮ್ಮ ಜೊತೆ ಸದಾ ಇರಿ. ನಾನು ಬರೆದು ಕೊಡ್ತೀನಿ, ಯಾವ ಕಾರಣಕ್ಕೂ ಯಾರನ್ನೂ ಕೂಡ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲ್ಲ. ಎಲ್ಲರನ್ನ ಒಳಗೊಳ್ಳುವಿಕೆ ಹತ್ತನೇ ನಮ್ಮ ಗುರಿ ಇರುತ್ತೆ. ಯಾರ್ಯಾರು ನಮ್ಮ ಶತ್ರುಗಳು ಬೇರೆ ಯಾರೂ ಅಲ್ಲ, ನಮ್ಮ ಶತ್ರುಗಳು ಕಾಂಗ್ರೆಸ್, BJP, ಜನತಾದಳದವರು ಅಥವಾ ಮನುವಾದಿ ಪಕ್ಷಗಳಲ್ಲಿರೋಂಥವ್ರು. ಇನ್ಯಾರೂ ನಮ್ಮ ವಿರೋಧಿಗಳಲ್ಲ. ಇನ್ನು ಉಳಿದವರೆಲ್ಲ ಬಹುಜನ್ ಸಮಾಜ, ಅವರೆಲ್ಲ ನಮ್ಮವರೇ. ತಪ್ಪುಗಳಾಗ್ತದೆ, ಕೀಳು ಭಾಷೆಗಳನ್ನ ಬಳಸ್ಬೋದು, ಕೆಟ್ಟದಾಗಿ ನಿಂದಿಸ್ಬೋದು. ಡೋಂಟ್ ಬಾದರ್ ಅಬೌಟ್ ಇಟ್. ನಾವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಕಾಂಶಿರಾಮ್ ಸಾಹೇಬ್ರೆ ಹೇಳ್ತಾಯಿದ್ರು, ಆನೆ ಹೋಗ್ತಾ ಇದ್ರೆ ನಾಯಿಗಳು ಬೊಗಳ್ತವೆ, ಆನೆ ಯಾವತ್ತೂ ತಿರುಗಿ ನೋಡಲ್ಲ ಅಂತ. ನಾವು ಅದೇ ಕೆಲಸ ಮಾಡಬೇಕಾಗಿದೆ. ನಿನ್ನೆ ಹರ ಮಹೇಶ್ ಅವರು ಮಾತಾಡ್ತಾ ಹೇಳ್ತಾಯಿದ್ರು, ಸನ್ಮಾನಕ್ಕೆ ಆಸೆ ಪಡದೆ, ಅಪಮಾನಕ್ಕೆ ಹಂಜದೆ, ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ತನಗೆ ಜನ್ಮ ನೀಡಿದ ಸಮಾಜದ ಏಳಿಗೆಗೆ ಬದ್ಧರಾದ ಕರ್ತವ್ಯಶೀಲರೇ ಧನ್ಯರು ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಸೊ ನಾನು ಪ್ರತಿದಿನ ಕನಿಷ್ಠ 10 ಬಾರಿ ಆದರೂ ಅದನ್ನು ರೀಕಾಲ್ ಮಾಡ್ಕೋತೀನಿ. ಯಾಕೆಂದರೆ ನನಗಲ್ಲಿ ಎನರ್ಜಿ ಸಿಗುತ್ತೆ. ಸನ್ಮಾನಕ್ಕೆ ಆಸೆ ಪಡದೆ ಅಂತ ಬಾಬಾ ಸಾಹೇಬ್ರು ಹೇಳಿದ್ದು, ನಾವು ಸನ್ಮಾನಕ್ಕೆ ಈ ಸಮಾಜದಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದು ಗ್ಯಾರಂಟಿ. ಅದು ಅಪಮಾನಕ್ಕೆ ಅಂಜದೆ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಹೆಜ್ಜೆ ಹೆಜ್ಜೆಗೂ ಅಪಮಾನ ಮಾಡೋರು ಇದ್ದೇ ಇದ್ದಾರೆ. ಯಾರವರು? ನಮ್ಮನ್ನು ಅಪಮಾನ ಮಾಡೋರು ಯಾರು? ನೋಡ್ಕೊಬನ್ನಿ. ಇಲ್ಲ ಒಂದು ಗುಲಾಮರಾಗಿರ್ತಾರೆ ಕಾಂಗ್ರೆಸ್, BJP, ಜನತಾದಳಗಳಲ್ಲಿ. ಇಲ್ಲಾಂದರೆ ಯಾವುದೋ ಆಸೆಗೆ ಕಾಂಗ್ರೆಸ್ಸು, BJP, ಜನತಾದಳದಲ್ಲಿ ಚಮಚಾಗಿರಿ ಮಾಡ್ತಾ ಇರೋರ ಚಮಚಗಳಾಗಿರ್ತಾರೆ ಅವರು. ಅವರೇ ನಮ್ಮನ್ನು ಅವಮಾನ ಮಾಡೋದು, ಬೇರೆ ಇನ್ಯಾರೋ ಅವಮಾನ ಮಾಡಲ್ಲ. ಆಯಿತಾ? ಅಪಮಾನಕ್ಕೆ ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು? ಆಯಿತಾ? ಹಾಗಾಗಿ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ, ನಮ್ಮ ಕೈಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟನ್ನು ಕಟ್ಟೋಣ ಅಂತ ಹೇಳ್ತಾ, ನಾನು ಸೈದ್ಧಾಂತಿಕವಾಗಿ ಏನೂ ಮಾತಾಡಲಿಲ್ಲ. ಈ ನಿನ್ನೆ ಈ ಲಕ್ನೋಗೆ ಓದು ಬಂದ ನಂತರ ನಡೆದಂಥ ಘಟನೆಗಳ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಭಾಳ ಸ್ಪಷ್ಟವಾಗಿದೆ. ಬೆಹೆನ್ಜಿ ನಮಗೆ ಇಂಟರ್ವ್ಯೂ ಕೊಡದೇನೆ ಅವಮಾನ ಮಾಡಿದರು ಅನ್ನೋದು ಅಂತ ಏನು ಹೇಳಿಕೆ ಇದೆಯೋ ಅದು ಅರ್ಧ ಸತ್ಯ ಮಾತ್ರ. ಯಾವುದೇ ಮೇಲಧಿಕಾರಿ, ನನಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರ ಹತ್ರ ನಾವು ಹೋಗಬೇಕಂದ್ರೆ ಮೊದಲ ಸೂಚಿಸಿ ಅಂತ ಹೇಳಿದರು. ನಾವು ಅವರ ಆದೇಶನ ಪಾಲನೆ ಮಾಡಿಲ್ಲ ಅಂತಂದಮೇಲೆ ನಮ್ಮ ಅಹವಾಲುಗಳನ್ನ ಅವ್ರು ಹೆಂಗೆ ಕೇಳ್ತಾರೆ? ದಿಸ್ ಇಸ್ ದ ಮ್ಯಾಟರ್. ಹಾಗಾಗಿ ಬೆಹೆನ್ಜಿ ಗಮನಕ್ಕೆ ಹೋಗಿತ್ತು, ಬೆಹೆನ್ಜಿಗೆ ಸಿಟ್ಟಿತ್ತು. ಆ ಸಿಟ್ಟು ನಮಗಿಂತ ಚೆನ್ನಾಗಿ ಅಶೋಕ್ ಸಿದ್ಧಾರ್ಥ ಸಾಹೇಬ್ರಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವರು
10 ಸಾರಿ 100 ಸಾರಿ ದೇಕಿಂಗೆ ಬಂತು. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಅವ್ರಿಗೆ ಗೊತ್ತಿತ್ತು